ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಗೊತ್ತಿರೋ ಹಾಗೆ ಮನಸ್ಸಿನ ಬಗ್ಗೆ, ಧ್ಯಾನದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಜೀವನದ ಬಗ್ಗೆ, ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಜಾಸ್ತಿ ಮಾತಾಡಿದ್ದೀವಿ. ಸೊ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಸದ್ಗುರು ಶ್ರೀರಾಮ ಅವರು. ಬನ್ನಿ ಅವ್ರನ್ನ ಮೊದಲಿಗೆ ಸ್ವಾಗತಿಸೋಣ. ಸದ್ಗುರುಗಳೇ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ನಮಸ್ತೆ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್, ಭಾಳ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಸೊ ನಾನು ಇತ್ತೀಚೆಗೆ ಸದ್ಗುರು ಶ್ರೀರಾಮ ಅವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ಕಿತ್ತು. ಹೇಗೆ ಅಂದರೆ ಗುರು ಪೂರ್ಣಿಮಾಗೆ ಅವರು ಆ ಒಂದು ಆಚರಣೆ ಸಂದರ್ಭದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಿದ್ದರು. ಸೊ ಅದೊಂದು ತುಂಬ ಒಳ್ಳೆಯ ಅನುಭವ. ತುಂಬ ಜನರನ್ನ ಅಲ್ಲಿ ಭೇಟಿಯಾದೆ. ನಾನು ಗುರುಗಳ ಮಾತು ಕೂಡ ಕೇಳಿಸ್ಕೊಂಡೆ. ನನಗೆ ಗೌರಿ ಶಕ್ಕಿ ಸ್ಟುಡಿಯೋದ ಸ್ನೇಹಿತರ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ವಿಡಿಯೋಗಳನ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ ಮತ್ತು ತುಂಬ ಕಮೆಂಟ್ಗಳು, ಲೈಕ್ಗಳೆಲ್ಲ ಬರ್ತವೆ. ಸೊ ಅದು ಒಂದು ಖುಷಿ. ಸೊ ಹೀಗಾಗಿ ನೀವು ಮತ್ತೊಂದು ಸಲ ಬಂದಿರೋದು ನಮ್ಗೆ ತುಂಬ ಖುಷಿ ಗುರುಗಳೇ. ಒಂದು ಭಾಳ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಮೊನ್ನೆ ಒಂದು 2 ದಿನಗಳ ಹಿಂದೆ ಒಬ್ಬರು ಭೇಟಿಯಾಗಿ ಬಂದಾಗ ಅವರು ಈ ವಿಚಾರನ ಹೇಳಿದ್ದು ನಂಗೆ ಇನ್ನೂ ನೆನಪಿದೆ. ಅಂದರೆ ಭಯ ಅಂತಂದರೆ ಬೇರೆ ಬೇರೆ ರೀತಿಯ ಭಯಗಳು ಭಾಳ ವ್ಯಕ್ತಿಗಳಿಗೆ. ಸೊ ಅಂದರೆ ಫೋಬಿಯಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಭಯಕ್ಕೂ ಮತ್ತು ಫೋಬಿಯಾಕ್ಕೂ ಒಂದು ವ್ಯತ್ಯಾಸ ಇರೋದು ಭಾಳ ಜನರಿಗೆ ಗೊತ್ತಿರ್ಬೋದು ಅಂದ್ಕೋತೀನಿ. ಭಯ ಅಂದರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಭಯ ಪಡೋದನ್ನು ನಾವು ಭಯ ಅಂತ ಕರೆದ್ರೆ, ಫೋಬಿಯಾ ಅನ್ನೋದೊಂದು ಕಾಯಿಲೆ ರೂಪದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ತುಂಬ ಎತ್ತರದ ಪ್ರದೇಶಗಳನ್ನ ಕಂಡ್ರೆ ಭಯ, ನೀರನ್ನ ಕಂಡ್ರೆ ಭಯ, ಬೆಂಕಿಯನ್ನು ಕಂಡ್ರೆ ಭಯ. ಸೊ ಆ ಥರದ ಭಯಗಳು. ಕೆಲವ್ರಿಗೆ ಕ್ಯಾಮ್ರಾ ಕಂಡ್ರೆ ಭಯ ಇರುತ್ತೆ, ಸ್ಟೇಜ್ ಕಂಡ್ರೆ ಭಯ. ಇದೆಲ್ಲ ಚಿಕ್ಕಂದೆಲ್ಲ ನಾವು ಅನುಭವಿಸ್ಕೊಂಡು ಬಂದಿರೋದು ಮತ್ತು ಆಮೇಲೆ ಅದನ್ನು ಕಾಂಕರ್ ಮಾಡಿರೋದು ಇದೆ. ಅಂದರೆ ಅದ್ರ ಬಗ್ಗೆ ಅರ್ಥ ಆಗಿ ಅದನ್ನು ತಿಳ್ಕೊಂಡದ್ದು ಇದೆ. ಸೊ ಈ ಫೋಬಿಯಾಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದನ್ನು ಓವರ್ಕಮ್ ಮಾಡಬಹುದು? ಯಾವ ರೀತಿ ಮಾರ್ಗದರ್ಶನ ಮಾಡ್ಬೋದು ಈ ಬಗ್ಗೆ? ಓಂ ತತ್ಸತ್. ನೀವು ಕೂಡ ನಮ್ಮ ಗುರುಪೂರ್ಣಿಮೆಗೆ ಬಂದದ್ದು ನಮಗೂ ಬಹಳ ಸಂತೋಷ ಆಯಿತು ಮತ್ತು ಬಹಳ ಚೆನ್ನಾಗಿ ಕೂಡ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಅದು ತುಂಬ ಜನಕ್ಕೆ ಇಷ್ಟ ಆಯಿತು. ಸರಳ ಭಾಷೆಯಲ್ಲಿ ಹೇಳಿದ್ದು, ನಿಮ್ಮದೇ ಶೈಲಿಯಲ್ಲಿ ಹೇಳಿದ್ದು ತುಂಬ ಜನಕ್ಕೆ ಅದು ಇಂಪ್ರೆಸ್ ಆಯಿತು. ನಂತರದಲ್ಲೂ ಕೂಡ ನನಗದನ್ನು ನಮ್ಮ ಶಿಷ್ಯಂದಿರು ಹೇಳಿದರು. ಎರಡನೇದು ಏನಂದರೆ, ಇವತ್ತಿನ ವಿಷಯಕ್ಕೆ ಬರೋದಿದ್ದರೆ, ಇವತ್ತಿನ ಮಾಡ್ರನ್ ಸೈಕಾಲಜಿ ಏನಿದೆ ಪ್ರತಿಯೊಂದನ್ನು ಕಾಯಿಲೆ ರೂಪದಲ್ಲೇ ಹೇಳುತ್ತೆ. ಅದು ಈಗ ಪದೇ ಪದೇ ಮೊಬೈಲ್ ನೋಡೋದು ಕೂಡ ಅದು ಒಂದು ಕಾಯಿಲೆ ಕರೆಕ್ಟ್ ಅಂತ ಹೇಳಿ ಅದಕ್ಕೊಂದು ಹೆಸರು ಇಟ್ಬಿಟ್ಟಿದ್ದಾರೆ. ಆದರೆ ನಮ್ಮ ಹಿರಿಯರು ಅದನ್ನು ಜಸ್ಟ್ ಕಾಯಿಲೆ ಅಂತ ಹೇಳಿದೆ ಅದೊಂದು ಸಮಸ್ಯೆ. ಕಾಯಿಲೆ ಅಂದಾಗ ಏನು ಅಂದರೆ ಅದೊಂದು ಭಯ ಶುರುವಾಗ್ತದೆ, ಅದು ಒಂದು ಫೋಬಿಯಾ ಆಗ್ಲಿಕ್ಕೆ ಶುರುವಾಗ್ತದೆ. ಆಗ ನಮ್ಮ ಹಿರಿಯರು ಏನು ಹೇಳಿದ್ರೆ, ಅದೊಂದು ನಿನ್ನ ಸಮಸ್ಯೆ, ಅದನ್ನು ದಾಟೋದೇನು ಕಷ್ಟ ಇಲ್ಲ ಅಂತ. ಆದರೆ ಈ ಭಯ ಅಥವಾ ಈ ರೀತಿಯ ಫೋಬಿಯಾಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ, ಒಂದು, ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಆ ಗರ್ಭಾವಸ್ಥೆಯಲ್ಲಿ ತಾಯಿ ಯಾವುದನ್ನು ಹೆಚ್ಚು ನೋಡ್ತಾರೋ, ಯಾವುದನ್ನು ಹೆಚ್ಚು ಯೋಚನೆ ಮಾಡ್ತಾರೋ, ಯಾವುದರನ್ನು ಹೆಚ್ಚು ಕೇಳ್ತಾರೋ ಅದು ಮಕ್ಕಳಿಗೆ ಸಂಸ್ಕಾರ ರೂಪದಲ್ಲಿ ಅವಾಗಲೂ ಕೂಡ ಗ್ರಹಿಸ್ಲಿಕ್ಕೆ ಶುರು ಮಾಡ್ತವೆ. ನಮ್ಮ ಹಿರಿಯರು, ನಮ್ಮ ಶಾಸ್ತ್ರ ತಜ್ಞರುಗಳು ಹೇಳೋದೇನು ಅಂದರೆ, ಗರ್ಭ ಧರಿಸಿದ 3ನೇ ತಿಂಗಳಿಂದ ಆ ಮಗುವಿಗೆ ಹೊರಗಿನ ಪ್ರಪಂಚದ ಜೊತೆ ನಾಭಿಯ ಮೂಲಕ ಕನೆಕ್ಟ್ ಆಗ್ತಾರೆ ಅಂತ. ಹಾಗಾಗಿ ತಾಯಿ ನೋಡುವ, ಕೇಳುವ, ಮಾತನಾಡುವ, ಯೋಚಿಸುವ ಎಲ್ಲದರ ಒಂದು ಭಾಗ ಆ ಗರ್ಭಕ್ಕೂ ಹೋಗ್ತದೆ, ಆ ಮಗುವಿಗೂ ಹೋಗ್ತದೆ. ಹಾಗಾಗಿ ಆ ತಾಯಿಗೆ ಏನು ಭಯ ಇತ್ತು, ಯಾವುದನ್ನು ನೋಡಿ ಆಗಿ ಎದುರಿರ್ತಾರೆ, ಅಲ್ಲಿಂದನೇ ಆ ಭಯಗಳು ಮಗುವಿನಲ್ಲೂ ಬೆಳೀಲಿಕ್ಕೆ ಶುರುವಾಗ್ತದೆ. ಮತ್ತು ಸಹಜವಾಗಿ ಮನುಷ್ಯನಿಗೆ ಒಂದು ಷಡಾತ್ಮ ಅಂತ ಕರೀತಾರೆ. ಅಂದರೆ 6 ಗುಣಗಳು ಸಹಜವಾಗಿ ಬಂದ್ಬಿಡ್ತವೆ ಅಂತ. ಒಂದು ಹಸಿವು, ಬಾಯಾರಿಕೆ, ಭಯ, ನಿದ್ದೆ, ಮೈಥುನ, ಇವೆಲ್ಲ ಮನುಷ್ಯನ ಸಹಜ ಗುಣಗಳು. ಭಯ ಕೂಡ ಮನುಷ್ಯನ ಸಹಜ ಗುಣ. ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. 2 ಪಾಯಿಂಟ್ ನಂಗೆ ಭಾಳ ಇಷ್ಟ ಆಯಿತು. ಒಂದು, ಇದು ಕಾಯಿಲೆ ಎಲ್ಲ ಸಮಸ್ಯೆ ಅನ್ನೋದೊಂದು. ಎರಡನೇದು, ಭಯ ಕೂಡ ಸಹಜ ಅನ್ನುವಂಥದ್ದು ಕೂಡ ಭಾಳ ಬ್ಯೂಟಿಫುಲ್ ಪಾಯಿಂಟ್. ಯಾಕೆ ನಾನು ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಭಯ ಅನ್ನೋದು ಒಂದು, ನಾವು ಅದನ್ನು ಪಾಸಿಟಿವ್ ಆಗಿ ಕೂಡ ನಾವು ನೋಡೋಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಆಳವಾದ ಬಾವಿಗೆ ಜಿಗಿ ಅಂತ ಹೇಳ್ತಾರೆ, ನಿಮಗೆ ಭಯ ಆಗುತ್ತೆ ಜಿಗಿಯೋಕ್ಕೆ. ಆ ಭಯ ತುಂಬ ಒಳ್ಳೆಯದು. ಯಾಕೆಂದರೆ ನಿಮಗೆ ಅದರ ಆಳ ಗೊತ್ತಿಲ್ಲ, ಅಲ್ಲಿ ಕೆಳಗಡೆ ಏನದೆ ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ನಿಮಗೆ ಭಯ ಅಂದರೆ ಆ ಥರದ ವಿಚಾರಗಳಿಗೆ ಅಂದರೆ ಪ್ರತಿಯೊಂದನ್ನು ಭಯ ಅಂತನೂ ಇಡಬೇಕಾಗಿಲ್ಲ, ಅದೊಂದು ಎಚ್ಚರಿಕೆ. ಎಸ್. ನಾವು ಎಲ್ಲವನ್ನೂ ಅದೇ ಹೇಳಿದ್ದು. ಇವತ್ತು ಮಾಡ್ರನ್ ಸೈಕಾಲಜಿ ಏನು ಅಂದರೆ, ಅಥವಾ ಸೈನ್ಸ್ ಕೂಡ ಏನು ಹೇಳುತ್ತೆ, ಎಲ್ಲವನ್ನೂ ಸಮಸ್ಯೆಗಿಂತ ಅದೊಂದು ಕಾಯಿಲೆಯಾಗಿ ಪೆಡಂಭೂತವಾಗಿ ನಮ್ಮ ಕಣ್ಣು ಮುಂದೆ ಬರ್ತದೆ, ತೋರಿಸ್ತದೆ. ಎಲ್ಲದಕ್ಕೂ ಮಾತ್ರೆ ತಗೋಬೇಕು, ಅದಕ್ಕೆ ಪರಿಹಾರವೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತದೆ. ಆದರೆ ಅಧ್ಯಾತ್ಮ ಅಥವಾ ಅಧ್ಯಾತ್ಮದಿಂದ ಬಂದಂಥ ಬೇರೆ ಬೇರೆ ಮಾರ್ಗಗಳೇನು ಹೇಳ್ತವೆ, ಅದು ಸಹಜ, ಆದರೆ ಅದನ್ನು ನೀನು ಮೀರಬೇಕು. ಈಗ ಹಸಿವು ಸಹಜ, ಆದರೆ ಒಂದು ಹೊತ್ತು ಊಟ ಇಲ್ಲದೇ ನೀರ್ಬೋದು.
21 ದಿನಗಳವರೆಗೆ ನೀನು ಊಟ ಇಲ್ಲದೆ ಇರ್ಬೋದು. ಈಗ ಜೈನ ಮುನಿಗಳಿರಬಹುದು, ಬೇರೆ ಬೇರೆಯ ಸಂತರಿರ್ಬೋದು, ಇಷ್ಟು ದಿನಗಳ ಕಾಲ ಬರೀ ನೀರಿನಲ್ಲೇ ಬದುಕ್ತೀನಿ ಅಂತ ಹೇಳ್ತಾರೆ. ವಿಶೇಷವಾಗಿ ನಮ್ಮ ನವರಾತ್ರಿಗಳಲ್ಲಿ ಶರನ್ನವರಾತ್ರಿ ಇರ್ಬೋದು, ವಸಂತ ನವರಾತ್ರಿ ಇರ್ಬೋದು, ಗುಪ್ತ ನವರಾತ್ರಿ, ಈ ಥರ 4 ನವರಾತ್ರಿಗಳು ಬರ್ತವೆ. ಪ್ರತಿ ನವರಾತ್ರಿನಲ್ಲಿ ತುಂಬ ಜನ 9 ದಿನ ಬರೀ ಬಿಸಿ ನೀರು ಕುಡ್ಕೊಂಡಿರ್ತಾರೆ, ಊಟನೇ ಇಲ್ಲದೆ ಇರ್ತಾರೆ. ಅಂದರೆ ಹಸಿವನ್ನು ಮೀರುವ ಕ್ಷಮತೆ ನಿನಗಿದೆ. ನಿದ್ದೆ ಜಾಗೃತಿಯಾಗಿರೋ, ಇಷ್ಟೇ ಗಂಟೆ ನಿದ್ದೆ ಮಾಡು. ಯೋಗಿ ಆದವನು 4 ಗಂಟೆಯಿಂದ 6 ಗಂಟೆ ಮ್ಯಾಕ್ಸಿಮಮ್ ನಿದ್ದೆ ಮಾಡಬೇಕು. ಗುಡಕೇಶಿ ಆಗು, ನಿದ್ದೆಯನ್ನು ಗೆಲ್ಲು ಅಂತ ಹೇಳ್ತಾರೆ. ಬಾಯಾರಿಕೆ, ಅದಕ್ಕೂ ಮುದ್ರೆಗಳು, ಯೋಗದಲ್ಲಿ ಬೇರೆ ಬೇರೆ ಮಾರ್ಗಗಳಿದೆ. ನೀರೇ ಇಲ್ಲದೆ ದಾಹವನ್ನು ತೀರಿಸ್ಕೊಳ್ಳೋಕೆ ಮಾರ್ಗಗಳಿದೆ. ಮೈಥುನ, ಕೆಲವು ಮುದ್ರೆಗಳನ್ನು ಯೋಗ ಸಾಧನೆಯನ್ನು ಮಾಡಿದ್ರೆ ಆ ಕಾಮವನ್ನು, ಲೈಂಗಿಕತೆಯನ್ನು ಮೀರಬಹುದು. ಅದಕ್ಕೂ ಉದಾಹರಣೆಗಳಿದೆ. ದ ಸೇಮ್ ಭಯವನ್ನು ಕೂಡ ನಿನ್ನ ಮನಸ್ಸಿಗೆ ಸಂಸ್ಕಾರವನ್ನು ಕೊಟ್ಟರೆ, ಇದರ ಬಗ್ಗೆ ನಿನಗೊಂದು ನಾಲೆಡ್ಜ್, ಜ್ಞಾನ ಬಂದರೆ, ಭಯ ಅನ್ನೋದೇನಿದೆ, ಸಾವಿಗಿಂತ ದೊಡ್ಡದೇನಿದೆ. ಸಾವು ಅನ್ನೋ ಭಯವನ್ನು ನೀನು ಮೀರ್ತಿ ಅಂತ ಆದರೆ, ಯಾವತ್ತಿದ್ರೂ ನಾನು ಸಾಯ್ತೀನಿ ಅನ್ನೋದು ಗೊತ್ತಾಗ್ಬಿಟ್ಟ ಮೇಲೆ ಸಣ್ಣ ಸಣ್ಣದಕ್ಕೂ ಭಯ ಅನ್ನೋದು ತನಗೆ ತಾನೇ ಹೋಗ್ಬಿಡ್ತದೆ. ಹಾಗಾಗಿ ನೀವು ನಾಗಸಾಧುಗಳನ್ನು ನೋಡಿ ನಿರ್ಭಯತ್ವದಿಂದ ಇರ್ತಾರೆ. ಅಘೋರಿಗಳನ್ನು ನೋಡಿ ಅವ್ರು ಯಾವತ್ತೂ ಭಯನೇ ಪಡಲ್ಲ, ಅದು ಯಾರೇ ಆಗಿರಲಿ, ಯಾರೇ ವಿಷಯಕ್ಕಿರಲಿ. ಅಂದರೆ ಒಂದು ವಿಷಯವನ್ನು ನೀನು ಸಾಧನೆ ಮಾಡೋಕ್ಕೆ ಶುರು ಮಾಡಿದರೆ, ಆ ಜ್ಞಾನ ಬಂದರೆ ಭಯ ಅನ್ನೋದು ತನಗೆ ತಾನೇ ಹೋಗ್ತದೆ. ಇದೆಲ್ಲವನ್ನು ಮೀರಲಿಕ್ಕೆ ಇನ್ನೂ ಸರಳವಾದ ಮಾರ್ಗ ಇದೆ, ಯೋಗ ನಿದ್ರೆ. ಓಕೆ, ಅದನ್ನು ಇವತ್ತಿನ ಮಾಡ್ರನ್ ಸೈನ್ಸ್ ಹೇಳಿದ್ರೆ ಇದನ್ನೇನು ಹಿಪ್ನೋಸಿಸ್ ಅಂತ ಹೇಳ್ತದೆ. ಅದನ್ನೇ ನಮ್ಮ ಪೂರ್ವಿಕರು ಯೋಗ ಮಾರ್ಗದಲ್ಲಿ ಯೋಗ ನಿದ್ರೆ ಅಂತ ಕರೀತಾ ಇದ್ರು. ಆ ಯೋಗ ನಿದ್ರೆಯನ್ನು ಸರಿಯಾಗಿ ಯಾರು ಅಭ್ಯಾಸ ಮಾಡ್ತಾರೆ ಅಥವಾ ಹಿಪ್ನೋಸಿಸನ್ನು ಯಾರು ಸರಿಯಾಗಿ ಕಲಿತಾರೆ, ತುಂಬ ಭಯಗಳನ್ನು ಅವನು ಚಾನಲೈಸ್ ಮಾಡ್ಬೋದು, ಅದನ್ನು ಹೊರಗೆ ಹಾಕ್ಬೋದು, ಅದನ್ನು ಭಯದಿಂದ ಧೈರ್ಯಕ್ಕೆ ತಿರುಗಿಸಬಹುದು. ಯೋಗ ನಿದ್ರೆ ಮತ್ತು ಹಿಪ್ನೋಸಿಸ್ ಎರಡೂ ಒಂದೇ. ಅದು ಮೆಡಿಕಲಿ ಅದಕ್ಕೆ ಹೆಸರು ಹಿಪ್ನೋಸಿಸ್ ಅಂತ ಕರೀತಾರೆ. ಅದು ಈಜಿಪ್ಟ್ ಪದ. ಓಕೆ, ಅಲ್ಲಿಯ ನಿದ್ರಾ ದೇವತೆ ಏನಿತ್ತು, ಹಿಪ್ನೋ ಏನೋ ಕರೀತಾರೆ ಅದನ್ನು, ಅದರ ಒಂದು ಭಾಗವಾಗಿ ಹಿಪ್ನೋಸಿಸ್ ಅನ್ನೋ ಹೆಸರು ಬಂದಿದೆ ವಿದೇಶದಿಂದ. ನಾವು ಒಂದು ರಂಗ ಶಿಬಿರ ಮಾಡ್ತಿರ್ಬೇಕಾದ್ರೆ ನಾನು ಮೊಟ್ಟ ಮೊದಲ ಬಾರಿಗೆ ನನಗೆ ಗಮನಿಸಿದ್ದಲ್ಲೇ, ಅಂದರೆ ನಿಮ್ಮನ್ನ ಮಲಗಿಸಿ, ಅಂದರೆ ಜಾಗೃತಾವಸ್ಥೆಯಲ್ಲಿ ನಿದ್ದೆ ಮಾಡೋದಲ್ಲ, ಪ್ರತಿಯೊಂದು ಅಂಗದ ಬಗ್ಗೆ ನಿಮಗೆ ಹೇಳ್ತಾ ರಿಲ್ಯಾಕ್ಸ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ರಿಲ್ಯಾಕ್ಸ್, ಅದೇ ಯೋಗ ನಿದ್ರೆ. ಹೌದು, ಪೂರ್ತಿ ನಿದ್ದೆಗೆ ಹೋದರೆ ನಿದ್ದೆ ಆಯಿತು. ಎಚ್ಚರದಲ್ಲಿ ರಿಲ್ಯಾಕ್ಸ್ ಮೈಂಡ್, ಕಣ್ಣು ಮುಚ್ಕೊಂಡಿದ್ರೆ ಅಬ್ಸರ್ವ್ ಮಾಡ್ತಾ ಹೋದರೆ ಅದನ್ನು ಯೋಗ ನಿದ್ರೆ ಅಂತ ಕರೀತಾರೆ. ಅದು ಬೇಸಿಕ್ಕು. ಅದರಲ್ಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ, ಆ ರಿಲ್ಯಾಕ್ಸ್ ಸ್ಟೇಟ್ ಮೈಂಡ್ಗೆ ಹೋದಾಗ ನಾವು ಏನು ಹೇಳ್ತೀವಿ, ಏನನ್ನು ಮಾಡಿಸ್ತೀವಿ, ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡ್ತಿದೆ. ಈಗ ನಿಮಗೆ ಭಯ ಅನ್ನೋದು ಕೂಡ ಎಲ್ಲಿದೆ, ಕಾನ್ಷಿಯಸ್ ಮೈಂಡ್ ಏನನ್ನು ಮೆಮೊರಿಗೆ ಇಟ್ಕೊಳ್ಳಲ್ಲ. ಅಂದರೆ ಜಾಗೃತ ಮನಸ್ಸು ಅಂತ ಏನಿದೆ, ಆ ಜಾಗೃತ ಮನಸ್ಸು ಏನನ್ನು ನೆನ್ಪಿಟ್ಕೊಳ್ಳಲ್ಲ. ಚಿತ್ತ ಅಂತ ಏನು ಕರಿತೀವಿ, ಅಂತರ್ಪ್ರಜ್ಞೆ ಅಂತ ಏನು ಕರಿತೀವಿ, ಆ ಅಂತರ್ಪ್ರಜ್ಞೆಯಲ್ಲಿ ಎರಡಿದೆ. ಮತ್ತೆ ಒಂದು ವಿಕಾರಕ್ಕೆ, ಅಂದರೆ ಈ ಥರದ ಭಯ, ಬೇರೆ ಬೇರೆಯ ಕೆಟ್ಟ ಯೋಚನೆಗಳನ್ನು ನೆನ್ಪಿಟ್ಕೊಂಡ್ರೆ, ಇನ್ನೊಂದು ಅಧ್ಯಾತ್ಮ, ಅಂದರೆ ಒಳ್ಳೆಯ ಯೋಚನೆಗಳನ್ನು, ಒಳ್ಳೆಯ ಸಂಸ್ಕಾರಗಳನ್ನು ಅದು ಶೇಖರಣೆ ಮಾಡಿಕೊಳ್ತದೆ. ಅಂದರೆ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇವತ್ತಿನ ಮಾಡ್ರನ್ ಸೈಕಾಲಜಿ ಕರೀತದೆ. ಅಲ್ಲಿ ಭಯ ಮತ್ತೊಂದು ಸ್ಟೋರ್ ಆಗಿರೋದು. ಹೇಗೆ ಗರ್ಭದಿಂದ ಶುರುವಾಗಿ ಏನೇನು ಭಯಗಳು ನೋಡಿದ್ದು ಕೇಳಿದ್ದಿತ್ತೋ, ಅಲ್ಲಿಂದ ಬೆಳೀತಾ ಬಂದ ಹಾಗ ನಿಮ್ಮ ಹಿರಿಯರು ಯಾರೋ ಹೇಳ್ತಾರೆ, ನೋಡು ಅಲ್ಲಿ ಕತ್ಲೇಲ್ಗೆ ಹೋದರೆ ಅಲ್ಲೇನೋ ಭೂತ ಇದೆ, ಚಿಕ್ಕನ್ನಿಂದ ಹೇಳಕ್ಕೆ ಶುರು ಮಾಡ್ತಾರೆ. ಇದನ್ನು ಕೇಳಿ ಭಯ ಅನ್ನೋದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರ್ತದೆ. ಓಕೆ, ಈಗ ಟಿ ವಿ ಹಾಕಬೇಡ, ಕರೆಂಟ್ ಹೊಡಿತದೆ, ಭಯ ಬರ್ತದೆ. ಕರೆಂಟ್ ಅಂದರೆ ಭಯ. ಮೇಲಕ್ಕೆ ಹೋಗಬೇಡ, ಮೇಲಕ್ಕೆ ಹೋದರೆ ಬಿದ್ದು ಹೋಗಿಬಿಡ್ತೀಯ. ಮಕ್ಕಳಿಗೆ ಅಲ್ಲಿಂದ ಹೇಳಕ್ಕೆ ಶುರು ಮಾಡ್ತೀವಿ, ಅಲ್ಲಿ ಹೋಗಬೇಡ ಬೀಳ್ತೀಯ. ಅಲ್ಲಿಂದ ಹೇಳಿ ಒಂದು 10 ಸರಿ ಹೇಳಿದರೆ 11ನೇ ಸರಿಗೆ ಸಬ್ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡುತ್ತೆ, ಓ ಮೇಲಕ್ಕೆ ಹೋದರೆ ನಾನು ಬೀಳೋ ಸಾಧ್ಯತೆ ಇದೆ. ಅಲ್ಲಿಂದ ಭಯ ಶುರು ಆಗ್ತದೆ. ಹೀಗೆ ಎಲ್ಲಿ ಗರ್ಭದಿಂದ 3ನೇ ತಿಂಗಳಿಂದ ಮಕ್ಕಳು ವಿಶೇಷವಾಗಿ ಏನೇನು ನೋಡ್ತಾರೆ, ಕೇಳ್ತಾರೆ, ಅದೆಲ್ಲವೂ ಸಬ್ಕಾನ್ಷಿಯಸ್ ಸ್ಟೋರ್ ಆಗಿರೋದ್ರಿಂದ ವಿಶೇಷವಾಗಿ ಭಯ ಅನ್ನೋದು ಇನ್ನೂ ಬೇಗ ಮೈಂಡ್ ರಿಸೀವ್ ಮಾಡುತ್ತೆ. ಜಗತ್ತಲ್ಲಿ ಬಹಳಷ್ಟು ಜನರಿಗೆ ಕಾಡುವಂಥ ಭಯ ಏನು ಸ್ವಾಮೀಜಿಗಳೇ? ಅತಿ ಹೆಚ್ಚು ಜನರಿಗೆ ಕಾಡುವಂಥ ಭಯ, ತುಂಬ ಜನಕ್ಕೆ ಕಾಡೋ ಭಯ ಸಾವಿನ ಭಯವೇ. ಸಾವಿನ ಭಯ ಹೆಚ್ಚಿನ ಜನಕ್ಕೆ ಕಾಯೋದು. ಎರಡನೇದು, ನಾನು ಸೋತ್ ಹೋದ್ರೆ ಅನ್ನೋ ಭಯ ಎರಡನೇದು. ಈ ಎರಡು ಭಯ ಬಹುಶಃ ಜಗತ್ತಿನಲ್ಲಿ ಹೆಚ್ಚು ಕಾಡುವಂಥದ್ದು. ಈ ಸಾವಿನ ಭಯಕ್ಕೆ ನನಗನ್ಸುತ್ತೆ ಅಂದರೆ, ಈಗ ಬಹುಶಃ ಒಂದು ಕಾಲದಲ್ಲಿ ಸಾವಿನ ಭಯ ತುಂಬ ನಾರ್ಮಲ್ ಮತ್ತು ನ್ಯಾಚುರಲ್ ಆಗಿತ್ತು ಅಂತ ಅನಿಸುತ್ತೆ. ಒಂದು ಪ್ರಸಂಗ ನಿಮಗೆ ಹೇಳ್ತೀನಿ. ನಮ್ಮ ಊರುಗಳಲ್ಲಿ, ನಾನು ಕೊಪ್ಪಳ ಜಿಲ್ಲೆ ಒಂದು ಸಣ್ಣ ಹಳ್ಳಿಯಿಂದ ಬಂದವನು.
ಅಲ್ಲಿ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಊರಿಗೆ ಹೋಗ್ತಿದ್ದೆ. ಹೋದಾಗ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಈ ನಮ್ಮ ಅಜ್ಜಿಗೆ ಬೇರೆ ಬೇರೆ ಅಜ್ಜಿ ಅಂದ್ರೆಲ್ಲ ಬಂದು ಹಿಂಗೆ ದಾರಿಲಿ ಹೋಗ್ತಾ ಏನು ಕೇಳ್ತಿದ್ರು ಅಂದರೆ ಎದ್ರವ್ವ ಅಂತಿದ್ರು. ಅಂದರೆ ಎದ್ರಾ ನೀವು ಅಂತ. ಅಂದರೆ ಇವರು ಹಾಂ ಎದ್ವಿ, ನೀವು ಎದ್ರಾ? ಹಾಂ ನಾವು ಎದ್ವಿ ಅಂತ ಅವ್ರು ಮುಂದೆ ಹೋಗ್ರು. ನಾನೊಂದು ಸಲ ಕೇಳಿದೆ, ಏನಿದು ಎದ್ರವ್ವ, ಎದ್ದಿದೆಯಲ್ಲ ನೀ ಕಾಣ್ತಾ ಇದೆಯಲ್ಲ ಮತ್ತೆ ಯಾಕೆ ಕೇಳ್ತಾರೆ ಅಂತ ಕೇಳಿದಾಗ ನನಗೆ ಅವ್ರ ಅಜ್ಜಿ ಹೇಳಿಲ್ಲ. ಆಮೇಲೆ ನಂಗೆ ಅಜ್ಜನೋ ಇನ್ನೊಬ್ರು ಹೇಳಿದರು, ಅದು ಆ್ಯಕ್ಚುಲಿ ಎದ್ರವ್ವ ಅಂದರೆ ಗೆದ್ರವ್ವ ಅನ್ನೋ ಥರ ಅಂತ. ಅಂದರೆ ಗೆದ್ರ ನೀವು ಇವತ್ತೊಂದು ದಿನ ಅಂತ. ಇವತ್ತೊಂದು ದಿನ ಗೆದ್ರ ಅಂತಂದರೆ ಎಷ್ಟೋ ಸಲ ಮಲ್ಕೊಂಡಲ್ಲೇ ತೀರ್ಬಿಡ್ತಿದ್ರಂತೆ. ಹೀಗಾಗಿ ನೀವು ಇವತ್ತು ಎದ್ದಿದ್ದೀರಾ ಅಂದರೆ ಇವತ್ತು ಒಂದಿನ ಗೆದ್ರಲ್ವಾ ಅನ್ನೋ ಥರ ಒಂದು ಭಾವ ಐತಂತೆ. ಸೊ ಆ ಟೈಮಲ್ಲಿ ಬಹುಶಃ ಸಾವಿನ ಭಯ, ಸೈನ್ಸ್ ಮುಂದುವರೆದೆಲ್ಲ, ಕಾಯಿಲೆಗಳಿದ್ವು, ಕಾಡು ಪ್ರಾಣಿಗಳ ಭಯ, ಏನೇನೋ ಭಯಗಳಿದ್ವು. ಬಟ್ ಇವತ್ತು ನಾವು ರಿಲೇಟಿವ್ಲಿ ಒಂದು ಬೆಟರ್ ಪೊಸಿಷನಿಗೆ ಬಂದಿದ್ದೀವಿ. ಆದರೂ ಕೂಡ ಸಾವಿನ ಭಯ ಕಾಡುತ್ತಂತೀರಾ ನೀವು? ಅಂದರೆ ಮನುಷ್ಯನಿಗೆ ಇವತ್ತು ಫಾಸ್ಟ್ ಲೈಫ್ ಇದೆ, ಡಿಜಿಟಲ್ ಯುಗ ಇದೆ, ಅವನ ಕನಸುಗಳು ದೊಡ್ಡದಿದೆ. ನಾನು ದುಡಿದು ಹೀಗೆ ಬದುಕಬೇಕು, ಹೀಗಿರಬೇಕು, ಹೀಗೆ ಮನೆ ಕಟ್ಟಬೇಕು ಅನ್ನೋ ಆಸೆಗಳು ಅವತ್ತಿಗೂ ಇತ್ತು. ಆದರೆ ಅವತ್ತಿಗೆ ನಿಮ್ಮ ಹಿರಿಯರನ್ನ ಕೇಳಿ, ಮರ ಹಾಕಬೇಕಾದ್ರೆ ಯಾಕೆ ಸಾಯೋ ವಯಸ್ಸಲ್ಲಿ ಮರ ಎಲ್ಲ ಗಿಡ ಎಲ್ಲ ನೆಟ್ಟು ಏನು ಮಾಡ್ತೀವಿ ಅಂದರೆ, ನನಗಲ್ಲಪ್ಪ ಇದು ನೆಡ್ತಾ ಇರೋದು ನನ್ನ ಮೊಮ್ಮಕ್ಕಳಿಗೆ ಅಂತ, ನನ್ನ ಮಕ್ಳಿಗೋಸ್ಕರ ಹಾಕ್ತಾ ಇದ್ದೀನಿ ಅಂತ. ಆದರೆ ಈಗಿನವ್ರು ಏನಿದೆ ಅಂದರೆ, ನನ್ನ ಮಕ್ಳಿಗೆ ಇರಲಿ, ಆದರೆ ಫಸ್ಟ್ ನಾನು ಚೆನ್ನಾಗಿರಬೇಕು. ಈ ಆಸೆಗಳು ಇರೋದ್ರಿಂದ ಸತ್ತು ಹೋಗ್ತೀನಿ ಅಥವಾ ಯಾವುದೋ ಕಾಯಿಲೆ ಬಂದಿದೆ ಅಂದರೆ ಮತ್ತು ಇಷ್ಟೆಲ್ಲ ದುಡ್ದು ನಾನು ಇನ್ನೂ ಅನುಭವಿಸಿಲ್ವಲ್ಲ, ಇನ್ನೂ ನಾನು ಅದನ್ನೆಲ್ಲ ಎಂಜಾಯ್ ಮಾಡಿಲ್ವಲ್ಲ, ಹಾಗಾಗಿ ನಾನು ಸಾವು ಈಗಲೇ ಸಾಯಬಾರ್ದು, ಅದನ್ನು ಇನ್ನೂ ಮುಂದಕ್ಕೆ ಹಾಕೋದು ಹೇಗೆ ಅನ್ನೋದು ಯೋಚನೆ ಮಾಡ್ತಾನೆ. ಕರೆಕ್ಟ್. ಆ ಕಾರಣದಿಂದ ಸಾವು ಅಂದರೆ ಈಗ ಭಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಾರ್ಗಳಲ್ಲಿ ಸೇಫ್ಟಿ, ಬೇರೆ ಬೇರೆ ಥರದ ಸೇಫ್ಟಿಗಳನ್ನೇ ಕಾರನ್ನು ತಗೊಳ್ತಾನೆ. ಬಿಲ್ಡಿಂಗನ್ನು ಅಥವಾ ಮನೆ ಕಟ್ಟಬೇಕಾದ್ರೆ ಭೂಕಂಪ ಆದರೂ ಅಲಗಾಡಬಾರ್ದು, ಆ ಥರದ ಮನೆ ಕಟ್ತಾನೆ. ಸೇಫ್ಟಿ ಜಾಗಗಳನ್ನು ಸೆಕ್ಯೂರಿಟಿ ಇಡ್ತಾನೆ. ನಾಯಿ ಸಾಕ್ತಾನೆ. ನಾನು ಹೊರಗೆ ಹೋದರೆ ನನ್ನನ್ನು ಯಾರೋ ಕಾಪಾಡಬೇಕು ಅಂತ ಹೆಚ್ಚು ಹಣ ಗಳಿಸಿದಷ್ಟು 10 ಜನ ಸೆಕ್ಯೂರಿಟಿ ಇಟ್ಕೊಳ್ತಾನೆ. ನಾನು ಈಗಲೇ ಸಾಯಬಾರ್ದು, ಇದೆಲ್ಲವನ್ನು ಇನ್ನೂ ಅನುಭವಿಸಬೇಕು, ಪವರನ್ನು ತಗೋಬೇಕು ಅನ್ನೋ ಆಸೆಗಳು ಜಾಸ್ತಿ ಆಗಿದೆ. ಅವತ್ತು ತನಗಾಗಿ ಬದುಕ್ತಾ ಇರಲಿಲ್ಲ ಹಿಂದಿನವರು. ಅವರು ಸೆಕ್ಯೂರಿಟಿ ಇಟ್ಕೊಳ್ತಾ ಇದ್ರು ರಾಜನಿಗೆ ಮಾತ್ರ. ಯಾಕೆ? ರಾಜ ಒಬ್ಬ ಏನಾದರೂ ಆದರೆ ರಾಜ್ಯಕ್ಕೆ ಅನಾಹುತ ಆಗ್ತದೆ ಅಂತ. ಆದರೆ ಈಗ ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಸುಭಿಕ್ಷವಾಗಿರಬೇಕು ಅನ್ನೋ ಆಸೆ ಇರೋದ್ರಿಂದ ಸಾವಿನ ಭಯ, ರೋಗದ ಭಯ, ಬೇರೆ ಬೇರೆ ಥರದ ಭಯಗಳು ಇನ್ನೂ ಆವರಿಸ್ಕೊಂಡಿದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಸ್ವಲ್ಪ ನಿದ್ರೆ ಮಾತ್ರೆಗಳನ್ನು ತಗೊಂಡು ಮಲಗೋ ಸ್ಥಿತಿಗೆ ಬಂದಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಯಾವುದಿಲ್ಲ ಅನ್ಸುತ್ತೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ಆರಾಮಾಗಿ ನಿದ್ದೆ ಬಂದುಬಿಟ್ರೆ ಅದೇ ದೊಡ್ಡ ಸುಖ. ಗುರುಗಳೇ, ಈಗ ಸಾವಿನ ಭಯವನ್ನು ಗೆಲ್ಲೋದು ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ತುಂಬ ದೊಡ್ಡ ಪ್ರಶ್ನೆ ಆಯ್ತು, ಗೊತ್ತಿಲ್ಲ ನನಗೆ. ಬಟ್ ಇದು ಈಗ ನ್ಯಾಚುರಲ್ ಆಗಿ ಆ ಪ್ರಶ್ನೆ ಬರುತ್ತೆ. ತುಂಬ ಜನರಿಗೆ ಸಾವಿನ ಭಯ ಇದೆ ಅಂದರೆ ಹೇಗೆ ಗೆಲ್ಲೋದು? ಹಾಗಾದ್ರೆ ಅದನ್ನು ಮೀರೋದು ಹೇಗೆ? ಸಾಮಾನ್ಯವಾಗಿ ತುಂಬ ಜನ ಯೋಗಿಗಳೇನು ಹೇಳ್ತಾರೆ, ಸಾಯಲು ಕಲಿಯಿರಿ ಅಂತ. ಓಕೆ. ಫಸ್ಟ್ ಬದುಕಲು ಕಲಿಯಿರಿ ಅಂತ ನಾನು ಓದಿದ್ದೀನಿ. ಹೌದು, ಜಗದಾತ್ಮಾನಂದ. ಆದರೆ ಬರೀದೇ ಇರುವಂಥ ಕೃತಿ ಯಾವುದು ಅಂದರೆ ಸಾಯಲು ಕಲಿಯಿರಿ ಅಂತ. ಅಂದರೆ ಸಾಯಲು ಕಲಿಯಿರಿ ಅಂದರೆ ಅರ್ಥ ಏನು ಅಂದರೆ ಬದುಕಲು ಕಲಿಯಿರಿ ಅಂತಾನೆ. ಯಾಕೆ ಅಂದರೆ ಈಗ ಒಂದು 4 ವರ್ಷಗಳ ಹಿಂದೆ ಹಿಮಾಲಯದಿಂದ ಒಬ್ಬ ಯೋಗಿ ನನ್ನನ್ನು ಭೇಟಿಯಾಗಲಿಕ್ಕೋಸ್ಕರ ಬಂದಿದ್ರು. ಒಂದಷ್ಟೊತ್ತು ಮಾತಾಡಿದ ಮೇಲೆ ಅವ್ರು ಕೇಳಿದೆ, ನಾನು ಅಲ್ದಿದ್ದೀನಿ, ಆದರೆ ನೀವು ಅಲ್ಲೇ ಪರ್ಮನೆಂಟ್ ಇರೋರು, ಈ ಕ್ರಿಯಾ ಯೋಗ ಮಾರ್ಗದಲ್ಲಿ ಇರುವಂಥವ್ರು ಅವರು, ಬಹುಶಃ ಚಂದ್ರೇಶಾನಂದಗಿರಿ ಅಂತಿರಬೇಕು ಅವ್ರ ಹೆಸರು. ಅವ್ರು ಕೇಳಿದೆ, ನೀವು ಇಷ್ಟು ಅಲಿತೀರಲ್ಲ, ತುಂಬ ದೊಡ್ಡ ಯೋಗಿಗಳನ್ನು ಭೇಟಿ ಮಾಡಿರ್ತೀರ, ಅವ್ರು ಏನು ಹೇಳ್ತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಎಕ್ಸಾಮ್ ಬರೀಲಿಕ್ಕೆ ತಯಾರಾಗು ಸರಿಯಾಗಿ ಅಂತ. ಓಕೆ. ಪ್ರತಿಯೊಬ್ಬ ಸಾಧಕ ಫೈನಲ್ ಎಕ್ಸಾಮ್ ಬರೀಲಿಕ್ಕೆ ತಯಾರಾಗಬೇಕು, ಅದಕ್ಕೆ ಇದು ಪ್ರಿಪ್ರೇಷನ್ ಅಂತ. ಅಂದರೆ ಏನು ಅಂದರೆ ಸಾವು ಇದೆಯಲ್ಲ, ಅದು ಫೈನಲ್ ಎಕ್ಸಾಮ್. ಆ ಎಕ್ಸಾಮನ್ನು ಚೆನ್ನಾಗಿ ಬರೀಬೇಕು. ದಟ್ ಮೀನ್ಸ್ ಆವಾಗ ನಾವು ಸಾಯಬೇಕಾದ್ರೆ ಕೊರಗ್ತಾ ಒದ್ದಾಡ್ತಾ ಸಾಯಬಾರದು. ಹಾಗೆ ಸಾಯಬಾರದು ಅಂತಿದ್ರೆ ಈಗಿನಿಂದ ಬದುಕನ್ನು ಚೆನ್ನಾಗಿ ಕಟ್ಕೋಬೇಕು. ಹಾಗಾಗಿ ಸಾಯಲು ಕಲಿಯಿರಿ ಅಂದ್ರೆ ಅರ್ಥ ಏನು ಅಂದರೆ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳಿ. ಯಾಕೆ? ಸಾಯಬೇಕಾದ್ರೆ ನೀವು ಕೊರಗಲ್ಲ, ಸಾಯಬೇಕಾದ್ರೆ ಒದ್ದಾಡಲ್ಲ, ಸಾಯಬೇಕಾದ್ರೆ ಅಯ್ಯೋ ನಾನು ಈ ಥರ ಬದುಕದ್ನಲ್ಲ ಅಂತ ಕೊರಗಲ್ಲ. ಆ ಕೊರಗದೇ ಇರಬಾರ್ದು, ಒದ್ದಾಡದೇ ಇರಬಾರ್ದು ಅಂತಿದ್ರೆ, ನಿಶ್ಚಿಂತೆಯಿಂದನೂ ಸಾಯಬೇಕು ಅಂತಿದ್ರೆ ನಿಶ್ಚಿಂತೆಯಿಂದ ಮೊದಲು ಬದುಕೋದನ್ನು ಕಲೀರಿ. ಆ ಕಾರಣಕ್ಕೆ ಎಲ್ಲರೂ ಹೇಳೋದು ಸಾಯಲು ಕಲಿಯಿರಿ ಅಂತ. ಅದಕ್ಕೆ ಅಧ್ಯಾತ್ಮ ಮಾರ್ಗ ಏನಿದೆ ಇದನ್ನೇ ಕಲಿಸೋದು. ಓಕೆ. ಈ ಎಲ್ಲ ಭಯದಿಂದ ಎಲ್ಲ ಗೊಂದಲಗಳನ್ನು ಮೀರೋದು ಬೇಕು ಅಂತಿದ್ರೆ ಅಧ್ಯಾತ್ಮ ಮಾರ್ಗಕ್ಕೆ ಬಾ.
ಅಧ್ಯಾತ್ಮ ಏನು ಕಲಿಸ್ತದೆ? ಮೋಕ್ಷ ಅಂದರೆ ಏನು ಅಂತ ಕಲಿಸ್ತದೆ. ಸಾವಿನ ಭಯದಿಂದನೂ ಮೋಕ್ಷ. ಮೋಕ್ಷ ಅಂದರೆ ಸ್ವತಂತ್ರ. ಮುಕ್ತಿ ಅಂದರೆ ಹುಟ್ಟೆ ಇಲ್ಲದೇ ಇರುವಂಥದ್ದು, ರೀಬರ್ತ್ ಇಲ್ಲ. ಮೋಕ್ಷ ಅಂದರೆ ಸ್ವತಂತ್ರ, ನೀನು ಮತ್ತೆ ಹುಟ್ಟು ಮತ್ತೆ ಸಾಯಿ, ಆದರೆ ಯಾವುದಕ್ಕೂ ಸಿಗಾಕೊಳ್ಳಲ್ಲ ಅಂತ. ಓಕೆ. ಹಾಗೆ ಸಿಗಾಕೊಳ್ಳದೆ ಇರೋ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಬರಬೇಕು ಅಂತಿದ್ರೆ ಅಧ್ಯಾತ್ಮ ಮಾರ್ಗ ಒಂದೇ ದಾರಿ. ಓಕೆ. ಮತ್ತು ಅದರಲ್ಲಿ ಸಾವನ್ನು ಗೆಲ್ಲಬಹುದು. ಓಕೆ. ಸಾವು ಮತ್ತು ಹುಟ್ಟು ಎರಡೂ ಇರುತ್ತೆ, ಆದರೆ ಅದರಲ್ಲಿ ಸಿಕ್ಕಾಕೊಳ್ಳಲ್ಲ, ಅದು ಮೋಕ್ಷ. ಸಿಗಾಕೊಳ್ಳಲ್ಲ. ಹೌದು. ಓಕೆ. ಓಕೆ. ಅದು ಹುಟ್ಟದೇ ಇರೋಕ್ಕೆ, ಸಾಯದೇ ಇರೋಕ್ಕೆ ಅದು ಚಾಯ್ಸ್ ಆಗ್ತದೆ, ಅವನ ಆತ್ಮನ ಚಾಯ್ಸ್ ಆಗ್ತದೆ. ಈಗ ಉದಾಹರಣೆಗೆ ತುಂಬ ಜನರ ತಪ್ಪು ಕಲ್ಪನೆ ಏನು, ಈಗ ಇದನ್ನು ಹೇಳಿದ್ರು ಎಲ್ರಿಗೂ ಮತ್ತೆ ಗೊಂದಲ ಆಗ್ತದೆ, ಓ ಈಗ ಇಲ್ಲ ಅಂತ. ಏನು, ನಮ್ಮಲ್ಲಿ 3 ಶರೀರ ಇದೆ, ಸ್ಥೂಲ, ಸೂಕ್ಷ್ಮ, ಕಾರಣ. ಈ ಸ್ಥೂಲ ಶರೀರ ಪಂಚಭೂತಗಳಂದಾಗಿದೆ. ಸಾವು ಅಂದ್ರೇನು? ಪಂಚಭೂತಗಳಲ್ಲೇ ಮತ್ತೆ ಈ ದೇಹ ಲೀನವಾಗ್ತದೆ. ಆದರೆ ಆತ್ಮ ಸಾವಾಗ್ತದೆ, ಅದಕ್ಕೆ ಅದು ನಾಶ ಆಗ್ತದೆ? ಇಲ್ಲ. ಆದರೆ ಅದ್ರ ಸುತ್ತ ಒಂದು ಸೂಕ್ಷ್ಮ ಶರೀರ ಇದೆ, ಅದು ಜನ್ಮದಿಂದ ಜನ್ಮಕ್ಕೆ ಟ್ರಾವೆಲ್ ಮಾಡ್ತದೆ ಅಂತ. ಸ್ಥೂಲ ಶರೀರ ನಾಶ ಆಗ್ತದೆ, 5 ಎಲಿಮೆಂಟ್ಸಿಂದ ಆಗಿರುವಂಥ ಪಂಚಭೂತಗಳಿಂದಾಗಿರೋ ದೇಹ ನಾಶ ಆಗ್ತದೆ. ಆದರೆ ಸೂಕ್ಷ್ಮ ಶರೀರ ಏನಿದೆ ಅದು ನಾಶ ಆಗಲ್ಲ. ಆತ್ಮ ಏನಿದೆ ಅದು ನಾಶ ಆಗಲ್ಲ. ಸೂಕ್ಷ್ಮ ಶರೀರದಲ್ಲಿ ನೀವು ಮಾಡಿರೋ ಎಲ್ಲ ಕರ್ಮಗಳು ಅಲ್ಲಿ ಸ್ಟೋರ್ ಆಗಿದೆ. ಜನ್ಮಾಂತರದ ಸಂಚಿತ, ಪ್ರಾರಬ್ಧ, ಆಗಮ ಕರ್ಮಗಳೆಲ್ಲ ಸ್ಟೋರೇಜ್ ಯಾವುದು ಅಂದರೆ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಟ್ರಾವೆಲ್ ಮಾಡ್ತಾ ಬರ್ತದೆ. ಮೋಕ್ಷ ಅಂದ್ರೇನು? ಈ ಸೂಕ್ಷ್ಮ ಶರೀರವು ಆತ್ಮವನ್ನು ಬಂಧಿಸಿ ನಿಂತಿದೆ, ಆ ಸೂಕ್ಷ್ಮ ಶರೀರವು ನಾಶ ಆಗುತ್ತೆ. ಓಕೆ. ಎಲ್ಲ ಭಯ, ಆತಂಕ, ಬಂಧನಗಳು, ಆಸೆಗಳು, ಹೀಗೆ ಬದುಕಬೇಕು ಅಂತಿದ್ದ ಭಾವನೆಗಳು ಎಲ್ಲವೂ ಯಾವಾಗ ನಾಶ ಆಗ್ತದೆ ಅದನ್ನು ಮನೋಲಯ ಆಗೋದು ಅಂತ ಕರೀತಾರೆ. ಮನೋಲಯ ಆದಾಗ ಆತ್ಮ ಪೂರ್ಣವಾಗಿ ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತದೆ. ಅಂದರೆ ಪದ ಏನು ಪರಮಪಾದ ಅಥವಾ ವೈಕುಂಠ ಅಥವಾ ಕೈಲಾಸ ಅಂತ ಒಂದು ನಂಬಿಕೆ ಇದೆ ಜನರಲ್ಲಿ, ಆ ಸ್ಥಾನಕ್ಕೆ ಹೋಗಿ ಸೇರ್ತದೆ. ಅದಕ್ಕೆ ಚಾಯ್ಸ್ ಅಂತ ಹೇಳಿದ್ರಲ್ಲ ನೀವು, ಮತ್ತೆ ಹುಟ್ಟುವಂತ ಮತ್ತೆ ಚಾಯ್ಸ್ ಬರೋದು. ಈಗಲೂ ಕೂಡ ನಾವು ಹುಟ್ಟಿರುವಂಥದ್ದು ಆ ಸೂಕ್ಷ್ಮ ಶರೀರ ಏನಿದೆ ಅದೇ ಡಿಸೈಡ್ ಮಾಡಿದೆ, ನಾನು ಇಂತಹ ಗರ್ಭದಲ್ಲಿ ಹುಟ್ಟಬೇಕು, ಹೀಗೆ ಹುಟ್ಟಿ ನಾನು ನನ್ನ ಆಸೆಗಳನ್ನು ಈ ರೀತಿಯಾಗಿ ಕಟ್ಕೋಬೇಕು, ಪೂರೈಸ್ಕೋಬೇಕು. ನಾವು ಹುಟ್ಟಿರೋದು ಯಾಕೆ? ನಾವೇನು ಕರ್ಮ ಮಾಡಿದ್ದೀವಿ, ಒಂದು ಅದನ್ನು ಸವಿಸ್ಲಿಕ್ಕೆ, ಇಲ್ಲ ಕರ್ಮ ಮಾಡಲಿಕ್ಕೆ. ಎರಡಕ್ಕೆ ಹುಟ್ಟೋದು ಮನುಷ್ಯನಾಗಿ ದೇಹದಲ್ಲಿ. ಅಥವಾ ಮನುಷ್ಯ ಅಂತಲ್ಲ, 84 ಲಕ್ಷ ಜೀವರಾಶಿಗಳಿದೆ ಈ ಪ್ರಪಂಚದಲ್ಲಿ. 84 ಲಕ್ಷದ ಜೀವರಾಶಿಗಳಿದೆ. ಈಗ ನಾಯಿ ಆಗಿಯೋ, ಕುರಿ ಆಗಿಯೋ, ಅಮೀಬ ಆಗಿಯೋ, ತಿಮಿಂಗಲ ಆಗಿಯೋ, ಏನು ಬೇಕಾದರೂ ಹುಟ್ಟಬಹುದು ಅನ್ನುವಂಥದ್ದು ನಂಬಿಕೆ. ಅದಿದೆ ಇಲ್ಲ ಅದನ್ನು ಮತ್ತೆ ಹುಡ್ಕೊಂಡು ಹೋಗೋದು, ಅದು ಅಧ್ಯಾತ್ಮ. ಆದರೆ ಈ ರೀತಿಯಾಗಿ ಹುಟ್ಟುತ್ತವೆ. ಯಾಕೆ ಹುಟ್ಟುತ್ತವೆ? ಸೂಕ್ಷ್ಮ ಶರೀರದಲ್ಲಿ ಹಿಂದಿನ ಜನ್ಮದಲ್ಲಿ ಒಂದು ನಂಬಿಕೆ ಇದೆ. ನಮ್ಮ ಸನಾತನ ಪರಂಪರೆಯಲ್ಲಿ ಕರ್ಮವನ್ನು ನಾವು ನಂಬ್ತೀವಿ. ಹಿಂದಿನ ಜನ್ಮದಲ್ಲಿ ನನಗೇನೋ ಆಸೆ ಇತ್ತು, ಆ ಆಸೆಯನ್ನು ಪೂರೈಸ್ಕೊಳ್ಳೋಕ್ಕಾಗದೆ ಸತ್ತು ಹೋದ ನಂತರ ಅದನ್ನು ಪೂರೈಸ್ಕೋಬೇಕಲ್ಲ, ಮತ್ತು ಇನ್ನೊಂದು ದೇಹ ಬೇಕು. ಅದಕ್ಕೆ ಇನ್ನೊಂದು ದೇಹಕ್ಕಾಗಿ ಹುಡುಕ್ತದೆ ಆತ್ಮ ಹುಡುಕಲ್ಲ, ಯಾಕೆಂದರೆ ಆತ್ಮಕ್ಕೆ ಯಾವುದೇ ಕ್ರಿಯೆ ಇಲ್ಲ, ಅದು ಜಸ್ಟ್ ಒಂದು ಬ್ಯಾಟ್ರಿ ಇದ್ದ ಹಾಗೆ. ಆದರೆ ಸೂಕ್ಷ್ಮ ಶರೀರ ಇದೆಯಲ್ಲ, ಅದು ಯೋಚನೆ ಮಾಡ್ತದೆ, ಈ ದೇಹಕ್ಕೆ ಇಂಥವರ ಗರ್ಭಕ್ಕೆ ನಾನು ಹೋದರೆ ನನ್ನ ಆಸೆ ಪೂರೈಸ್ಕೋಬಹುದು, ನಾನು ಈ ಜನ್ಮವನ್ನು ಹೀಗೆ ಬದುಕಬಹುದು ಅಂತ ಡಿಸೈಡ್ ಮಾಡಿ ಆ ಗರ್ಭಕ್ಕೆ ಸೇರಿ ಅಲ್ಲಿಂದ ಜನ್ಮ ತಾಳಿ ಬರುವುದು. ಭಗವಂತ ಡಿಸೈಡ್ ಮಾಡಲ್ಲ ಇದನ್ನು, ನೀನು ಇಂಥವರ ಗರ್ಭಕ್ಕೆ ಹೋಗಿ ಸೇರು, ಹೀಗೆ ಸಾಯಿ, ಹೀಗೆ ಬದುಕು. ಭಗವಂತ ಡಿಸೈಡ್ ಮಾಡಲ್ಲ, ಅವನಿಗೆ ತುಂಬ ಬೇರೆ ಕೆಲಸಗಳಿದೆ. ಭಗವಂತ ನಿನ್ನನ್ನು ಸ್ವತಂತ್ರವಾಗಿ ಬಿಟ್ಬಿಟ್ಟಿದ್ದಾನೆ. ನಿನ್ನ ಸಾಮರ್ಥ್ಯ ಅದು. ಇನ್ನೂ ಬದುಕಬೇಕಾ, ಇನ್ನೂ ಜನ್ಮಾಂತರಗಳು ತಿಳಿಬೇಕಾ, ಇಲ್ಲ ವಾಪಸ್ ಪರಮಾತ್ಮನ ಹತ್ರಕ್ಕೆ ಹೋಗಬೇಕಾ, ನೀನು ಡಿಸೈಡ್ ಮಾಡೋದು. ಪರಮಾತ್ಮ ಇದನ್ನು ಡಿಸೈಡ್ ಮಾಡಲ್ಲ. ನಿನ್ನ ಹಣೆ ಬರಹವನ್ನು ಸರಿಯಾಗಿ ಹೇಳೋದಿದ್ರೆ, ಸಿಂಪಲಾಗಿ ಹೇಳೋದಿದ್ರೆ, ಇವತ್ತು ನೀನೇನು ಬದುಕ್ತಾ ಇದೆಯಾ ಅದಕ್ಕೆ ಕಾರಣ ನೀನೆ. ಇವತ್ತು ಆನಂದವಾಗಿದ್ದರೆ ಅದಕ್ಕೆ ಕಾರಣ ನೀನೆ. ಇವತ್ತು ಸಾವಿನ ಭಯದಲ್ಲಿ ಒದ್ದಾಡ್ತಾ ಇದ್ದರೆ ಅದಕ್ಕೂ ಕಾರಣ ನೀನೆ. ಇವತ್ತು ಎಲ್ಲ ಭಯಗಳನ್ನು ಮೀರಿ ಒಬ್ಬ ದೊಡ್ಡ ಯೋಗಿ ಆಗಿದ್ದರೆ ಅದಕ್ಕೂ ನೀನೇ ಕಾರಣ. ಆದರೆ ನಿನ್ನ ಭಾವನೆಗೆ ಪ್ರಕೃತಿ ಪರಮಾತ್ಮ ಅನುಗ್ರಹಿಸಬಹುದೇ ಹೊರತು ಹೀಗೇ ಬದುಕುವಂಥ ಹಣೆ ಬರಹ ಬರೀತಾನೆ ಅಂತ ಏನು ಹೇಳ್ತಾರಲ್ಲ, ಅದು ಇಲ್ಲ. ನಿನ್ನ ಹಣೆ ಬರಹವನ್ನು ನೀನೇ ಬರ್ಕೊಂಡು ಭೂಮಿಗೆ ಬಂದಿದೆಯಾ, ಅದನ್ನೇ ನೀನು ಅನುಭವಿಸ್ತಾ ಇದೆಯಾ. ಆದರೆ ಒಂದಾಗ್ತದೆ, ಸೂಕ್ಷ್ಮ ಶರೀರ ಬಂದಾಗ, ಗರ್ಭ ಸೇರಿ ಭೂಮಿಗೆ ಬಂದಾಗ ತಾನೇನು ಡಿಸೈಡ್ ಮಾಡಿರ್ತಾರಲ್ಲ, ಸಮ್ ಟೈಮ್ ಅದು ಮರ್ತು ಹೋಗಿ ಬೇರೆಯವರು ನೋಡ್ತಾರೆ.
ಈಗ ತಾಯಿ ಗರ್ಭದಲ್ಲಿದ್ದಾಗ ಆಕೆ ಏನು ಯೋಚನೆ ಮಾಡಿದ್ಲು ಅದು ಶೇಖರಣೆ ಆಗ್ತದೆ, ಸಂಸ್ಕಾರ ಆಗ್ತದೆ. ಭೂಮಿಗೆ ಬಂದ ಮೇಲೆ ಅಪ್ಪ ಏನು ಮಾಡ್ತಿದ್ದ, ಅಣ್ಣ ಏನು ಮಾಡ್ತಾ ಇದ್ದ, ಪಕ್ಕದ ಮನೆಯವರು ಏನು ಮಾಡ್ತಾ ಇದ್ರು, ಇದನ್ನೆಲ್ಲ ನೋಡಿ ಅದನ್ನು ಕಾಪಿ ಮಾಡಿ ತನ್ನ ಜೀವನ ಕಟ್ಕೊಳ್ಳೋಕೆ ಶುರು ಮಾಡ್ತದೆ. ಹಾಗಾಗಿ ಯಾಕೆ ಮೋಕ್ಷ ಎಲ್ರಿಗೂ ಸಿಗಲ್ಲ ಅಂದರೆ, ಇವರು ಕಾಪಿ ಮಾಡಿ ತನ್ನ ಮೂಲ ಉದ್ದೇಶ ಏನಿತ್ತಲ್ಲ, ಯಾಕೆ ಹುಟ್ಟಿದೆ ಅಂತ ಮರೆತು ಈ ಕಾಪಿ ಮಾಡಿ ಬದುಕೋ ಕಾರಣದಿಂದಾಗಿ ಅವನಲ್ಲೇ ಸಿಗಾಕೊಳ್ತಾನೆ. ಬಟ್ ಯಾವ್ದು ಸರಿ ಇಲ್ಲಿ? ಮೂಲ ಉದ್ದೇಶನ ಹುಡ್ಕೊಂಡು ಹೋಗೋದು ಸರಿನಾ, ಅಥವಾ ಈಗ ಈ ಲೈಫಲ್ಲಿ ನನಗೆ ಹಿಂಗೆ ಅನಿಸ್ತಾ ಇದೆ ಅಂತ ಮಾಡೋದು ಸರಿನಾ, ಅಥವಾ ಎರಡೂ ಸರಿ ಅಲ್ವಾ? ಅಲ್ಲ, ಒಂದು ಇನ್ನೊಬ್ರು ಕಾಪಿ ಮಾಡಿ ಬದುಕ್ತಾ ಇರೋದೇನಿದೆ ಅದು ಸಿಗಾಕೊಳ್ತಾ ಹೋಗೋದೆ, ಬಿಡಿಸ್ಕೊಳ್ಳೋಕ್ಕಾಗಿಲ್ಲ. ಓಕೆ ಓಕೆ. ತನ್ನ ಉದ್ದೇಶ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಸರಿ. ಹಾಗೆ ಅರ್ಥ ಮಾಡ್ಕೊಳ್ಳೋದನ್ನೇ ಸೆಲ್ಫ್ ರಿಯಲೈಸೇಷನ್ ಅಂತ ಕರೆಯೋದು. ಓಕೆ. ಆ ಸೂಕ್ಷ್ಮ ಶರೀರ ಏನು ನೀವು ಹೇಳಿದ್ರಿ, ಅದರ ಮನಸ್ಸಲ್ಲಿರುವಂಥ ಆಸೆಗಳು, ಎಸ್, ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರವೇ ಬಂದಿರೋದು. ಓಕೆ. ಆತ್ಮ ಅಥವಾ ಜನ್ಮ. ನಾನು ಬಹುಶಃ ಈ ವಿಚಾರದ ಬಗ್ಗೆ ನಾವೇನು ಮಾತಾಡ್ತೀವಿ, ಇದು ಭಾಳ ದೊಡ್ಡ ಟಾಪಿಕ್ ಇದು ನಾವು ಮಾತಾಡ್ತಾ ಇರೋದು. ಆಮೇಲೆ ಇದರಲ್ಲಿ ಒಂದು ಉತ್ತರಕ್ಕೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಇನ್ನೊಂದು ಪ್ರಶ್ನೆ ಬರ್ತಾ ಹೋಗುತ್ತೆ. ನಿಮ್ಮ ಮನಸ್ಸಲ್ಲೂ ಕೂಡ ಆ ಪ್ರಶ್ನೆಗಳು ಬಂದಿರ್ಬೋದು, ನನ್ನ ಮನಸ್ಸಲ್ಲೂ ಕೂಡ ಬಂದಿದೆ. ಸೊ ಹೀಗಾಗಿ ನಾವು ಈ ವಿಚಾರನ ಇನ್ನೊಂದು ಸಲ ಮಾತಾಡೋಣ ಅಂತ ನನಗನ್ಸುತ್ತೆ. ಯಾಕೆಂದರೆ ಇದು ಎಂಡ್ಲೆಸ್, ಅಂದರೆ ತುಂಬ ಚರ್ಚೆ ಮಾಡಬೇಕಾದ, ತುಂಬ ಡೀಪಾಗಿ ಅನಲೈಸ್ ಮಾಡಬೇಕಾದ ವಿಚಾರಗಳು, ಮತ್ತು ತುಂಬ ಲಾಜಿಕಲ್ ಆಗಿರೋ ಪ್ರಶ್ನೆಗಳನ್ನ ಕೂಡ ನಂಗೆ ಕೇಳಬೇಕಂತ ಅನಿಸುತ್ತೆ. ಬಟ್ ಇವತ್ತು ನಾನು ಕೇಳಲ್ಲ, ಇನ್ನೊಂದು ಸಲ ಆ ಪ್ರಶ್ನೆಗಳನ್ನ ಕೇಳ್ತೀನಿ. ಇವತ್ತು ನಾವು ಭಯದ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಸಾವಿನ ಭಯದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಅದಾದ ನಂತರ ಬರುವಂಥ ಭಯ ಸೋಲಿನ ಭಯ. ಸೊ ಇದು ಒಂದು ನಾನು ಕೊನೆಯದಾಗ ಕೇಳಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಕೂಡ ನಮ್ಮ ಲೈಫಲ್ಲಿ ಏನೋ ಮಾಡಬೇಕು ಅಂತಲೇ, ನಾನು ಅದನ್ನು ಕಟ್ಟಬೇಕು, ಅದನ್ನು ಮಾಡಬೇಕು, ಮನೆ ಕಟ್ಕೋಬೇಕು, ನಾನು ಜಾಬ್ ಮಾಡಬೇಕು, ನಾನು ದೊಡ್ಡವನಾಗಬೇಕು, ನಾನು ಶ್ರೀಮಂತ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು, ನಾನು ಅದನ್ನು ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಬಟ್ ಆಗದೇ ಇದ್ದರೆ ಅನ್ನೋ ಒಂದು ಭಯ ಎಲ್ಲರೂ ಕಾಡ್ತಾ ಇರುತ್ತೆ. ಸೊ ನೀವು ಹೇಳಿದಾಗೆ ಸೋಲಿನ ಭಯ ಮತ್ತು ಸೋಲನ್ನು ನೋಡಿ ಇನ್ನೊಬ್ರು ಏನು ಅಂದ್ಕೊಳ್ತಾರೆ ಅನ್ನೋ ಭಯ, ಅದು ಇನ್ನೂ ಡೇಂಜರ್. ಇನ್ನೂ ಡೇಂಜರ್. ಸೊ ಈ ಒಂದು ಭಯವನ್ನು ಮೀರೋದು ಹೇಗೆ ಗುರುಗಳೇ? ನೋಡಿ, ವಿಶೇಷವಾಗಿ ನಾನು ಕೇಳಿದ ಹಾಗೆ, ನಾನು ಯಾವ ದೇಶಕ್ಕೂ ಹೋಗಿಲ್ಲ. ಈ ವಿದೇಶದವರು, ವಿಶೇಷವಾಗಿ ಅಮೇರಿಕದಂಥ ದೇಶದವರು, ಇಲ್ಲಿ ರಿಸ್ಕ್ ಇದೆ ಅಂದರೆ ಆ ರಿಸ್ಕನ್ನು ಕೈಗೆ ಎತ್ಕೊಳ್ತಾರೆ. ರಿಸ್ಕ್ ಲೈಫ್ ಅವ್ರಿಗೆ ಇಷ್ಟ ಆಗ್ತದೆ ಅಂತ. ಅಂದರೆ ಒಂದು ಹೊಸ ಉದ್ಯಮ ಕಟ್ಟಬೇಕು, ಹೊಸದಾಗಿ ನಾನು ಏನೋ ಕಂಡುಹಿಡಿಯಬೇಕು, ಏನೋ ಮಾಡಬೇಕು ಅಂತ. ಭಾರತದವರಿಗೆ ಈ ಉದ್ಯಮ ಮಾಡಿದ್ರೆ ಸೋತ್ ಹೋಗ್ತಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಭಯ ಬರ್ತದೆ. ಭಾರತೀಯರು ಬೇಸಿಕಲಿ ಬುಕ್ಕಲ್ರು ಅಂತಾರ, ಒಂದು ರೀತಿ ಭಯ ಜಾಸ್ತಿ ಇದೆ. ಉದಾಹರಣೆಗೆ ಏನಂದರೆ, ಅದಕ್ಕೆ ಸರಿಯಾಗಿ ಹೇಳೋದಿದ್ರೆ, ಭಾರತದವರಿಗೆ ತಿಳಿದು ಮಾಡುವ ರಿಸ್ಕ್ ಏನಿದೆ ಅದನ್ನು ಇಷ್ಟಪಡ್ತಾರೆ. ಉದಾಹರಣೆಗೆ ಅಲ್ಲೆಲ್ಲೋ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ, ಹೆಂಗ್ ಬ್ಲಾಸ್ಟ್ ಆಯಿತು ನೋಡ್ಕೊಂಬರೋಣ ಅಂತ ಹೋಗ್ತಾರೆ. ಅದೇ ನೀನೇ ಅಲ್ಲಿ ಏನಾದರೂ ಆಗಬಹುದು, ಅಲ್ಲಿಗೆ ಹೋಗಬೇಡ ಅಂದರೆ ಎದುರ್ತಾರೆ. ಆದರೆ ಈ ಬೇರೆ ದೇಶದವರು ಅಲ್ಲೇನೋ ಬಾಂಬ್ ಇಟ್ಟಿದ್ದಾರೆ ಅಂತಂದರೆ ಅವ್ರು ಆ ರಿಸ್ಕ್ ಹೋಗಲ್ಲ, ಕಂಡು ಬೀಳುವ ರಿಸ್ಕ್ ಹೋಗಲ್ಲ ಅವರು. ಆದರೆ ನೀನು ಈ ಉದ್ಯಮ ಮಾಡಿದ್ರೆ ಸೋಲೋ ಸಾಧ್ಯತೆ ಇದೆ ಅಂದರೆ, ಹಾಗಾದರೆ ಆ ಸಾಧ್ಯತೆ ಒಂದ್ಸರಿ ನಾವು ಪರೀಕ್ಷೆ ಮಾಡೋಣ ಅಂತ ಹೋಗ್ತಾರೆ. ಓಕೆ. ಇಡೀ ಪ್ರಪಂಚದಲ್ಲಿ ಈ ಭಯ ಇಲ್ಲ. ಉದ್ಯಮಗಳನ್ನ ಸ್ಥಾಪನೆ ಮಾಡುವಂಥದ್ದು, ಅದನ್ನು ಗೆಲ್ತೀನಿ ಅನ್ನುವಂಥದ್ದೇ ಅವ್ರಿಗೆಲ್ಲ ಇದೆ. ಸೋತರು ಅದರಿಂದ ಪಾಠ ಕಲಿತೀನಿ ಅಂತ. ಆದರೆ ಭಾರತದಲ್ಲಿ ಬೇಸಿಕಲಿ ಕಂಡು ಹಗಲು ಬಾವಿಗೆ ಯಾಕೆ ಬಿಡಬೇಕು ಅನ್ನೋ ಒಂದು ಯೋಚನೆ ಬಂದ್ಬಿಟ್ಟಿದೆ. ಹಾಗಾಗಿ ಭಾರತದಲ್ಲಿ ಹೊಸ ಉದ್ಯಮಗಳೇ ಶುರು ಆಗಲಿಲ್ಲ, ಭಯದಿಂದ ಬದುಕ್ತಾ ಇದ್ದಾರೆ. ನಾವು ಹೇಳೋದು, ಒಂದು ಹೊಸ ಸ್ಕೂಟರ್ ತಗೊಂಡ ಮೇಲೆ ರಸ್ತೆಗೆ ಇಳಿದೇ ಇದ್ದರೆ ಆ ಸ್ಕೂಟ್ರು ಏನು ನೀವು ತಗೊಂಡ್ರಿ, 1 ಲಕ್ಷ ಕೊಟ್ಟು 1.5 ಲಕ್ಷ ಕೊಟ್ಟು ಏನು ತಗೊಂಡ್ರಿ, ಅದು ವ್ಯರ್ಥ. ಹೌದು. ಒಂದು ವಿಮಾನದಲ್ಲಿ ಹತ್ತಿದ್ರೆ, ನಾನು ಅಲ್ಲಿ ವಿಮಾನ ಅಪಘಾತ ಆಗೋದ್ರೆ ಅಂತಂದರೆ 200-300 ಕೋಟಿ ಖರ್ಚು ಮಾಡಿ ಆ ವಿಮಾನ ನಿರ್ಮಾಣ ಮಾಡಿರೋದೆ ಆಕಾಶದಲ್ಲಿ ಚಲಾಯಿಸ್ಲಿಕ್ಕೆ. ಅದು ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆದರೆ, ಬ್ಲಾಸ್ಟ್ ಆದರೆ ನಾವು ಬದುಕೋದೇ ಇಲ್ಲ ಅನ್ನೋ ಭಯ ಬಂದರೆ ಮತ್ತು ನಾವು ವಿಮಾನದಲ್ಲಿ ಹತ್ತಕ್ಕೆ ಸಾಧ್ಯವೇ ಇಲ್ಲ, ವಿಮಾನ ಬಳಸೋಕ್ಕೆ ಆಗಲ್ಲ. ಹಾಗೆ ಲೈಫು ಅನ್ನೋದು ಇನ್ನೂ ಅಮೂಲ್ಯವಾದದ್ದು. ನಾವೇನು 1000 ವರ್ಷ ಬದುಕಲ್ಲ, ಬದುಕೋದೇ 100 ವರ್ಷ ಹೆಚ್ಚು. ಅಂದರೆ ಅದ್ರ ಒಳಗೆ ನೀನು ಏನನ್ನಾದರೂ ಗುರಿ ಮುಟ್ಟದೇ ಇದ್ದರೆ, ಏನನ್ನಾದರೂ ಅಟ್ಲೀಸ್ಟ್ ಪ್ರಯತ್ನವೇ ಮಾಡದೇ ಇದ್ದರೆ ಆ ಲೈಫಿಗೆ ವ್ಯರ್ಥ. ಆ ಜೀವನವೇ, ಅಮೂಲ್ಯವಾದ ಜೀವನವೇ ವ್ಯರ್ಥ. ಸೋಲು ಅನ್ನೋದು ಇದ್ದಾಗಲೇ ಗೆಲುವು ಅನ್ನೋದಕ್ಕೆ ಒಂದು ಸಾರ್ಥಕತೆ ಬರೋದು. ಮತ್ತು ಏನಂದರೆ ಎಲ್ರಿಗೂ ಅವಸರ, ಒಂದೇ ಸರಿಗೆ ಕೈ ಹಾಕಿದ ತಕ್ಷಣ ನಾವು ಗೆದ್ದು ಬಿಡಬೇಕು ಅಂತ. ನೋಡಿ, ವಾರೆನ್ ಬಫೆಟ್ ಬಗ್ಗೆ ಹೇಳ್ತಾರೆ. ಅವರ ಲೈಫಲ್ಲಿ ನಾನು ಓದಿದ್ದೀನಿ ಅವರ ಪುಸ್ತಕ. 11ನೇ ವಯಸ್ಸಿಗೆ ಅವರು ಶೇರ್ ಖರೀದಿಗೆ ಶುರು ಮಾಡಿದ್ರಂತೆ. ಆದರೆ ಇದರಲ್ಲಿ ನನಗೆ ಆದಾಯ ಬಂದದ್ದು, ಇದರಲ್ಲಿ ನನಗೆ ಹೆಚ್ಚು ಲಾಭ ಬಂದದ್ದು ನನ್ನ 40 ವರ್ಷ ದಾಟಿದ ಮೇಲೆ. ಅಲ್ಲಿವರೆಗೆ ಅವರು ತಾಳ್ಮೆಯಿಂದ ಅದನ್ನು ಇನ್ವೆಸ್ಟ್ ಮಾಡ್ತಾ ಹೋದರು. ಭಾರತದಲ್ಲಿಗೆ ನಮಗೆ ತಾಳ್ಮೆ ಇಲ್ಲ.
ನಾಳೆಗೆ ನಮಗೇನೋ ಆದಾಯ ಬೇಕು, ನಾಳೆನೇ ನಾನು ಏನನ್ನೋ ಗಳಿಸ್ಬಿಡ್ಬೇಕು ಅನ್ನುವಂಥದ್ದಿದೆ. ಈಗಿರೋ ಕಾರಣದಿಂದಾಗಿ ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಲ್ಲ, ಏನನ್ನೂ ಅವರು ಮಾಡ್ಲಿಕ್ಕೆ ಹೋಗಲ್ಲ. ಇನ್ನು 10 ವರ್ಷ ಕಾಯಬೇಕು, ಅಷ್ಟರಲ್ಲಿ ಏನಾದರೂ ಅನಾಹುತಗಳಾದರೆ, ಅಷ್ಟರಲ್ಲಿ ನಾನು ಸೋತು ಹೋದರೆ, ಅಷ್ಟರಲ್ಲಿ ನಾನೇ ಇಲ್ಲದೆ ಹೋದರೆ ಅನ್ನೋ ಭಯಗಳನ್ನು ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಸೋಲ್ತಾರೆ. ಈ ಮನಸ್ಸಿಗೆ ಸಂಬಂಧಪಟ್ಟಾಗ ಹೇಳೋದಿದ್ರೆ, ನೀವು ಭಯದಿಂದ ಏನು ಶುರು ಮಾಡ್ತೀರಿ ಅದರಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಉದ್ಯಮ ಮಾಡಿ, ಏನನ್ನೇ ಮಾಡಿ, ನಾನು ಗೆಲ್ತೀನಿ ಅನ್ನೋ ಮನಸ್ಸಿನಲ್ಲಿ ಹೋಗಿ, ಆಗ ಏನೋ ಒಂದು ಆಗ್ತದೆ. ಆದರೆ ನೀವು ಸೋತು ಹೋಗ್ತೀನಿ ಅಂತ ಶುರು ಮಾಡಿದರೆ ಸೋಲೇ ಆಗ್ತದೆ, ಗೆಲುವು ಸಾಧ್ಯವೇ ಇಲ್ಲ. ಭಾರತದಲ್ಲಿ ಇದೊಂದು ಯುವಕರಲ್ಲಂತೂ ಆ ಸಮಸ್ಯೆ ಇದೆ, ಭಯಪಡ್ತಾರೆ. ಸೋಲು ಅನ್ನೋ ಭಯಕ್ಕಂತೂ ಭಯಪಡ್ತಾರೆ. ಅವ್ರ ಸೋಲೇ ಇರಲಿ, ಪಕ್ಕದವರು ನಮ್ಮನ್ನು ಎಲ್ಲಿ ಹೀಯಾಳಿಸ್ಬಿಡ್ತಾರೋ, ಇದನ್ನು ಮಾಡಿ ಸೋತು ಹೋದ ಅಂತ ಹೀಯಾಳಿಸ್ತಾರೋ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದಾರೆ. ಇದು ಜೀವನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಭಾಳ ಉದಾಹರಣೆ ಇದು. ನಿಜ ನಿಜ. ಬಟ್ ನಾನೊಬ್ಬ ಒಂದು ಸಣ್ಣ ಒಂದು ಕೆಲಸ ಮಾಡೋನಾಗಿ ನಾನು ಕಲ್ತಿರೋ ಪಾಠ ಏನಂದರೆ, ಈ ಉದ್ಯಮದಲ್ಲಿ ಅಥವಾ ನೀವು ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ಸೋಲು ಅಂತ ಒಂದು ನೀವು ಹೇಳಿದ್ರಿ ಕೂಡ, ಅದನ್ನು ಸೋಲು ಅನ್ನೋದೊಂದು ಪಾಠ ಆ್ಯಕ್ಚುಲಿ. ಮತ್ತು ಆ ಸೋಲು ನಿಮಗೆ ಏನು ಕಲಿಸುತ್ತೆ ಅಂದರೆ, ಇನ್ನೊಂದು ದಾರಿನೂ ತೋರಿಸುತ್ತೆ. ನೀನು ಈ ದಾರಿಲಿ, ಆ ಸೋಲ್ದೇ ಇದ್ದರೆ ನಿಮಗೆ ಅದೇ ದಾರಿನೇ ಗೊತ್ತಾಗಲ್ಲ. ನೀವು ಹಿಂಗೆ ಕೂತ್ಕೊಂಡ್ರೆ ಆ ದಾರಿನ ನಿಭಾಯಿಸೋದು ಗೊತ್ತಾಗಲ್ಲ. ಎಸ್, ಜೀವನವನ್ನು ನಿಭಾಯಿಸೋಕ್ಕೂ ಆಗಲ್ಲ. ಕರೆಕ್ಟ್. ಸೋತಾಗ ಇನ್ನೊಂದು ದಾರಿ ತೋರಿಸುತ್ತೆ. ಸೋತು ಯಾವ ಕಾರಣಕ್ಕೆ ಸೋತೆ, ಈ ಕಾರಣಕ್ಕೆ ಸೋತೆ, ಹಾಗಾದ್ರೆ ಗೆಲುವಿನ ದಾರಿ ಇಲ್ಲಿ ಪಕ್ಕದಲ್ಲಿ ಇದನ್ನು ಗೊತ್ತಾಗ್ಬಿಡುತ್ತೆ, ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ನಾವು ಭಾರತೀಯ ಸ್ವಭಾವದ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಫೈನಲ್ ಆಗಿ ಒಂದು ಪ್ರಶ್ನೆ ಕೇಳಿ ಈ ಎಪಿಸೋಡ್ನ ಮುಗಿಸ್ತೀನಿ. ಮಕ್ಕಳಿಗೆ ಈ ವಿಶೇಷವಾಗಿ ಈಗ ಬೆಳೆಸೋ ರೀತಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ವಿಶೇಷವಾಗಿ ಈಗ ಭಯಮುಕ್ತ ವಾತಾವರಣವನ್ನು, ಅಂದರೆ ಅವರು ನಿರ್ಭಯರಾಗಿ ಬಾಳುವಂಥ ಪ್ರಜೆಯಾಗಿ ಅವ್ರು ಬದುಕಬೇಕು ಅಂದರೆ ಮಕ್ಕಳನ್ನ ಬೆಳೆಸೋ ನಿಟ್ಟಿನಲ್ಲಿ ಏನನ್ನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ಒಂದೇನಂದರೆ ನೋಡಿ, ಅಧ್ಯಾತ್ಮದಲ್ಲೂ ಇವತ್ತಿನ ಲೌಕಿಕಕ್ಕೂ ಇದೇ ವ್ಯತ್ಯಾಸ. ಲೌಕಿಕದ ಇವತ್ತಿನ ಎಕ್ಸಾಮಿನೇಷನ್ ಇರ್ಬೋದು, ಜೀವನ ಇರ್ಬೋದು ಹೇಗೆ ಅಂದರೆ, ನೀನು ಸ್ಕೂಲಿಗೆ ಹೋಗಿಲ್ಲ ಅಂದರೆ ನಿನ್ನ ಜೀವನ ಮುಗೀತು, ವ್ಯರ್ಥ ಆಯಿತು ನಿನ್ನ ಜೀವನ ಅಂತ. ನೀನು ಸ್ಕೂಲಿಗೆ ಹೋಗಿ A++ ಫಸ್ಟ್ ಗ್ರೇಡ್ನಲ್ಲಿ ಪಾಸ್ ಆಗಿಲ್ಲ ಅಂದರೆ ನಿನ್ನ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ತಂದೆ ತಾಯಿ ಅಲ್ಲೇ ನಿರ್ಧಾರ ಮಾಡ್ತಾರೆ, ನೀನು ಚೆನ್ನಾಗಿ ಓದಿಲ್ಲ, ನಿನ್ನ ಲೈಫ್ ಮುಗೀತು. ಪರ್ಸೆಂಟೇಜ್ ತೆಗ್ದಿಲ್ಲ, ನಿನ್ನ ಲೈಫ್ ಮುಗೀತು. ಸ್ಕೂಲಲ್ಲಿರೋ ಟೀಚರ್ಗಳು ಹೇಳ್ತಾರೆ, ನೀನು ಚೆನ್ನಾಗಿ ಓದ್ತಾ ಇಲ್ಲ, ಸರಿಯಾಗಿ ಹೋಮ್ವರ್ಕ್ ಮಾಡ್ತಾ ಇಲ್ಲ, ಎಕ್ಸಾಮ್ನಲ್ಲಿ A++ ಫಸ್ಟ್ ರ್ಯಾಂಕ್ ಬರ್ತಾ ಇಲ್ಲ, ಹಾಗಾಗಿ ನಿನ್ನ ಜೀವನದಲ್ಲಿ ಏನನ್ನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ನೀನು ಚೆನ್ನಾಗಿ ಓದಿದ್ರೆ ಬದುಕ್ತಿ, ಇಲ್ಲದೆ ಇದ್ದರೆ ಮುಗೀತು ನಿನ್ನ ಅನ್ನೋ ಭಯವನ್ನು ಅಲ್ಲಿಂದ ಹುಟ್ಟಾಕೋಕ್ಕೆ ಶುರು ಮಾಡ್ತಾರೆ. ನಾ ಹೇಳೋದು, ಓದಿ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅಂತ ಓದೋಕ್ಕೆ ಶುರು ಮಾಡಿ, ಅಲ್ಲಿಂದ ಧೈರ್ಯ ಕೊಡೋಕ್ಕೆ ಶುರು ಮಾಡಿ. ಅಧ್ಯಾತ್ಮ ಏನು ಹೇಳ್ತಿದೆ, ನೀನು ಏನನ್ನಾದರೂ ಸಾಧಿಸಬಲ್ಲೆ, ನಿನಗೆ ಕ್ಷಮತೆ ಇದೆ, ತಲೆ ಕೆಡಿಸ್ಕೋಬೇಡ, ಹೋಗು ಅಂತ ಅಧ್ಯಾತ್ಮದಲ್ಲಿ ಒಬ್ಬ ಗುರು ಹೇಳಿದ್ರೆ, ಲೌಕಿಕದಲ್ಲಿ ಹೇಳೋದು, ನೀನು ಇದನ್ನು ಮಾಡದೇ ಇದ್ದರೆ ನಿನ್ನ ಜೀವನ ನಾಶ ಆಗ್ತದೆ, ನೀನು ಇಷ್ಟು ಚೆನ್ನಾಗಿ ಓದದೇ ಇದ್ದರೆ ನೀನು ಬದುಕಕ್ಕೆ ಆಗಲ್ಲ ಅನ್ನೋ ಭಯ ಸೃಷ್ಟಿ ಮಾಡ್ತಾರೆ. ತಂದೆ ತಾಯಿಯಿಂದಿರ ಹಿಡಿದು ನೀನು ಎಲ್ಲಿ ಹೋದರೂ ಅದನ್ನೇ ಹೇಳ್ತಾರೆ, ಭಯ ಪಡಿಸೋಕ್ಕೆ ಶುರು ಮಾಡ್ತಾರೆ. ನಿಂಗೆ ಕೆಲಸ ಸಿಗಲ್ಲ, ನಿನಗೆ ಒಳ್ಳೆ ಕಂಪ್ನಿಲಿ ಕೆಲಸ ಸಿಗಲ್ಲ, ನಿನಗೆ ಒಳ್ಳೆ ಸ್ಯಾಲ್ರಿ ಸಿಗಲ್ಲ, ನಿನ್ನ ಜೀವನ ಚೆನ್ನಾಗಿರಲ್ಲ. ಕರೆಕ್ಟ್. ಇದನ್ನೇ ಭಯ ಪಡ್ತಾರೆ. ಇದನ್ನು ಬಿಟ್ಬಿಡಿ. ಯಾರು ಕಡಿಮೆ ಓದಿದ್ದಾರೋ ಹಾಗಂತ ನಾನು ಓದಬೇಡಿ ಅಂತ ಅರ್ಥನೂ ಅಲ್ಲ ಅದು. ಭಯ ಪಟ್ಕೊಂಡು ಓದಬೇಡಿ, ಕಂಠಪಾಠ ಮಾಡಿ ಮಾಡಿ ಓದಕ್ಕೆ ಹೋಗಬೇಡಿ, ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಯಾರ್ಯಾರು ದೊಡ್ಡ ಉದ್ಯಮಿಗಳು ಶುರು ಮಾಡಿದಾರೋ ಅವರೆಲ್ಲರೂ ಕೂಡ ಆ ಥರ ಫಸ್ಟ್ ರ್ಯಾಂಕ್ ಬಂದವರು ಅವರಲ್ಲ. ಸ್ಟೀವ್ ಜಾಬ್ಸ್ ಇರಲಿ, ನಮ್ಮ ದೇಶದೇ ಲಕ್ಷ್ಮೀ ಮಿತ್ತಲ್ ಇರಲಿ, ಎಷ್ಟು ಜನ ಇದ್ದಾರೆ, ವಾರೆನ್ ಬಫೆಟ್ಟೇ ಇರಲಿ, ಅವ್ರು ಯಾರು ಈ ಥರ ಭಯ ಪಟ್ಕೊಂಡು ಸ್ಕೂಲ್ಗೆ ಹೋಗಿ ಸಾಧನೆ ಮಾಡಿದವರಲ್ಲ, ಧೈರ್ಯದಿಂದ ಮುನ್ನುಗ್ದವರು. ಯಾಕೆ? ನೀನು ಓದಿದ್ರೆ ಮಾತ್ರ ನಿನ್ನ ಜೀವನ ಅಂತ ಅವ್ರಿಗೆ ಯಾರೂ ಹೇಳಲಿಲ್ಲ, ಭಯ ಪಡಿಸ್ತಾ ಇರಲಿಲ್ಲ, ಪರ್ಸೆಂಟೇಜ್ ತೆಗೆದ್ರೆ ಮಾತ್ರ ಅಂತ. ನಾನು ಎಲ್ಲ ತಂದೆ ತಾಯಿಗೂ ಹೇಳೋದು, ಓದ್ಲಿಕ್ಕೆ ಹಚ್ಚಿ, ಆದರೆ ಭಯ ಪಡಿಸಿ ಓದ್ಲಿಕ್ಕೆ ಕೂರಿಸ್ಬೇಡಿ. ಹೀಗೆ ಕೂರಿಸಿದ್ರೆ ಲೈಫಲ್ಲಿ ಅವನು ಇನ್ನೇನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬರ ಕೈ ಕೆಳಗೆ ಯಾರು ಓದಿಲ್ವೋ ಅವ್ರ ಕೈ ಕೆಳಗೆ ಅವನ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಾವು ಅದನ್ನು ನೋಡ್ತಾ ಇದ್ದೀವಿ, ಹಾಗೆ ಇರೋದು. ಹಾಗಾಗಿ ಆ ಥರ ಮಾಡಬೇಡಿ. ಹಾಗೆ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ನೀವೇ ಒಂದು ಬೇಲಿ ಹಾಕಿದಾಗ ನೀವೇ ಹಾಕ್ಬಿಟ್ಟಿದ್ದೀರಿ. ಇನ್ನೊಬ್ಬರ ಗುಲಾಮನಾಗಿ ಅವನು ಕೆಲಸ ಮಾಡ್ಕೊಂಡು ಸ್ಯಾಲ್ರಿ ತಗೊಂಡೇ ಇರ್ತಾನೆ. ಧೈರ್ಯದಿಂದ ಬೆಳೆಸಿ, ಧೈರ್ಯದಿಂದ ಬೆಳೆಸಿದ್ರೆ ಏನನ್ನಾದರೂ ನಾನು ಸಾಧಿಸ್ತೀನಿ ಅನ್ನೋ ಧೈರ್ಯ ಬರ್ತದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಬಂದವರು, ಇವತ್ತು ಇಷ್ಟೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಾವು ಎಲ್ಲ ಬಿಟ್ಟು ಬಂದ ಕಾರಣಕ್ಕೆ
ಒಬ್ಬರೇ ನಮ್ಮ ಲೈಫನ್ನು ನಾವು ಲೀಡ್ ಮಾಡಿದ ಕಾರಣಕ್ಕೆ, ಎಲ್ಲ ಸೋಲು ಗೆಲುವು ಮಾನ ಅಪಮಾನಗಳನ್ನು ನೋಡಿದ ಕಾರಣಕ್ಕೆ ಇವತ್ತು ನಾವು ಏನನ್ನೇ ಮಾಡಿದ್ರು ನಾವು ದೊಡ್ಡದಾಗಿ ಮಾಡ್ತೀವಿ ಅನ್ನೋ ಯೋಚನೆ ಇದೆ. ಹಾಗಂತ ಆಗದೆ ಹೋದರೆ ಅದ್ರ ಬಗ್ಗೆನೂ ಯಾವ ನಿರಾಶೆಯೂ ಇಲ್ಲ. ಆ ಭಾವ ಬಂದದ್ದು ಹೇಗೆ? ಲೋಕಜ್ಞಾನದಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ. ಭಾಳ ಚೆನ್ನಾಗಿ ಹೇಳಿದರು. ಬಟ್ ಹಂಗಂತ ಕೆಲಸ ಮಾಡೋದು ತಪ್ಪು ಅಂತ ಅಲ್ಲ ಅದರ ಅರ್ಥ. ನೀವು ಹೇಳಿದ ಅಂದರೆ ಇನ್ನೊಂದು ಭಯದಿಂದ ಮಾಡಬೇಡಿ ಅಂತ ಅನ್ನೋದು ಅಷ್ಟೇ ಹೇಳ್ತಿರೋದು. ಅದನ್ನು ನೀವು ಮಾಡುವಂಥ ಕೆಲಸವನ್ನು ಒಂದು ಫೌಂಡೇಶನ್ ಆಗಿ ಮಾಡ್ಕೊಂಡು ಇನ್ನೊಂದು ಏನಾದರೂ ಮಾಡೋಕ್ಕಾಗತ್ತಾ ಅನ್ನೋದನ್ನು ಕೂಡ ಯೋಚನೆ ಮಾಡಿ ಅಂತ ಗುರುಗಳು ಹೇಳಿದರು. ಸೊ ನಾವು ಭಯದ ಬಗ್ಗೆ ಮಾತಾಡಿದ್ವಿ ಸರ್. ಕೊನೆಯದಾಗಿ ಮಕ್ಕಳಿಗೆ ಯೋಗಾಸನ ಪ್ರಾಣಾಯಾಮ ಆ ಥರದ್ದು ಏನಾದರೂ ಹೇಳ್ಬೋದಾ? ಒಂದೇನು ಅಂದರೆ ನೋಡಿ, ಇನ್ನೊಂದು ಭಯದ ಬಗ್ಗೆ ಕೊನೆಗೊಂದು ವಿಷಯ ಹೇಳ್ಬಿಡ್ತೀನಿ. ಅಧ್ಯಾತ್ಮ ಹೇಳುವಂಥ ಇದೇ ಸ್ಪಷ್ಟ ಮಾತನ್ನು ಹೇಳ್ತೀನಿ. ಭಯದಿಂದ ನಿನ್ನ ಯಾವ ಸುಖವನ್ನು ಅನುಭವಿಸಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಾತ್ಮ ಹೇಳೋದು. ಭಯದಿಂದ ನಿಮ್ಮ ಲೌಕಿಕ ಸುಖಗಳೇ ಏನಿದೆ ಆ ಯಾವ ಸುಖವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ, ಆ ಸುಖವನ್ನು ಪೂರ್ಣರಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟ್ ಭಯದಿಂದ ಹೊರಗೆ ಬನ್ನಿ. ಹೀಗೆ ಹೊರಗೆ ಬರಲಿಕ್ಕೆ ಭಾಳ ಸುಲಭವಾದ ಕೆಲವು ಮಾರ್ಗಗಳಿದೆ. ಅದರಲ್ಲಿ ಒಂದು, ಪ್ರತಿನಿತ್ಯ ಪ್ರಾಣಾಯಾಮ ಮಾಡಿ. ಒಂದು ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಮಾಡಿ ಭಯದಿಂದ ಹೊರಗೆ ಬರಲಿಕ್ಕೆ ಒಂದು ಮಾರ್ಗ. ಎರಡನೇದು, ನಾನು ಯೋಗ ನಿದ್ರಾ ಅಂತ ಏನು ಹೇಳಿದೆ, ಯೋಗ ನಿದ್ರೆ ಭಯ ಮಾತ್ರ ಅಲ್ಲ, ಹಲವಾರು ಸಮಸ್ಯೆಗಳಿಂದ ಹೊರಗೆ ತರೋಕ್ಕೆ ಒಂದು ಅದ್ಭುತವಾದಂಥ ಮಾರ್ಗ. ಅಲ್ಲಿ 3 ರೀತಿಯಾಗಿದೆ. ಒಬ್ಬರು ಯಾರ್ದಾದ್ರೂ ಸಹಾಯ ತಗೊಂಡು, ಇಲ್ಲ ನೀವೇ ಅದನ್ನು ಕಲಿತು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಮೂರನೇದು, ಈಗ ನಾನು ನಿಮಗೆ ಇಲ್ಲೇ ಹೇಳೋದಿದ್ದರೆ ಒಂದು ಮುದ್ರೆ ಇದೆ, ಅದಕ್ಕೆ ಜ್ಞಾನ ಮುದ್ರಾ ಅಂತ ಕರೀತಾರೆ. ಹೆಬ್ಬೆರಳಿಗೆ ತೋರು ಬೆರಳಿನ ಟಿಪ್ಸ್ಗಳನ್ನು ಪರಸ್ಪರ ಟಚ್ ಮಾಡುವಂಥದ್ದು. ಹೀಗೆ ಟಚ್ ಮಾಡೋ ಒಂದು 10 ನಿಮಿಷ ಕೂತ್ರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಸ್ಟೇಟಿಗೆ ಹೋಗ್ತದೆ. ಈ ಭಯ, ನಾನು ಯಾಕೆ ಭಯ ಪಡ್ತಾ ಇದ್ದೀನಿ, ಇದರ ಅವಶ್ಯಕತೆ ಏನಿದೆ, ರಿಲ್ಯಾಕ್ಸ್ ಆಗು ಮನಸ್ಸೇ ಅಂತ ಮನಸ್ಸೇ ತನಗೆ ಹೇಳ್ಕೊಳ್ಳೋಕೆ ಶುರು ಮಾಡ್ತದೆ. ಹಾಗೆ ಈ ಜ್ಞಾನ ಮುದ್ರೆ ಏನಿದೆ ಭಾಳ ಅದ್ಭುತವಾಗಿ ಕನಿಷ್ಠ ಒಂದು 10 ರಿಂದ 20 ನಿಮಿಷಗಳ ನಿತ್ಯ ಅಭ್ಯಾಸ ಮಾಡಿದರೆ ಸಹಾಯ ಆಗ್ತದೆ. ಎರಡನೇದು ಆದಿಮುದ್ರ. ಹೆಬ್ಬೆರಳನ್ನು ಒಳಗೆ ಹಾಕಿ ಪೂರ್ಣ ಬೆರಳುಗಳನ್ನು ಮಡಚಿದ್ರೆ ಈ ಆದಿಮುದ್ರ ಅಂತ ಕರೀತಾರೆ. ಇದು ಕೂಡ ನಿಮಗೆ ಭಯ ಆದಾಗ, ಎಕ್ಸಾಮ್ನಲ್ಲಿ ಕೂತಾಗ ಅಥವಾ ಇನ್ಯಾವುದೋ ಇಂಟರ್ವ್ಯೂಗೆ ಹೋದಾಗ ಹೀಗೆ ಇಟ್ಕೊಂಡು ಕೂತ್ಕೊಳ್ಳಿ, ಜ್ಞಾನಮುದ್ರ ಅಥವಾ ಆದಿಮುದ್ರ. ಈ ಎರಡರಲ್ಲಿ ಒಂದು ಮುದ್ರೆಯನ್ನು ಒಂದು 15 ರಿಂದ 20 ನಿಮಿಷ ಹಿಡ್ಕೊಂಡು ಕೂತ್ಕೊಳ್ಳಿ, ಮನಸ್ಸು ರಿಲ್ಯಾಕ್ಸ್ ಆಗ್ತದೆ, ನಿಮ್ಮ ಹೃದಯ ಬಡಿತ ಸಹಜವಾಗ್ತದೆ, ಎಲ್ಲ ಆತಂಕಗಳು ತನಗೆ ತಾನೇ ದೂರ ಆಗಕ್ಕೆ ಶುರುವಾಗ್ತದೆ. ಅದಾದಮೇಲೆ ನಿಮ್ಮ ಏನು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀರಿ ಅದರ ಯೋಚನೆ ಮಾಡಿ. ಇದು ಅತ್ಯಂತ ಸರಳ ಮಾರ್ಗ ಇದು. ಇವತ್ತು ನಾನು ಸಂಮೋಹಿನಿ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲನೇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಂತಂದರೆ, ಈಗ ನಾವು ದುಶ್ಚಟಗಳು ಏನಿದೆ ಆ ದುಶ್ಚಟಗಳಿಂದ ಮುಕ್ತಿ ಪಡೆಯೋಕ್ಕೆ ಸಂಮೋಹಿನಿ ನಮಗೆ ಸಹಾಯ ಮಾಡುತ್ತಾ ಅನ್ನೋದು ಬಹಳ ಮುಖ್ಯ. ಬಹುಶಃ ದುಶ್ಚಟ ಇರೋರು ಈ ಪ್ರಶ್ನೆ ಕೇಳಲ್ಲ, ದುಶ್ಚಟದಿಂದ ಬಾಧೆಗೊಳಗಾಗ್ತಾರಲ್ಲ ಅವ್ರು ಕೇಳ್ತಾರೆ ಅಂತ ಅನಿಸುತ್ತೆ. ಈಗ ನನಗೆ ದುಶ್ಚಟ ಇದ್ದರೆ ನಾನು ಹೆಂಗೆ ಹೊರಗಡೆ ಬರಬೇಕು ಅಂತಂದರೆ ಅದು ನನಗೆ ಅರಿವಿದ್ದರೆ ನಾನು ಕೇಳ್ತೀನಿ. ಇಲ್ಲಾಂದರೆ ಬಹುಶಃ ಗಂಡನ ದುಶ್ಚಟದಿಂದ ಬೇಸತ್ತಿರುವ ಹೆಂಡತಿ ಅಥವಾ ಹೆಂಡತಿಯ ದುಶ್ಚಟದಿಂದ ಬೇಸತ್ತಿರುವ ಗಂಡ ಅಥವಾ ಮಕ್ಕಳ ದುಶ್ಚಟದಿಂದ ಬೇಸತ್ತಿರುವಂಥ ತಂದೆ ತಾಯಿಗಳು, ಈ ಥರ ಅಂದರೆ ಅವರು ಬಹುಶಃ ಅವ್ರ ಮನಸ್ಸಲ್ಲಿರ್ಬೋದಂಥ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ. ಸೊ ಪ್ರಶ್ನೆ ಇರೋದಿಷ್ಟೇ, ಸಂಮೋಹಿನಿ ತಂತ್ರದಿಂದ, ಸಂಮೋಹಿನಿ ವಿದ್ಯೆಯಿಂದ ದುಶ್ಚಟಗಳನ್ನು ಮೀರೋದು, ಅದರಿಂದ ಪಾರಾಗೋದು ಸಾಧ್ಯನಾ ಅನ್ನೋದು. ದುಶ್ಚಟ ಮಾತ್ರ ಅಲ್ಲ, ಯಾವ್ಯಾವ ಥರದ ನಮಗೆ ಬೇಡವಾದದ್ದಿದೆ ಮನಸ್ಸಿನಲ್ಲಿ ಅದೆಲ್ಲವನ್ನು ದೂರ ಮಾಡುವಂಥ ಕ್ಷಮತೆ ಸಂಮೋಹನಕ್ಕಿದೆ, ಯೋಗ ನಿದ್ರೆಗಿದೆ. ಒಂದು ಅದ್ಭುತವಾದಂಥ ಶಾಸ್ತ್ರ ಅದು, ಅದ್ಭುತವಾದಂಥ ವಿದ್ಯೆ ಅದು. ಅದನ್ನು ಸರಿಯಾದ ರೀತಿಯಲ್ಲಿ ಒಬ್ಬರ ಸಹಾಯ ತಗೊಂಡು ಅಥವಾ ನಾವೇ ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದಾಗಿ ನಮಗೇನು ದುಶ್ಚಟ ಇದೆ ಅದನ್ನು ದೂರ ಮಾಡಬಹುದು. ಆದರೆ ಸಮಸ್ಯೆ ಏನು, ದುಶ್ಚಟವನ್ನು ದೂರ ಮಾಡಬೇಕು ಅಂತ ಸಂಮೋಹನ ಮಾಡಿಕೊಂಡ್ರೆ ಅದಾಗಲ್ಲ. ತುಂಬ ಜನರ ಪ್ರಶ್ನೆ ಇದೆ ಇದು, ಇಲ್ಲ ನಾನು ಕಲ್ತಿದ್ದೀನಿ ಆದರೆ ದುಶ್ಚಟದಿಂದ ದೂರ ಆಗೋಕ್ಕಾಗಿಲ್ಲ, ಅಥವಾ ನಾನು ಕಲ್ತಿದ್ದೀನಿ ಅದರಿಂದ ನನಗೇನೂ ಉಪಯೋಗ ಆಗಿಲ್ಲ ಅನ್ನುವಂಥ ಒಂದು ಮಾತಿದೆ ಸಂಮೋಹನದ ಬಗ್ಗೆ. ಅದು ಸಂಮೋಹನದ ತಪ್ಪಲ್ಲ. ನೀವು ಕಲಿತು ಯಾವ ಪದವಾಕ್ಯವನ್ನು ಹಾಕ್ಕೊಳ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಸಂಮೋಹನಕ್ಕೆ ಎಂಥ ಕ್ಷಮತೆ ಇದೆ ಅಂದರೆ, ಮನುಷ್ಯನ ಎಷ್ಟೋ ಸ್ವಭಾವಗಳನ್ನೇ ಬದಲಾಯಿಸ್ಕೊಳ್ಳುವಂತಹ ಅದ್ಭುತ ವಿಜ್ಞಾನ ಅದು, ಅದ್ಭುತ ವಿದ್ಯೆ ಅದು. ಆದರೆ ಅದನ್ನು ಹೇಗೆ ಕಲ್ತು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ನೀವು ಕೇಳಿದ್ರಿ, ನನಗೆ ದುರಭ್ಯಾಸ ಇದ್ದರೆ ನಾನು ಕೇಳಲ್ಲ, ಅವ್ರ ಮನೆಯವ್ರು ಕೇಳ್ತಾರೆ. ಆದರೆ
ಸಂಮೋಹನ ಕೇಳೋದೇನು ಅಂದರೆ ನಮಗೆ ಯಾರು ದುಶ್ಚಟ ಇದೆ ಅವ್ರಿಗೂ ಅದಿರಬೇಕು, ಇದರಿಂದ ನಾನು ಹೊರಗೆ ಬರಬೇಕು ಅಂತ. ಆಗ ಮಾತ್ರವೇ ಅದು ವರ್ಕ್ ಆಗೋದು. ಸಂಮೋಹನ ತುಂಬ ಜನಕ್ಕೊಂದು ತಪ್ಪು ಅಭಿಪ್ರಾಯ ಇದೆ. ಯಾರನ್ನು ಬೇಕಾದರೂ ಸಂಮೋಹನ ಮಾಡಿ ಯಾರನ್ನು ಬೇಕಾದರೂ ಸಂಮೋಹನ ಸ್ಥಿತಿ ಕರ್ಕೊಂಡು ಹೋಗಿ ಅದನ್ನು ದುರ್ಬಳಕೆ ಮಾಡ್ಕೋಬಹುದು. ಅದು ಸಾಧ್ಯ ಇಲ್ಲ. ಅನ್ಲೆಸ್ ನಾನು ಈ ಸಂಮೋಹನ ತಂತ್ರಕ್ಕೆ ಒಳಪಡಬೇಕು, ಈ ಯೋಗ ನಿದ್ರೆಗೆ ಒಳಪಡಬೇಕು ಅಂತ ಸ್ವಯಂ ಆತ ಬರದೇ ಹೋದರೆ ಇನ್ಯಾರು ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಬರಲ್ಲ. ಹಾಗೆ ದುಶ್ಚಟ ನನಗಿದೆ ಅಂತ ಆದಾಗ ಅವರಲ್ಲೂ ಒಂದು ಭಾಗನಾದರೂ ಇದರಿಂದ ಹೊರಗೆ ಬರಬೇಕು ಅನ್ನೋ ಭಾವ ಇದ್ದರೆ, ಅದಕ್ಕೆ ಸಂಮೋಹನ ಸ್ಥಿತಿಗೆ ಒಳಪಟ್ಟರೆ ಖಂಡಿತವಾಗಿ ಎಂಥದ್ದೇ ದುರಭ್ಯಾಸ ಇರಲಿ, ಬರೀ ಕೇವಲ ಸಿಗರೇಟ್ ಅಲ್ಲ, ಡ್ರಗ್ಸ್ ಅಲ್ಲ, ಅದು ಲೈಂಗಿಕವಾಗಿಯೂ ಕೂಡ ಬೇರೆ ಬೇರೆ ಥರದ ದುಶ್ಚಟಗಳಿದ್ದರೆ ಅದರಿಂದ ಕೂಡ ಹೊರಗೆ ತರಬಹುದು. ಆ ಕ್ಷಮತೆ, ಆ ಒಂದು ಶಕ್ತಿ ಸಂಮೋಹನ ತಂತ್ರಕ್ಕಿದೆ, ಯೋಗ ನಿದ್ರೆಗಿದೆ. ಸೊ ತುಂಬ ಜನರಿಗೆ ನೀವು ಹೇಳಿದಂಗೆ ನೀವು ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ರಿ. ಬಹುಶಃ ಅದರಲ್ಲಿ ಒಂದಷ್ಟು ಸಿಗರೇಟು ಮತ್ತು ಡ್ರಗ್ಸು ಅಥವಾ ಮದ್ಯಪಾನ ಇವು ಭಾಳ ಮುಖ್ಯವಾದ ಬೇರೆಯವರಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಬೇರೆಯವ್ರಿಗೆ ಮಾತ್ರವಲ್ಲ ತಮಗೂ ಕೂಡ ಭಾಳ ದೊಡ್ಡ ಮಟ್ಟದ ಹಾನಿ ಮತ್ತು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ದುಶ್ಚಟಗಳು ಸದ್ಯಕ್ಕೆ. ಅದಾದಮೇಲೆ ತುಂಬ ಇದೆ. ಈಗ ಮಕ್ಕಳು ಮೊಬೈಲ್ ಗೀಳು ಇರಬಹುದು, ಈ ಥರದ್ದು ಸುಮಾರು ಸಮಸ್ಯೆಗಳು ಅಥವಾ ದುಶ್ಚಟಗಳು ನಮ್ಮ ಕಣ್ಣು ಬರ್ತವೆ. ಸೊ ಹೇಗೆ ಸಾಧ್ಯ ಗುರುಗಳೇ? ಈಗ ಒಂದು ಎಕ್ಸಾಂಪಲ್ ತೊಗೋತೀನಿ. ಈಗ ನಮ್ಮ ಒಂದು ಜನ್ರೇಷನಲ್ಲಿ ತುಂಬ ಜನರಿಗೆ ನಾನು ನೋಡಿದ್ದೀನಿ, ತುಂಬ ಜನ ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರುವಂಥದ್ದು ಅದನ್ನು ನೋಡಿದ್ದೀನಿ. ಎರಡನೇದು, ನಮ್ಮ ಎಸ್ ಕೆ ಉಮೇಶ್ ಅಂತ ನಮ್ಮ ರಿಟೈರ್ಡ್ SP ಅವರು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದೆ. ಅಂದರೆ ಆ ಒಂದು ಮದ್ಯಪಾನ ಶಿಬಿರಗಳಂತ ಏನು ಮಾಡ್ತಾರೆ, ಅಲ್ಲಿ ಎಷ್ಟು ಈ ನರಕಯಾತನೆ ಅನುಭವಿಸ್ತಾರೆ ಇವರು. ಅಂದರೆ ಮದ್ಯಪಾನ ವರ್ಜ ಮಾಡುವಂಥದ್ದು, ಅದೊಂದು ಮನೆಗೆ ಕರ್ಕೊಂಡು ಹೋಗಿ ಅಂದರೆ ಭಾಳಷ್ಟು ಅವ್ರಿಗೆ ಹಿಂಸೆ ಕೊಟ್ಟು ಅವರಿಂದ ಬಿಡಿಸುವಂಥದ್ದು, ಮತ್ತು ಬಿಡಲ್ಲ ಅವರು ಫೈನಲಿ ಆ ಥರದ. ಅಂದರೆ ಮನೆಯವರೇ ಅವ್ರನ್ನ ಅಲ್ಲಿಗೆ ಹಾಕುವಂಥದ್ದು, ಆ ಥರದ್ದು ಒಂದಷ್ಟು ಕಥೆಗಳನ್ನ ಕೂಡ ಕೇಳಿದ್ದೀವಿ. ಈಗ ಹೇಗೆ, ಸುಮ್ಮನೆ ಇದೊಂದು ಉದಾಹರಣೆ ಅಷ್ಟೇ, ಮದ್ಯಪಾನದಿಂದ ಮುಕ್ತರಾಗಬೇಕು ಅಂತ ಒಬ್ಬ ವ್ಯಕ್ತಿಗೆ ಅನಿಸಿದರೆ ಆತ ಹೇಗೆ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ? ನೋಡಿ, ಮದ್ಯಪಾನ ಇರಲಿ ಧೂಮಪಾನ ಇರಲಿ, ಶುರು ಆಗೋದು ಹೇಗೆ? ಯಾರೋ ಸ್ನೇಹಿತರೆಲ್ಲ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡ್ತಾರೆ, ಇವನು ಮಧ್ಯ ನಿಂತು ನೋಡ್ತಾ ಇರ್ತಾನೆ. ಎಲ್ಲರೂ ಹೇಳ್ತಾರೆ, ನಾವೆಲ್ಲ ಸೇದ್ತೀವಿ, ನೀನೊಬ್ಬ ಏನು ಅಂತ, ನೀನೊಬ್ಬ ಏನು ಸ್ಪೆಷಲ್ಲು ಅಂತ. ಅವನು ಒಂದು ಸೇದು ಅಂತ ಶುರು ಮಾಡ್ತಾರೆ. ಈಗ ಕುಡಿಯೋದಾದರೂ ಅಷ್ಟೇ, ಎಲ್ಲರೂ ಯಾವುದೋ ಒಂದು ಬರ್ತಡೇ ಪಾರ್ಟಿ ಕೊಡಿಸಲ್ವ ನನಗೆ ಅಂತ ಶುರು ಮಾಡ್ತಾರೆ. ಅಥವಾ ಯಾವುದೋ ಪಾರ್ಟಿಗೆ, ಇನ್ನೊಬ್ಬರ ಬರ್ತಡೇ ಪಾರ್ಟಿಗೋ ಇನ್ನೊಂದು ಯಾವುದೋ ಒಂದು ಪಾರ್ಟಿಗೆ ಹೋದಾಗ ಎಲ್ಲರೂ ಕೂತಾಗ ಕುಡಿತಾ ಇದ್ದಾಗ ಇವನು ನೋಡ್ತಾ ಇರ್ತಾನೆ. ಎಲ್ಲರೂ ಕುಡಿತಾ ಇದ್ದಾರೆ, ನಾನೊಬ್ಬ ಏನು ಸ್ಪೆಷಲ್ ಅಂತ ಅವನಿಗೂ ಅನ್ಸೋಕ್ಕೆ ಶುರು ಆಗ್ತದೆ. ಸ್ವಲ್ಪ ತೊಗೊಂಬಿಟ್ರೆ ಸಾಕು ಅಂತ, ಒಂದು ಸಿಗರೇಟ್ ಸೇದಿದ್ರೆ ಸಾಕು ಅಂತ ಶುರು ಆಗ್ತದೆ. ಶುರು ಆಗೋದು ಎಲ್ಲಿಂದ? ಮನಸ್ಸಿನಿಂದ. ಅದು TV ನೋಡ್ತಾನೋ, ಇನ್ಯಾವುದೋ ಮೂವಿ ನೋಡ್ತಾನೋ, ತನ್ನ ಸ್ನೇಹಿತರೇ ಆ ಅಭ್ಯಾಸಗಳಲ್ಲಿ ತೊಡಗೋದನ್ನು ನೋಡ್ತಾನೋ, ಇವನು ಸಣ್ಣದಾಗಿ ಶುರು ಮಾಡ್ತಾನೆ. ಶುರು ಮಾಡಿದ್ದು ಕೊನೆಗೆ ಬಿಡ್ಲಿಕ್ಕೆ ಆಗದೆ ಇರೋ ಸ್ಥಿತಿಗೆ ಹೋಗ್ತದೆ. ಶುರು ಮಾಡಿದ್ದೆಲ್ಲಿಂದ? ಮನಸ್ಸಿನಿಂದ. ದುಶ್ಚಟ ಬೇಕು, ನಾನು ಯಾಕೆ ಒಂದೇ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕಲ್ಲ, ಶುರು ಮಾಡಿ ಕೊನೆಗೆ ಅವನಿಗೆ 1 ಬಾಟ್ಲಾದರೂ ಸಾಕಾಗಲ್ಲ, 5 ಪ್ಯಾಕ್ ಆದರೂ ಸಾಕಾಗಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾನೆ. ಸಂಮೋಹನದಲ್ಲಿ ಅಥವಾ ಆ ವಿದ್ಯೆಯಲ್ಲಿ ಅವನಿಗೂ ಸ್ವಲ್ಪನಾದರೂ ಇಲ್ಲ ಇದರಿಂದ ಹೊರಗೆ ಬರಬೇಕು ಅನ್ನೋದಿದ್ದರೆ, ಹೇಗೆ ಅದನ್ನು ಆಸೆ ಪಟ್ಟು ಒಳಗೆ ಹೋದ್ನೋ ಅದಕ್ಕೆ ವಿರುದ್ಧವಾದ ಮಾರ್ಗದಲ್ಲಿ, ಅದಕ್ಕೆ ಬೇರೆಯ ಅಪೋಸಿಟ್ ಮಾರ್ಗದಲ್ಲಿ ಅದನ್ನು ಬಿಡೋ ರೀತಿಯಲ್ಲೂ ಕೂಡ ಅವನ ಮನಸ್ಸಿಗೆ ಅದನ್ನು ಇನ್ಸ್ಟಾಲ್ ಮಾಡಬಹುದು. ಹಾಗೆ ಮಾಡ್ತಾ ಹೋದರೆ ಮೈಂಡೇ ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತದೆ. ಇದು ನನಗಲ್ಲ, ಇದು ನಾನು ಮಾಡಬಾರ್ದು, ಇದು ನನ್ನ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಭಾವನೆ ಏನಿದೆ ಅದನ್ನು ಜಾಗೃತಿ ಮಾಡಿದರೆ, ಅಂದರೆ ಆ ರೀತಿಯ ವಾಕ್ಯಗಳನ್ನು ಇನ್ಸ್ಟಾಲ್ ಮಾಡಿದರೆ ಆ ಮನಸ್ಸಿನಲ್ಲಿ, ಆಟೋಮೆಟಿಕಲಿ ಕ್ರಮೇಣ ಅದನ್ನು ಬಿಡೋಕ್ಕೆ ಶುರು ಮಾಡ್ತಾನೆ. ನೋಡಿ, ಸಂಮೋಹನ ಒಂದು ಭಾಗ. ನಮ್ಮದು ಇನ್ನೊಂದು ಮಾರ್ಗ ಇದೆ, ಶಕ್ತಿಕ್ರಿಯೆ ಅಂತ ಒಂದು ಮಾಡ್ತೀವಿ. ನಾನು ಇತ್ತೀಚಿಂದ ಹೇಳ್ತೀನಿ, ನಾವು ಇತ್ತೀಚೆಗೆ ದೀಕ್ಷೆಗೆ ನಾವು ಸೇರಿದಾಗ ದೀಕ್ಷೆನಲ್ಲಿ 3-4 ಜನ ಒಳ್ಳೆಯ ಪೊಸಿಷನ್ನಲ್ಲಿರುವಂಥವರೇ ಹೇಳ್ತಾ ಇದ್ರು, ನಾನು ಸಿಗರೇಟ್ ಸೇದ್ತಾ ಇದ್ದೆ, ಬಿಟ್ಬಿಟ್ಟಿದ್ದೀನಿ. ನಾನು ಸ್ನೇಹಿತರ ಜೊತೆ ಸೇರಿ ಕುಡಿತಾ ಇದ್ದೆ, ಬಿಟ್ಟಿದ್ದೀನಿ. ಎಷ್ಟು ಅಂದರೆ ನಾವು ಹೇಳ್ತಾ ಇದ್ವು ಪದೇ ನೀವು ಮಾಂಸಾಹಾರಿಗಳಾದರೂ ನಮಗೇನು ಪ್ರಾಬ್ಲಮ್ ಇಲ್ಲ, ಸಾಧನೆ ಮಾಡಿ ಅಂತ ಹೇಳ್ತಾ ಇದ್ವು. ಎಲ್ಲಿವರೆಗೆ ಅಂದರೆ ಪ್ರತಿನಿತ್ಯ ನನಗೆ ಮಾಂಸವೇ ಇಲ್ಲ ಅಂದರೆ ಬದುಕ್ತಾ ಇರಲಿಲ್ಲ ನಾನು. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಾಟ್ಲು ಬೇಕು ಮತ್ತು ತಿಂಡಿಗೂ ಬಿರಿಯಾನಿ ಬೇಕು ಅಂತಿದ್ದವರು 4 ಜನ ಹೇಳಿದ್ರು. ಅವರೆಲ್ಲರೂ ಕೂಡ ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೀನಿ, ನಾನು ಹೇಳಲಿಲ್ಲ ಸೇದಬೇಡ ಅಂತ, ನಾನು ಹೇಳಲಿಲ್ಲ ಕುಡಿಬೇಡ ಅಂತ, ನಾನು ಹೇಳಲಿಲ್ಲ ಮಾಂಸಾಹಾರ ಮಾಡಬೇಡ ಅಂತ, ನಾನು ಬೇರೆ ಮಾರ್ಗ ಹೇಳಿದೆ. ಆಟೋಮೆಟಿಕಲಿ ಇದು ತನಗೆ ತಾನೇ ದೂರ ಆಯ್ತು. ನಾವು ಪ್ರತಿ ಶಿಬಿರದಲ್ಲಿ ನೋಡ್ತೀವಿ, ನೀವು ಸಂಮೋಹನ ಬಿಡಿ, ಬೇರೆ
ನಮ್ಮ ಸಾಧನಾ ಮಾರ್ಗದಲ್ಲೇ ಸಾಧನ ಯಾರು ಮಾರ್ಗಕ್ಕೆ ಬಂದರೂ ನಾವು ಬೇಡ ಅಂತ ಹೇಳದೇ ಇದ್ರೂ ಕೂಡ ಅದು ಎಲ್ಲವನ್ನು ತ್ಯಜಿಸ್ಬಿಟ್ಟಿದ್ದಾರೆ. ಒಬ್ಬ ಅಂತ ಹೇಳ್ತಾ ಇದ್ದ, ನಾನು ಬೆಳಗ್ಗೆ ಎದ್ದರೆ ನಾನು ಕುಡಿದೇ ಇದ್ದರೆ ನಾನು ಬ್ರಷೇ ಮಾಡ್ತಾ ಇರಲಿಲ್ಲ ಅಂತ. ಮೊನ್ನೆಯ ಜುಲೈ 13-14 ಯಾರು ದೀಕ್ಷೆ ತಗೊಂಡ್ರು ಅದರಲ್ಲಿ ಒಬ್ರು ಹೇಳಿದ್ರು, ನಾನು ಬೆಳಗ್ಗೆ ಬ್ರಷ್ ಮಾಡೋದಕ್ಕೆ ಮುಂಚೆ ಒಂದು ಪೆಗ್ ಹಾಕಿ ನಾನು ಬ್ರಷ್ ಮಾಡ್ತಾ ಇದ್ದು. ಆತ ಹೇಳ್ದ, ನಾನು ಕುಡಿಯೋದು ಬಿಟ್ಟಿದ್ದೀನಿ. ನೀವು ಕುಡಿಯೋದು ಬಿಡು ಅಂದರೆ ಯಾರೂ ಬಿಡಲ್ಲ. ಅದಕ್ಕೆ ಬೇರೆ ನಿಮ್ಮ ಮನಸ್ಸಿಗೆ ಯಾವಾಗಲೂ ಸಂಸ್ಕಾರ ಕೊಡೋದು ಹೇಗೆ ಅಂದರೆ, ನಿನಗೆ ಭಯ ಬಿಡು ಅಂದರೆ ಯಾರೂ ಬಿಡಲ್ಲ. ಭಯ ಬಿಡು ಅನ್ನೋ ಜಾಗಕ್ಕೆ ನೀನು ಧೈರ್ಯ ತಗೋ ಅನ್ನೋದು ಪದಗಳನ್ನು ಬಳಸಬೇಕು. ಸಂಮೋಹನದಲ್ಲಿ ನಾವು ಹಾಕುವ ವಾಕ್ಯ ಏನಿದೆ, ಹೇಳೋ ರೀತಿ ಏನಿದೆ, ಅದು ಬಹಳ ಇಂಪಾರ್ಟೆಂಟ್. ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಬೇರೆಯ ಒಂದು ಪ್ರಾಣಾಯಾಮ, ಕೆಲವೊಂದು ಮಾರ್ಗಗಳನ್ನು ಜೊತೆಗಿಟ್ಕೊಂಡ್ರೆ ಖಂಡಿತವಾಗಿ ಎಲ್ಲ ಥರದ ದುರಭ್ಯಾಸಗಳಿಂದ ಹೊರಗೆ ತರ್ಬೋದು. ತಾಳ್ಮೆ ಇರಬೇಕು. ಎಕ್ಸಾಕ್ಟ್ಲಿ. ಮತ್ತು ಬಿಡುವಂಥ ಮನಸ್ಸಿರಬೇಕು. ಸ್ವಲ್ಪನಾದರೂ ಮನಸ್ಸಿದ್ರೆ, ಈಗ ಹಾಸ್ಯಕ್ಕೆ ಹೇಳ್ತಾ ಇರ್ತಾರೆ, ಡಾಕ್ಟರ್ ಹೇಳಿದ್ರಂತೆ, ಪ್ರತಿನಿತ್ಯ ಈ ಮಾತ್ರೆ ತಗೊಂಡ್ರೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಅಂತ. ಇವನು ಪೇಷಂಟ್ ಹೋಗಿದ್ದ, ನನಗೆ ಮರ್ತು ಹೋಗ್ತಾ ಇದೆ ಡಾಕ್ಟ್ರೆ, ಈ ಮಾತ್ರೆ ತಗೋ, ನನಗೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಇನ್ನೊಮ್ಮೆ ಹೋದ, ಡಾಕ್ಟ್ರ್ ನೀವು ಏನು ಹೇಳಿದ್ರು ನನಗೆ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಇಲ್ಲ, ಕೊಟ್ಟಿರೋ ಮಾತ್ರೆ ತಗೊಂಡ್ಯಾ ಅಂದರೆ, ಇಲ್ಲ ಮಾತ್ರೆ ತಗೊಳ್ಳೋದೇ ಮರ್ತು ಹೋಗ್ತಾ ಇದೆ ಅಂತ. ಹಾಗೆ ನಮಗೆ ಮನಸ್ಸಿಲ್ಲದೆ ಇದ್ದರೆ ಅಟ್ಲೀಸ್ಟ್ ಆ ಮಾತ್ರೆ ತಗೊಳ್ಳೋಷ್ಟಾದ್ರೂ ನೆನಪಿಟ್ಕೊಂಡ್ರೆ ಇನ್ನು ನೋಡೋದು ನೆನಪಿನ ಶಕ್ತಿ ಆಗ್ತದೆ. ಆದರೆ ಅದನ್ನೇ ಮರ್ತು ಹೋದರೆ ಡಾಕ್ಟ್ರ್ ಏನು ಮಾಡ್ತಾರೆ? ಹಾಗೆ ಸಂಮೋಹನ ಇರಲಿ ಅಥವಾ ಶಕ್ತಿಕ್ರಿಯೆ ಇರಲಿ, ನಾವು ಇದಕ್ಕೋಸ್ಕರ ಸಾಧನೆ ಮಾಡ್ತೀವಿ ಅಂತ ಮಾಡಿದಾಗ, ಇದಕ್ಕೋಸ್ಕರ ನಾವು ಈ ಅಭ್ಯಾಸಗಳನ್ನು, ಈ ಯೋಗ ನಿದ್ರೆ ಸಂಮೋಹನವನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಆದಾಗ ತನಗೆ ತಾನೇ ಅದರಿಂದ ದೂರ ಹೋಗ್ತೀವಿ. ಅದ್ಭುತವಾಗಿ ಜೀವನ ಕಟ್ಕೋಬೋದು ಅದರಿಂದ. ಓಕೆ. ಸೊ ನನಗಿದು ಕೇಳಿ ನನಗೆ ವೆರಿ ಹ್ಯಾಪಿ ಟು ಹಿಯರ್ ದಿಸ್. ಯಾಕೆಂತಂದರೆ ನಾನು ನನ್ನ ಒಂದು ಲೈಫಿನ ಒಂದು ಇದನ್ನ ಹೇಳ್ತೀನಿ ನಿಮಗೆ. ನನ್ನ ಲೈಫಲ್ಲಿ ನಾವೆಲ್ಲ ನಾರ್ಮಲ್ ಬ್ಯಾಕ್ಗ್ರೌಂಡು, ನಾರ್ಮಲ್ ಅಪ್ಬ್ರಿಂಗಿಂಗು, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು. ನಾನು ಈವರೆಗೆ 4 ಜನ ಫ್ರೆಂಡ್ಸನ್ನ ಬರೀ ಕುಡಿತಕ್ಕೆ ಕಳ್ಕೊಂಡಿದ್ದೀನಿ. ಅದು ಬೆಂಗಳೂರಲ್ಲಿ ಒಬ್ಬರು, ಮತ್ತು ನಮ್ಮ ನ್ಯೂಸಲ್ಲೇ ಇದ್ದಂಥವ್ರೊಬ್ಬರು, ಮತ್ತು ಇನ್ನೂ 2 ನನ್ನ ಬೇರೆ ಫ್ರೆಂಡ್ಸು. ಎಲ್ಲರೂ ಚಿಕ್ಕಂದಿನಲ್ಲಿ ಅಂದರೆ ಹೈಸ್ಕೂಲು PUC ಟೈಮಲ್ಲೇ ಎಲ್ಲ ಶುರು ಮಾಡಿದ್ದು. ಬಟ್ ಅವರಿಗೆ ಅಡಿಕ್ಷನ್ ಅಂತ ಶುರು ಆಗುತ್ತೆ. ಕೆಲವರು ಅದನ್ನು ಹಂಗೆ ಅಡಿಕ್ಷನ್ ಅಂತ ಮಾಡ್ಕೊಳ್ಳಲ್ಲ, ಕುಡಿತಾರೆ, ಬಟ್ ಅಲ್ಲಿಗೆ ನಿಲ್ಲುತ್ತೆ. ಈ ಅಡಿಕ್ಷನ್ ಅನ್ನೋದು ಇದೆಯಲ್ಲ, ಅದು ನಾನು ಅದನ್ನು ಅನುಭವಿಸ್ಬಿಟ್ಟೆ, ಅದು ನೋಡ್ಬಿಟ್ಟೆ ನಾನು. ಅವರ ಮನಸ್ಸಿನ ದೌರ್ಬಲ್ಯ. ಆಮೇಲೆ ಒಂದು ಹಂತಕ್ಕೆ ಹೆಂಗಾಯಿತು ಅಂತಂದರೆ, ಅವರು ಕುಡಿದ್ರೆ ನೀನು ಸಾಯ್ತೀಯಾ ಅಂತಂದ್ಮೇಲೆ ಬಿಟ್ರು ಅವ್ರು. ಆ್ಯಕ್ಚುಲಿ ಅವ್ರಿಗೆಲ್ಲ ಬೇರೆ ಕಾಯಿಲೆಗಳು ಬಂದು, ಆಮೇಲೆ ಕೊನೆಗೂ ಅದು ಡ್ಯಾಮೇಜ್ ಎಷ್ಟು ಒಳಗಡೆ ಆಗಿತ್ತು ಅಂತಂದರೆ ಅವ್ರು ಬಿಟ್ಟರು ಕೂಡ ಬದುಕೋಕ್ಕಾಗಲಿಲ್ಲ. ಹಿ ಹ್ಯಾಸ್ ಟು ಡೈ. ಸೊ ಹೀಗಾಗಿ ನನಗೆ ಅದು ತುಂಬ ರಿಲೇಟ್ ಆಗುತ್ತೆ ಈ ಪ್ರಶ್ನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಇದರಿಂದ ಹೊರಗಡೆ ಬರಬೇಕು ಅಂದವ್ರಿಗೆ ನೀವು ಮಾರ್ಗದರ್ಶನ ನಿಮ್ಮ ಶಿಬಿರದಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂತ ಅನ್ಕೋತೀನಿ. ಖಂಡಿತ. ನಾ ಹೇಳಿದ್ನಲ್ಲ, ಪ್ರತಿ ಶಿಬಿರದಲ್ಲಿ ನಮಗೆ ಒಂದು 4 ಜನನಾದರೂ ಸಿಗ್ತಾರೆ. ಅದು ಯಾರು 40 ವರ್ಷ ದಾಟಿದವರು ಅಲ್ಲ, 20-25 ವರ್ಷದ ಹುಡುಗರುಗಳು ಕೂಡ. ಗುರುಜಿ, ನಾವು ಪ್ರಾರಂಭದಲ್ಲಿ ತುಂಬ ಕುಡಿತಾ ಇದ್ವು, ತುಂಬ ಸಿಗರೇಟ್ ಸೇದ್ತಾ ಇದ್ವು. ನಾನು ಹೇಳಿದೆ, ಏನಾದರೂ ಇರಲಿ ತೊಂದರೆ ಇಲ್ಲ, ಫಸ್ಟ್ ಶಿಬಿರಕ್ಕೆ ಬಾ ಅಂತ. ಶಿಬಿರಕ್ಕೆ ಬಂದ ನಂತರ ಅವರು ಆಟೋಮೆಟಿಕಲಿ ಮುಂದಿನ ಬಾರಿಗೆ ಸಿಕ್ಕಿದಾಗ ಅವರೇ ಹೇಳ್ತಾರೆ, ನೀವೇನು ಹೇಳಲಿಲ್ಲ, ಇದನ್ನು ಬಿಡು ಅಂತ ಹೇಳಲಿಲ್ಲ, ಇದನ್ನು ಮಾಡು ಅಂತ ಹೇಳಲಿಲ್ಲ, ಆದರೆ ನಮಗೆ ಮನಸ್ಸಿಗನ್ನಿಸ್ತು, ಬಿಟ್ವು ಇದನ್ನು ಅಂತ. ವಿಶೇಷವಾಗಿ ಈ ದುರಭ್ಯಾಸಗಳಿಂದ ಹೊರಗೆ ಬರಲಿಕ್ಕಂತೂ ಸಂಮೋಹನ, ಯೋಗ ನಿದ್ರೆ ಏನಿದೆ ತುಂಬ ಸಹಾಯ ಮಾಡ್ತದೆ. ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ, ಇನ್ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ. ಯಾಕೆ ಅಂದರೆ ನಿಮ್ಮ ಮನಸ್ಸಿಗೆ ನೀವೇ ಸಜೆಷನ್ ಕೊಟ್ಕೊಂಡು, ಇದು ನನಗೆ ಬೇಡ ಅನ್ನುವ ಬದಲು, ಇದಕ್ಕೆ ನನಗೆ ಇನ್ನೇನು ಬೇಕು, ಈಗ ಸಿಗರೇಟ್ ಬಿಡ್ತೀನಿ ಅನ್ನೋ ಬದಲು ನನ್ನ ಆರೋಗ್ಯಕ್ಕೆ ಇನ್ನೇನು ಬೇಕು ಅಂತ ನಿಮ್ಮ ಮನಸ್ಸಿಗೆ ನೀವೇ ಅಂದ್ಕೊಳ್ಳೋ ಕಾರಣದಿಂದಾಗಿ ಸಿಗರೇಟ್ ನೋಡಿದ್ರೆ ನಿಮಗೆ ಸೇದಬೇಕು ಅನ್ನೋ ಭಾವನೆನೇ ಬರಲ್ಲ. ಮತ್ತು ಎಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಹೀಲ್ ಮಾಡಿಕೊಳ್ಳುವಂಥ ಕ್ಷಮತೆ ಬರ್ತದೆ. ಈ ಪ್ರಾಣಾಯಾಮಕ್ಕೆ, ಯೋಗ ನಿದ್ರೆಗೆ ವಿಶೇಷತೆ ಏನು ಅಂದರೆ, ಡ್ಯಾಮೇಜ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಅಂದರೆ ಹಾಗಾಗಿ ಅವರು ಅಡ್ವಾನ್ಸ್ ಸ್ಟೇಟ್ ಕ್ರಿಯೆಗಳನ್ನು ಸಾಧನೆ ಮಾಡೋಕ್ಕಾಗಲ್ಲ. ಬೇಸಿಕ್ಕಿಂದ ಶುರು ಮಾಡಿದರೆ ಲಂಗ್ಸ್ ಡ್ಯಾಮೇಜ್ ಆಗಿರಲಿ, ಶ್ವಾಸನಾಳಗಳು ಡ್ಯಾಮೇಜ್ ಆಗಿರಲಿ, ಅದನ್ನು ಮತ್ತೆ ಹೀಲ್ ಮಾಡಿಕೊಂಡು ಆ ದೇಹನ ಸ್ವಸ್ಥಿತಿಗೆ ಮತ್ತೆ ತಗೊಂಡು ಹೋಗ್ಬೋದು. ಅಂದರೆ ನಾವು ಹೇಳೋ ಅಂಶಗಳನ್ನು ಫಾಲೋ ಮಾಡಬೇಕು. ಯೋಗ ನಿದ್ರೆ ಇರಲಿ, ಆಹಾರ ಪದ್ಧತಿ ಇರಲಿ, ಪ್ರಾಣಾಯಾಮ ಇರಲಿ, ನಾವು ಹೇಳದಂತೆ ಅದನ್ನು ಫಾಲೋ ಮಾಡ್ತಾ ಹೋದರೆ ಯಾರಿಗೆ ಡ್ಯಾಮೇಜು ಆಗಿದೆ ದುಶ್ಚಟಗಳಿಂದ, ಅವರು ವಾಪಸ್ ನಾರ್ಮಲ್ ಲೈಫ್, ಬೇರೆಯವರ ರೀತಿಯಲ್ಲಿ ಆರೋಗ್ಯಯುತವಾಗಿ ದೇಹವನ್ನು ಮತ್ತೆ ತಗೊಳ್ಬಾರ್ದು.
ಸೊ ಭಾಳ ಒಳ್ಳೆಯ ಪಾಯಿಂಟ್ ಇದು, ಭಾಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಯಾಕಂದರೆ ಇದು ಭಾಳ ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಹೀಗಾಗಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಈ ದೈಹಿಕ ಸಮಸ್ಯೆಗಳ ಬಗ್ಗೆ, ಇನ್ನು ಮಾನಸಿಕ ಸಮಸ್ಯೆಗಳಿಗೆ ಕೂಡ ಸಂಮೋಹಿನಿಯಲ್ಲಿ ಸೊಲ್ಯೂಷನ್ಸ್ ಇದೆಯಾ? 3 ರೀತಿಯ ಸಮಸ್ಯೆಗಳಿಗೂ ಯೋಗ ನಿದ್ರೆ ಅಥವಾ ಸಂಮೋಹನ ತಂತ್ರ ಏನಿದೆ ಹೆಲ್ಪ್ ಮಾಡ್ತಿದೆ. ಒಂದು ಫಿಸಿಕಲಿ, ಎರಡನೇದು ಮೆಂಟಲಿ, ಮೂರನೇದು ಎಮೋಷನಲಿ. ಓಕೆ. ಈ 3 ರೀತಿಯ ಸಮಸ್ಯೆಗಳೇನಿದೆ, ಫಿಸಿಕಲ್ನ ಹೇಳಿದಾಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅಥವಾ ಆಲ್ರೆಡಿ ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣ ಆಗಕ್ಕಾಗ್ತಾ ಇಲ್ಲ, ಸಣ್ಣ ಇದ್ದೀನಿ ದಪ್ಪ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ದುಶ್ಚಟಗಳು ಫಿಸಿಕಲಿ. ಮೆಂಟಲಿ ಬೇರೆ ಬೇರೆಯ ಥರದ ಒತ್ತಡ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಕೆಲಸಗಳಲ್ಲಿ ಸೋಲಿರ್ಬೋದು. ಈ ರೀತಿಯಾಗಿ ಎಮೋಷನಲಿ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ, ಪ್ರೀತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆಯ ಒಂದು ಎಮೋಷನಲ್ ಏನಿದೆ, ಆ ಎಲ್ಲ ಅಡ್ಡಿಗಳು ಅಥವಾ ಅದರಿಂದ ಆಗ್ತಾ ಇರೋ ತೊಂದರೆಗಳಿಂದ ಹೊರಗೆ ಬರಲಿಕ್ಕೆ ಸಂಮೋಹನ ತಂತ್ರ ಮತ್ತು ಶಕ್ತಿಕ್ರಿಯೆ ಈ ಎರಡೂ ಕೂಡ ಅದ್ಭುತವಾಗಿ ಸಹಾಯವನ್ನು ಮಾಡ್ತದೆ. ಈ ಸಂಮೋಹಿನಿ ಅಂತ ನೀವು ಈ ಹೇಳ್ತಾ ಇರೋದ್ರಿಂದ ಈಗ ನೋಡ್ತಾ ಇರೋರಿಗೆ ಏನಾದ್ರು ಸಂಮೋಹಿನಿ ಮಾಡ್ಬೋದಾ ನೀವು? ಕಳೆದ ಬಾರಿ ಒಂದ್ಸರಿ ನಾವು ಸಂಮೋಹನಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ವು. ಆದರೆ ಇವಾಗ ಏನಂತ ಹೇಳಿದ್ರೆ, ನಾವೀಗ ಎಮೋಷನಲಿ ಈಗ ಬ್ಯಾಡ್ ನೆಗೆಟಿವ್ ಥಾಟ್ಸ್ಗಳೇ ಜಾಸ್ತಿ ಇದ್ದರೆ ಏನಾಗ್ತದೆ, ನಮ್ಮ ಮೇಲೆ ದೇಹದ ಮೇಲೆ ಏನು ಪರಿಣಾಮ ಬೀರ್ತದೆ, ಪಾಸಿಟಿವ್ ಆಗಿ ಇದ್ದರೆ, ಎಮೋಷನಲಿ ನಾವು ಸ್ಟ್ರಾಂಗ್ ಇದ್ದರೆ ಏನು ಪರಿಣಾಮ ಬೀರ್ತದೆ ಅನ್ನೋದು ಬೇಕಾದರೆ ನಾವು ಪ್ರಯೋಗ ಮಾಡಬಹುದು. ಓಕೆ. ಈಗ ಸಾಮಾನ್ಯವಾಗಿ ನನಗೆ ದುಶ್ಚಟ ಬಿಡಲಿಕ್ಕಾಗಲ್ಲ, ಅಥವಾ ನನಗಿದು ಸಾಧ್ಯ ಇಲ್ಲ, ಏನನ್ನೇ ಕೇಳಿದ್ರು ನಂಗೆ ಸಾಧ್ಯ ಇಲ್ಲ, ಇದ್ರ ಬಗ್ಗೆನೇ ಒಂದು ಪ್ರಯೋಗ ಮಾಡೋಣ. ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಸೆಲ್ಸ್ಗಳು, ನಮ್ಮ ಆರ್ಗನ್ಸ್ಗಳು ನಕಾರಾತ್ಮಕವಾಗಿದ್ದಾಗ ಹೇಗೆ ರಿಯಾಕ್ಟ್ ಮಾಡ್ತದೆ, ನನಗಿದು ಸಾಧ್ಯ, ದುಶ್ಚಟವನ್ನು ಬಿಡಬಲ್ಲೆ, ನನಗೆ ಸಾಧ್ಯ, ನಾನು ಏನನ್ನಾದರೂ ಸಾಧಿಸಬಲ್ಲೆ, ಇದು ನನಗೆ ಸಾಧ್ಯ ಅನ್ನೋ ಭಾವ ಇದ್ದರೆ ನಮ್ಮ ದೇಹ, ನಮ್ಮ ಸೆಲ್ಸ್ಗಳು ಹೇಗೆ ರಿಯಾಕ್ಟ್ ಆಗ್ತವೆ ಅನ್ನೋದಕ್ಕೊಂದು ಪ್ರಯೋಗ. ಇಬ್ಬರು ಸರಿಯಾಗಿ ದಷ್ಟಪುಷ್ಟವಾಗಿ ಸ್ಟ್ರಾಂಗ್ ಆಗಿದ್ದಾರೆ, ಕರೆಕ್ಟ್ ಆಗಿದ್ದಾರೆ. ಉದಾಹರಣೆಗೆ ನೀವು ಕೈ ನೇರ ಮಾಡಿ ಬಿಡಿ, ಎಷ್ಟು ಸಾಧ್ಯ ನಾನು ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಶಕ್ತಿ ಇದೆ ನೋಡೋಣ. ಪ್ರೆಸ್ ಇಟ್ಕೊಳ್ಳಿ ಗಟ್ಟಿಯಾಗಿ, ನೀವು ಏನು ಮಾಡಿದ್ರೂ ಕೆಳಗೆ ಬಿಡಬಾರ್ದು, ಆಯಿತಾ? ಈಗ ಮನಸ್ಸಿನಲ್ಲಿ ಹೆಣ್ಕೊಳ್ಳಿ, ನಿಮ್ಮ ಹೆಸರೇನು? ಈರಣ್ಣ. ನನ್ನ ಹೆಸರು ಈರಣ್ಣ ಅಲ್ಲ, ಹೇಳಿ. ನನ್ನ ಹೆಸರು ಈರಣ್ಣ ಅಲ್ಲ. ಹಾಂ, ನನ್ನ ಕೈಲಿ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು, ನನಗೇನು ಏನು ಮಾಡಿದ್ರೂ ನನ್ನ ಜೀವನದಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಮನಸ್ಸಲ್ಲಿ ಅಂದ್ಕೊಳ್ಳಿ, ನಾನು ಏನು ಮಾಡಿದ್ರೂ ಫೇಲ್ ಆಗ್ತೀನಿ, ನನ್ನ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಮನಸ್ಸಲ್ಲಿ ಹೇಳ್ಕೋಬೇಕು, ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹೋಗಿ. ನನಗೆ ಜೀವನದಲ್ಲಿ ಸಕ್ಸಸ್ ಸಾಧ್ಯ ಇಲ್ಲ, ನಾನು ಏನು ಮಾಡಿದ್ರೂ ಸಾಧನೆ ಮಾಡಿದರೂ ನನ್ನ ಲೈಫಲ್ಲಿ ನಾನು ಉದ್ಧಾರ ಆಗಲ್ಲ, ನಾನು ಏನೇ ಸಾಧನೆ ಮಾಡಿದರೂ ನನ್ನ ಲೈಫ್ನಲ್ಲಿ ನನ್ನ ಗುರಿಯನ್ನು ಮುಟ್ಟಕ್ಕಾಗಲ್ಲ, ನನ್ನ ಕೈಲಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಲಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಲಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನಸ್ಸಲ್ಲಿ ರಿಪೀಟ್ ಹೇಳ್ತಾ ಹೋಗಿ, ಆಟೋಮೆಟಿಕಲಿ ಕೆಳಗೆ ಬಗ್ಸ್ಬೋದು. ಅದೇ ಮನುಷ್ಯನಿಗೆ ಹೆಡ್ಕೊ, ಈಗ ಅನ್ಕೋ ನನಗೆ ಎಲ್ಲವೂ ಸಾಧ್ಯ, ಹೇಳು ಗಟ್ಟಿಯಾಗಿ, ಮನಸ್ಸಿನಲ್ಲಿ ಅನ್ಕೋ, ಮನಸ್ಸಲ್ಲಿ ಗಟ್ಟಿಯಾಗಿ ಹೇಳು, ನನಗೆ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ, ನಾನು ಮಾಡೋ ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ತೀನಿ, ನಾನು ಮಾಡೋ ಕೆಲಸದಲ್ಲಿ ಪ್ರತಿಯೊಂದರಲ್ಲಿ ಯಶಸ್ಸನ್ನು ಕಾಣ್ತೀನಿ. ಅದೇ ಮನುಷ್ಯನಿಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನೀವು ಏನು ಮಾಡಿದ್ರು ಇನ್ನು ಕೆಳಗೆ ಮಾಡೋಕ್ಕಾಗಲ್ಲ, ನೇತು ಹಾಕಿದ್ರೂ ಇನ್ನು ಕೆಳಗೆ ಹೋಗಲ್ಲ. ನನಗೆಲ್ಲವೂ ಸಾಧ್ಯ, ಮನಸ್ಸಲ್ಲಿ ಪ್ರತಿ ಬಾರಿ ನನಗಿದು ಸಾಧ್ಯ, ನಾನು ಆಲ್ವಾ ಮೀಡಿಯಾದಲ್ಲಿ ಚೆನ್ನಾಗಿ ಕಲಿತೀನಿ, ನಾನು ಕಲಿತದ್ದನ್ನು ನನ್ನ ಲೈಫಲ್ಲಿ ಅಪ್ಲೈ ಮಾಡ್ತೀನಿ, ಗಟ್ಟಿಗೆ ಹೇಳ್ತಾ ಇರಬೇಕು. ನೀನು ತಲೆ ಅಲ್ಲಾಡಿಸ್ತಾ, ಹಾಂ, ನೀ ಗಟ್ಟಿ, ನೆಗೆಟಿವ್ ಎನರ್ಜಿ ಜಾಸ್ತಿ ಹೋಗ್ಬಿಡುತ್ತೆ ಅನ್ಸುತ್ತೆ. ಹಾಂ, ಇಲ್ಲ, ಗಟ್ಟಿ ಇರ್ತದೆ. ಈಗ ಮನಸ್ಸಲ್ಲಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಾನು ಆಲ್ಮಾ ಮೀಡಿಯಾದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ, ನಾನು ಮಾಡಿದ್ದನ್ನು ಚೆನ್ನಾಗಿ ಅಪ್ಲೈ ಮಾಡ್ತೀನಿ, ನಾನು ಇದರಿಂದಾಗಿ ನನ್ನ ಜೀವನವನ್ನು ಚೆನ್ನಾಗಿ ಕಟ್ಕೋಬಲ್ಲೆ, ಸಕ್ಸಸ್ಸನ್ನು ಕಾಣಬಲ್ಲೆ, ಯಶಸ್ಸನ್ನು ಕಾಣಬಲ್ಲೆ, ನನ್ನ ಜೀವನದಲ್ಲಿ ಏನನ್ನೇ ಮಾಡಿದ್ರು ಸಕ್ಸಸ್ ಆಗ್ತೀನಿ. ನೀವು ಪ್ರೆಸ್ ಮಾಡಿ, ನೀವು ಕೂಡ ಬೇಕಾದರೆ. ಅವು ಇನ್ನೇನು ಮಾಡಿದ್ರು ನೀವು ಸುಲಭವಾಗಿ ಇನ್ನು ಕೆಳಗೆ ಹೋಗಲ್ಲ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ, ನನಗಿದು ಸಾಧ್ಯ, ಎಲ್ಲವನ್ನೂ ಸಾಧನೆ ಮಾಡಬಲ್ಲೆ, ನಾನು ಹೆಚ್ಚು ಹಣವನ್ನು ಗಳಿಸಬಲ್ಲೆ, ಯಶಸ್ಸನ್ನು ಗಳಿಸಬಲ್ಲೆ, ಯೋಚನೆ ಮಾಡಿ, ಆಯಿತಾ?
ರಿಲ್ಯಾಕ್ಸ್ ಬಿಡಿ. ಈಗ ಕಣ್ಮುಚ್ಚಿ. ನನ್ನ ಕೈಲಿ ಏನು ಮಾಡಿದ್ರು ನಾನು ಸಕ್ಸಸ್ ಆಗೋಕ್ಕಾಗಲ್ಲ. ಜಸ್ಟ್ ರಿಲ್ಯಾಕ್ಸ್. ನಾನು ಏನು ಮಾಡಿದ್ರು ನಾನು ಫೇಲ್ ಆಗ್ತೀನಿ. ನನಗೆ ಏನನ್ನೂ ಕಲಿಯೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಏನು ಮಾಡಿದ್ರು ಸಕ್ಸಸ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಕೈ ಎತ್ತಿ. ಈಗ ಅದನ್ನೇ ಯೋಚನೆ ಮಾಡ್ತಾಯಿರಿ. ಒಂದು ನಿಮಿಷ. ಈಗ ಹೇಳಿ, ನನ್ನ ಕೈಲಿ ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಸಾಧ್ಯನೇ ಇಲ್ಲ. ನಾನು ಏನು ಮಾಡಿದ್ರೂ ಫೇಲ್ ಆಗ್ತೀನಿ. ನಾನು ಏನು ಮಾಡಿದ್ರೂ ನನ್ನ ಕೈಲಿ ಏನನ್ನೂ ಗುರಿ ಮುಟ್ಲಿಕ್ಕಾಗಲ್ಲ. ನಾನು ಏನು ಮಾಡಿದ್ರು ನನ್ನ ಲೈಫಲ್ಲಿ ಫೇಲೇ ಆಗ್ತೀನಿ. ನಾನು ಏನು ಮಾಡಿದ್ರು ನನ್ನ ಕೈಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಮನುಷ್ಯ, ಅದೇ ದೇಹ, ಅದೇ ಕೈ ಜಸ್ಟ್ ಯೋಚನೆ ಮಾಡ್ತಾ ಇದ್ದರೆ, ನನ್ನ ಕೈಲಿ ಇದು ಸಾಧ್ಯ ಅನ್ನೋದು ಯೋಚನೆ ಮಾಡ್ತಾ ಇದ್ದರೆ ತನ್ನದೇ ಮನಸ್ಸು ಹೇಳ್ತದೆ, ರೆಸಿಸ್ಟ್ ಮಾಡೋಕ್ಕೆ ಶುರು ಮಾಡ್ತದೆ, ಇದು ಸಾಧ್ಯ ಅಂತ. ಅದೇ ಮನಸ್ಸಿಗೆ ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳಿ ಮಾಡ್ತಾರೆ, ಆ ಮನುಷ್ಯನ ಸುಲಭವಾಗಿ ಸೋಲಿಸಬಹುದು. ಸುಲಭವಾಗಿ ಅವನ ದೇಹದ ಸೆಲ್ಸ್ಗಳೇ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ, ನಿನ್ನ ಕೈಲಿ ಸಾಧ್ಯ ಇಲ್ಲ. ದೇಹದ ಆರ್ಗನ್ಸ್ಗಳೇ ಹೇಳೋಕ್ಕೆ ಶುರು ಮಾಡ್ತಾ ಇದೆ, ಇದು ನಿನ್ನ ಕೈಲಿ ಸಾಧ್ಯ ಇಲ್ಲ ಅಂತ. ಇದು ಜಸ್ಟ್ ಪ್ರಯೋಗ. ಇದು ಪಾಸಿಟಿವ್ ಆಗಿದ್ದರೆ ಹೇಗಾಗ್ತದೆ, ನೆಗೆಟಿವ್ ಆಗಿ ನಾವು ಯೋಚನೆ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಇದು ಪ್ರಯೋಗ. ಹಾಗೆ ಪ್ರತಿಯೊಬ್ಬರು ಯಾವಾಗಲೂ ನನಗಿದು ಸಾಧ್ಯ, ಅದು ಏನನ್ನೇ ಆಗಲಿ, ದುಶ್ಚಟನೆ ಆಗಲಿ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ, ಭಯದಿಂದ ಹೊರಗೆ ಬರೋಕ್ಕೆ ಸಾಧ್ಯ, ನಾನು ಚೆನ್ನಾಗಿ ಕಲಿಬಲ್ಲೆ, ನಾನು ಚೆನ್ನಾಗಿ ಜೀವನದಲ್ಲಿ ಗುರಿಯನ್ನು ಮುಟ್ಟಬಲ್ಲೆ. ಇದೇ ಸೆಲ್ಫ್ ಹಿಪ್ನೋಸಿಸ್. ಅದು ಬೇರೆ ಇನ್ನೇನೋ ಡೀಪಾಗಿ ಕರ್ಕೊಂಡು ಹೋಗಬೇಕು ಅಂತಿಲ್ಲ. ಇದು ಜಸ್ಟ್ ಅವರದೇ ದೇಹದ ಎನರ್ಜಿಯನ್ನು ಸುಲಭವಾಗಿ ಬಗ್ಗಿಸ್ಬೋದು, ನೆಗೆಟಿವ್ ಇದ್ದರೆ, ದುಶ್ಚಟಗಳಿದ್ದರೆ. ಸೊ ಹಾಗೆ ನಾವು ಸಂಮೋಹಿನಿ ವಿದ್ಯೆ ಬಗ್ಗೆ ಕೇವಲ ಥೇರಿ ಕೇಳದೇ ಒಂದು ಪ್ರಾಕ್ಟಿಕಲ್ ಆಗಿ ಕೂಡ ಮಾಡಿದ್ದೀವಿ. ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ ವಿದ್ಯಾರ್ಥಿಗಳು ಈರಣ್ಣ ಮತ್ತು ಸ್ವಪ್ನಿಲ್ ಇಬ್ಬರು ಅದರಲ್ಲಿ ಭಾಗವಹಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸೊ ಫೈನಲ್ ಆಗಿ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲ್ ವಿಚಾರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ವೀಕ್ಷಕರಿಗೆ ಸಂಮೋಹಿನಿ ವಿದ್ಯೆ ಬಗ್ಗೆ? ನೋಡಿ, ಈ ಸಂಮೋಹನ ಏನಿದೆ ಅಥವಾ ಯೋಗ ನಿದ್ರೆ, ಯೋಗ ಭಾಷೆಯಲ್ಲಿ ಹೇಳೋದಿದ್ದರೆ ಯೋಗ ನಿದ್ರೆ, ಇದು ಇವತ್ತಿನ ಕಾಲದ ಒಂದು ಅದ್ಭುತವಾದಂತಹ ವಿದ್ಯೆ. ಈಗ 64 ವಿದ್ಯೆಗಳಲ್ಲಿ ಇದು ಒಂದು ಅಂತ ಹಿಂದೆ ಕಲಿತಾ ಇದ್ದರು. ಪ್ರತಿಯೊಬ್ಬ ರಾಜ ಇರಲಿ, ಪ್ರತಿಯೊಬ್ಬ ಬೇರೆ ಬೇರೆಯ ಯಾರು ಜ್ಞಾನದ ಅಭಿಪ್ಸೆ ಇಟ್ಕೊಂಡು ಯಾರು ಹೋಗ್ತಾ ಇದ್ರು, ಈ 64 ವಿದ್ಯೆಗಳಲ್ಲಿ ಇದನ್ನು ಕಲಿತಾ ಇದ್ರು. ಕಾಲಕ್ರಮೇಣ ಇದನ್ನು ನಮ್ಮದೇ ದೇಶದ ವಿದ್ಯೆಯನ್ನು ನಾವು ಮರ್ತಿದ್ವು. ಆದರೆ ಈಗ ಮತ್ತೆ ಎಲ್ರಿಗೂ ತಲುಪುವಂತಹ ಒಂದು ಮೀಡಿಯಾಗಳು ಇವತ್ತು ಸಿಕ್ಕಿದೆ. ಹಾಗಾಗಿ ಪ್ರತಿಯೊಬ್ಬರು, ವಿಶೇಷವಾಗಿ ತಂದೆ ತಾಯಿ ಇರಲಿ ಅಥವಾ ಯಾವುದೇ ಪ್ರೊಫೆಷನಲ್ಲಿ ಇರಲಿ, ಅಥವಾ ಜೀವನವನ್ನು ಸುಂದರವಾಗಿ ನಾನು ಕಟ್ಕೋಬೇಕು ಅಂತ ಯಾರು ಅಂದ್ಕೊಳ್ತಾರೆ, ಅವ್ರು ಎಲ್ಲರೂ ಕೂಡ ಈ ಯೋಗ ನಿದ್ರೆಯನ್ನು ಅಥವಾ ಸಂಮೋಹನ ತಂತ್ರವನ್ನು ಅಭ್ಯಾಸ ಮಾಡೋದು ಬಹಳ ಒಳ್ಳೆಯದು. ಅದಕ್ಕೆ ನಿಮ್ಮ ಸಹಾಯ ಸಿಗುತ್ತೆ ಖಂಡಿತವಾಗಿ. ನಮ್ಮ ಉಪಾಸನದ ಮೂಲಕ ಇದಕ್ಕೋಸ್ಕರವೇ ನಾವು ಆಗಾಗ ನಾವು ಶಿಬಿರಗಳನ್ನು ಕಂಡಕ್ಟ್ ಮಾಡ್ತಾನೆ ಇರ್ತೀವಿ. ಆ ಶಿಬಿರಗಳಲ್ಲಿ ಬಂದು ತುಂಬ ಜನ ಹೇಳುವಂಥದ್ದೇನು ಅಂದರೆ, ಇನ್ನೂ ಎಫೆಕ್ಟಿವ್ ಆಗಿ ನಮಗಿದು ಜೀವನಕ್ಕೆ ಹೆಲ್ಪ್ ಆಗಿದೆ ಅನ್ನೋದು ಸಾಕಷ್ಟು ಜನ ಹೇಳ್ತಾರೆ. ಆ ಕಾರಣದಿಂದ ಪ್ರತಿಯೊಬ್ಬರು ಅದರ ಲಾಭ ಪಡೀರಿ ಅಂತ ನಾನು ಕೂಡ ಎಲ್ಲರಲ್ಲಿ ಕೇಳ್ತೀನಿ. ಎಸ್, ಈ ಶಿಬಿರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ಸ್ಕ್ರೀನ್ ಮೇಲೆ ಹಾಕಿರುವಂಥ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ನಾಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಬಹುಶಃ ನನಗನ್ಸುತ್ತೆ ಚಿಕ್ಕನ್ನಲ್ಲಿದ್ದಾಗಲೇ ಇದು ಎಷ್ಟು ಬೇಗ ಇದು ವಿದ್ಯೆ ಸಿಗುತ್ತೋ ಅಷ್ಟು ಒಳ್ಳೆಯದು ಅಂತ ನನಗನ್ಸುತ್ತೆ. ಬಹಳ ಒಳ್ಳೆಯದು. ನಾವೆಲ್ಲ ಮೊದಲು ಈ ವಿದ್ಯೆಗೋಸ್ಕರ ಯಾರ ಹತ್ರ ಕಲಿಯೋದಪ್ಪ ಅಂತ ಅಲಿತಾ ಇದ್ವು. ಆದರೆ ಇವತ್ತಿನ ಅದೃಷ್ಟ ಏನು ಅಂದರೆ, ನಿಮ್ಮ ಮೀಡಿಯಾ ಮೂಲಕ, ಬೇರೆ ಬೇರೆಯ ಮೀಡಿಯಾ ಮೂಲಕ ನಾವು ನಿಮ್ಗೆ ಸುಲಭವಾಗಿ ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇರೋದು ಮತ್ತು ಕಲಿಯಲಿಕ್ಕೆ ಇಂದೊಂದು ಮಾರ್ಗ ಇದೆ ಅಂತ ಕೊಡ್ತಾ ಇರೋದು ಇವತ್ತಿನ ಕಾಲದ ಒಂದು ಅದೃಷ್ಟ ಅಂತ ಹೇಳಬೇಕು. ಎಸ್, ನಾವು ಸದ್ಗುರು ಶ್ರೀರಾಮ್ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾರೆ ಅಂತಂದಾಗ ಒಂದಷ್ಟು ಪ್ರಶ್ನೆಗಳನ್ನ ಆಹ್ವಾನಿಸಿದ್ವಿ. ನಿಮಗೇನೋ ಪ್ರಶ್ನೆಗಳಿದ್ರೆ ಅದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಒಂದು ಪ್ರಶ್ನೆ ಬಹಳ ಸೀರಿಯಸ್ ಆಗಿರೋ ಪ್ರಶ್ನೆ ಅದು, ಆದರೂ ಕೂಡ ಅದನ್ನು ನಾವು ತಗೊಳ್ಳೋಣ ಅಂತ ಅನ್ನಿಸ್ತು ನನಗೆ. ಅದರಲ್ಲಿ ಸಾವು ಪೂರ್ವ ನಿರ್ಣಯವೇ ಅಥವಾ ವಿಧಿಲಿಖಿತವೇ, ಸಾವನ್ನು ತಡೆಗಟ್ಟಲು ಸಾಧ್ಯವೇ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ತಡೆಗಟ್ಟಲು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸಲ್ಲಿರುವಂಥದ್ದು ಏನಂದರೆ, ಸಾವನ್ನು ನಾವು ಬಯಸಿದಂತೆ ಬರೋಕ್ಕೆ ಸಾಧ್ಯನಾ ಅನ್ನೋದು ಮನಸ್ಸಲ್ಲಿರ್ಬೋದು ಅನಿಸುತ್ತೆ. ತಡೆಗಟ್ಟಕ್ಕಂತೂ ಸಾಧ್ಯ ಇಲ್ಲ, ಬಟ್ ಬಯಸಿದ ರೀತಿಯಲ್ಲಿ ಬಯಸಿದ ಟೈಮಲ್ಲಿ ಬರೋ ಥರ, ಅಚಾನಕ್ಕಾಗಿ ನಾವು ಹೋಗದೇ ಇರೋ ಥರ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಬಹುಶಃ ಪ್ರಶ್ನೆ ಅನಿಸುತ್ತೆ. ಸದ್ಗುರು ಶ್ರೀರಾಮ್ ಅವ್ರು ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಓಂ ತತ್ಸತ್. ಸಾವು ಹುಟ್ಟಿದ್ದೀವಿ ಅಂದಮೇಲೆ ಸಾಯಲೇಬೇಕು.
ಪಂಚಭೂತಗಳಿಂದ ಆದ ಈ ದೇಹ ಒಂದು ದಿನ ಪಂಚಭೂತಗಳಲ್ಲಿ ಲೀನವಾಗಬೇಕು. ನಾಶ ಅಂದ್ರೆ ಅರ್ಥ, ಸಾವು ಅಂದ್ರೆ ಅರ್ಥ, ಮತ್ತೆ ಎಲ್ಲಿಂದ ಬಂದವೋ ಅಲ್ಲಿ ಲೀನವಾಗೋದು ಅಂತ. ಅದನ್ನು ಏನು ಭಯ ಪಡುವ ರೀತಿಯಲ್ಲಿ ಅರ್ಥೈಸ್ಕೋಬೇಕಾಗಿಲ್ಲ. ಎರಡನೇದು, ನಮಗೆ ಬೇಕಾದಂತೆ ಬದುಕಬಹುದೇ, ನಮಗೆ ಬೇಕಾದಂತೆ ಸಾಯಬಹುದೇ ಅಂತ ಆದರೆ ಅದು ಖಂಡಿತ ಸಾಧ್ಯ. ಓಕೆ. ಈಗ ನೋಡಿ, ಹಿಮಾಲಯದಲ್ಲೇ ನಾವು ಕೇಳ್ತೀವಿ 300 ವರ್ಷ ಬದುಕಿದ್ದು, 400 ವರ್ಷ ಬದುಕಿದ್ದಂಥವ್ರನ್ನ ನಾವು ಕೇಳ್ತೀವಿ, ನೋಡ್ತೀವಿ. ನಾನು ಒಮ್ಮೆ ಕೇದಾರಕ್ಕೆ ಹೋದಾಗ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ಭಾಳ ವರ್ಷಗಳ ಹಿಂದೆ. ಕೇದಾರಕ್ಕೆ ನಡ್ಕೊಂಡು ಹೋಗಿದ್ದೀರಾ? ಹಾಂ, ಕೇದಾರ್ನಾಥ್ಗೆ ಅಲ್ಲಿಂದ ಕೆಳಗಡೆಯಿಂದ ಗೌರಿಕೊಂಡದಿಂದ ಮೇಲುಗಡೆಗೆ ಹೋಗಬೇಕಾದ್ರೆ ಒಬ್ಬರು ಯೋಗಿ, ತುಂಬ ವಯಸ್ಸಾದಂಥವರು, ಆದರೆ ಅವರನ್ನು ನೋಡಿದ್ರೆ ಬಹಳ ತೇಜಸ್ಸಿನಿಂದ ಇದ್ರು. ಈ ರೀತಿ ನಾವು ತುಂಬ ಜನರಿಗೆ ಕೇಳಿರ್ತೀವಿ. ಅವರ ವಯಸ್ಸುಗಳನ್ನು ಕೇಳಿದಾಗ ಗಾಬರಿ ಆಗ್ತದೆ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ನಾವು ನೋಡ್ತಾ ಇರೋದು ಸುಳ್ಳ ಅಂತ ಹೇಳಿ. ಆ ರೀತಿ 300 ವರ್ಷ 280 ವರ್ಷ ಅಂತ ಹೇಳಿದ್ದಿದೆ. ನೀವು ಅಷ್ಟೇ ಯಾಕೆ, ನಮ್ಮ ಹೊಳೆ ನರಸೀಪುರದಲ್ಲಿ ಒಬ್ಬರಿದ್ದರು, ಅವರು ಕೊನೆಗೆ ಮುಕುಂದೂರ್ ಸ್ವಾಮಿ ಅಂತ ಅವರನ್ನು ಕರೀತಾರೆ. ಅವರು ದೇವನೂರ ಹತ್ರ, ಬಾಣಾವರದ ಹತ್ರ ಅವರು ಕೊನೆಗೆ ವಾಸ ಮಾಡ್ತಾ ಇದ್ರು ಅವರ ದೇಹಾಂತ್ಯದ ಸಮಯದಲ್ಲಿ. ಅವ್ರ ಬಗ್ಗೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಹೇಳ್ತಾರೆ, ನಾನು ನೋಡಿದಾಗಲೇ ಅವ್ರಿಗೆ ಏಜ್ ಆಗಿತ್ತು. ನಾನು ಯಾರನ್ನೋ ಹೋಗಿ ಕೇಳಿದಾಗ ನಿಮ್ಗೆ ಯಾವಾಗಿಂದ ಗೊತ್ತು ಅಂದರೆ, ಅಯ್ಯೋ ನಾನು ಇನ್ನೂ ಮದುವೆ ಆಗೋ ಟೈಮಲ್ಲೂ ಬಂದಿದ್ರು ಅಂತ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂದರೆ, ನನ್ನ ಮದುವೆ ಆಗಿ 60 ವರ್ಷದ ಹಿಂದೆ ಆಯಿತು. ಈ ರೀತಿ ತುಂಬ ಜನನ ಕೇಳಿದಾಗ ಅವ್ರ ವಯಸ್ಸು ಅಂದಾಜು ಒಂದು 180 ವರ್ಷ ದಾಟಿತ್ತು ಅಂತ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಯೋಗದಾಗೆಲ್ಲ ಐತೆ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ. ಯಾವುದೋ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಇಲ್ಲೇ ನಮ್ಮದೇ ಹಾಸನದ ಬಾಣಾವರದ ಆ ಕಡೂರಿನ ಭಾಗಗಳಲ್ಲಿ ನೀವು ಹೋದರೆ ಇವತ್ತಿಗೂ ಅವ್ರ ಬಗ್ಗೆ ಮಾತಾಡೋರಿದ್ದಾರೆ. 180 ವರ್ಷ ಕಡಿಮೆ, ಇನ್ನೂ ಜಾಸ್ತಿ 280 ತನಕ ಅವರು ಬದುಕಿದ್ರು, ಅವರ ವಯಸ್ಸು 280 ಆಗುವವರೆಗೂ ಬದುಕಿದ್ರು ಅಂತ. ಈ ರೀತಿ ತುಂಬ ಜನ ಯೋಗಿಗಳು ತಮಗೆ ಇಷ್ಟ ಬಂದಷ್ಟು ಕಾಲ ಅವ್ರಿಗೆ ಬೇಕಾದ ಹಾಗೆ ಬದುಕಿ, ಇಲ್ಲ ನನಗೆ ಸಾಕು, ನನ್ನ ಸಾಧನೆ ಪೂರ್ಣ ಆಯಿತು, ಇನ್ನು ಈ ದೇಹದಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತ ಆದಾಗ ಸ್ವಯಂ ದೇಹವನ್ನು ತ್ಯಾಗ ಮಾಡಿದವರಿದ್ದಾರೆ. ಹಾಗೆ ಶೃಂಗೇರಿಯ ಜಗದ್ಗುರುಗಳಾಗಿ ಒಬ್ಬರಿದ್ದರು, ಚಂದ್ರಶೇಖರ ಭಾರತಿಗಳು ಅಂತ. ಅವರು ಪದ್ಮಾಸನ ಹಾಕಿ ತುಂಗಾ ನದಿಯಲ್ಲಿ ಅವರು ಇಳಿದು ದೇಹತ್ಯಾಗ ಮಾಡಿದರು. ಇಚ್ಛಾಮರಣಿ ಅಂತ ಕರೀತಾರೆ ಅದನ್ನು. ತಮಗೆ ಬೇಕಾದಷ್ಟು ವರ್ಷಗಳ ಕಾಲ ಬದುಕಿದ್ದು, ನನಗೆ ಈ ದೇಹದಲ್ಲಿ ಬದುಕಿದ್ದು ಸಾಕು ಅಂತ ಅನಿಸ್ದಾಗ ದೇಹತ್ಯಾಗ ಮಾಡಿದವರು ಹಿಮಾಲಯ ಅಲ್ಲ, ನಮ್ಮದೇ ಕರ್ನಾಟಕದಲ್ಲಿದ್ದಾರೆ. ಪಕ್ಕದಲ್ಲಿ ತಮಿಳ್ನಾಡಲ್ಲಿ ಚಂದ್ರಶೇಖರೇಂದ್ರ ಸರಸ್ವತಿಗಳು ಅಂತಿದ್ರು, ಅವ್ರ ಬಗ್ಗೆ ಹೇಳ್ತಾರೆ. ಅವರು ಡೇಟನ್ನು ಕ್ಯಾಲೆಂಡ್ರಲ್ಲಿ ಗುರುತು ಮಾಡಿದ್ರಂತೆ. ಅದುವರೆಗೆ ಯಾರ ಕೈಗೂ ಸಿಕ್ಕಿಲ್ಲ ಆ ಕ್ಯಾಲೆಂಡರ್. ಆದರೆ ಅವರು ಆ ದೇಹವನ್ನು ಬಿಟ್ಟ ನಂತರ ಆ ಕ್ಯಾಲೆಂಡರ್ ನೋಡಿದಾಗ ಇಷ್ಟು ಗಂಟೆಗೆ ಈ ತಿಥಿಯಲ್ಲಿ ಈ ಸಮಯಕ್ಕೆ ದೇಹ ತ್ಯಾಗ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡಿ ಇಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಈ ರೀತಿಯಾದ ಯೋಗಿಗಳನ್ನು ನೋಡಿದಾಗ ಸಾಧನೆಯ ಮೂಲಕ, ಮನಸ್ಥಿತಿಯ ಮೂಲಕ, ಮನಸ್ಸನ್ನು ಉನ್ನತ ಭಾವಕ್ಕೆ ತಗೊಂಡು ಹೋಗುವ ಮೂಲಕ ತನಗೆ ಬೇಕಾದ ದಿನ, ಬೇಕಾದಂಥ ಸಮಯದಲ್ಲಿ, ಬೇಕಾದ ರೀತಿಯಲ್ಲಿ ದೇಹವನ್ನು ತ್ಯಾಗ ಮಾಡಬಹುದು. ನೀವು ಹೇಳ್ತಿರ್ಬೇಕಾದ್ರೆ ನನಗೊಂದು ವಿಡಿಯೋ ನಾನು ಬರ್ತಾ ಇದೆ. ಅದು ತುಂಬ ಜೆನ್ಯೂನ್ ಅನ್ನಿಸ್ತು. ಯಾಕಂದರೆ ಸುಮಾರು ಸುಳ್ಳು ವಿಡಿಯೋಗಳು ಬರ್ತವೆ. ಬೌದ್ಧ ಸನ್ಯಾಸಿಯೊಬ್ಬರು ಅವರ ಶಿಷ್ಯರ ಸಮ್ಮುಖದಲ್ಲಿಯೇ ಬಂದು ಈ ಥರ ಮಲ್ಕೊಂಡು ಆಮೇಲೆ ಕೆಲವೇ ನಿಮಿಷಗಳಲ್ಲಿ ಅವ್ರ ದೇಹ ತ್ಯಾಗ ಮಾಡಿದ್ದು ವಿಡಿಯೋ ಕೂಡ ಇದೆ. ಬಹುಶಃ ಅದನ್ನು ನಾವು ತೋರಿಸ್ಬಹುದು ಅಂತ ಅನಿಸುತ್ತೆ. ಖಂಡಿತ. ನೋಡಿ, ಇದರಲ್ಲಿ ಬೈಲ್ಕುಪ್ಪದಲ್ಲೇ 1999-2000 ಅಲ್ಲಿ ಎಲ್ಲ ಓಡಾಡಬೇಕಾದ್ರೆ ಅಲ್ಲಿ ಈ ಥರದ ಕೆಲವರು ಹೇಳಿದ್ರು, ಅಲ್ಲೊಂದು ರೂಮ್ನಲ್ಲಿ ಒಬ್ಬ ಗುರುಗಳ ದೇಹ ಇದೆ. ನಾನು ಕೇಳಿದೆ, ಯಾಕಿದೆ ಆ ದೇಹ? ಇಲ್ಲ, ಅವರು ದೇಹ ತ್ಯಾಗ ಮಾಡಿದರು, ಹಾಗಾಗಿ ನಾವು ಒಂದಷ್ಟು ವರ್ಷಗಳ ಕಾಲ ಹಾಗೆ ಸುರಕ್ಷೆ ಮಾಡಿಡ್ತೀವಿ. ನೀವು ಯಾವುದೋ ಬೇರೆ ದೇಶಕ್ಕೆ ಹೋಗಬೇಕಾಗಿಲ್ಲ, ನೀವು ಬೈಲ್ಕುಪ್ಪ, ಮುಂಡಗೋಡು ಈ ಭಾಗಗಳಿಗೆ ಹೋದರೆ ಅವ್ರದ್ದು ಸತ್ತವರ ಪುಸ್ತಕ ಅಂತಲೇ ಏನೋ ಒಂದಿದೆ. ಅದರಲ್ಲಿ ಸಾಯುವ ಪ್ರಕ್ರಿಯೆ, ಹೇಗೆ ದೇಹ ತ್ಯಾಗ ಮಾಡಬಹುದು ಅನ್ನುವ ಪ್ರಕ್ರಿಯೆ ಇದೆ ಅಂತ. ಆ ಮೂಲಕವಾಗಿ ಅವರು ದೇಹವನ್ನು ಕಾನ್ಷಿಯಸ್ಲಿ ಬಿಡುವಂಥ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡ್ತಾರೆ. ಯಾಕೆಂದರೆ ತಾಂತ್ರಿಕವಾಗಿ ವಿಶೇಷವಾಗಿ ಮಹಾಯಾನ ಏನಿದೆ ಬೌದ್ಧ ಮತದಲ್ಲಿ, ಅವರು ತಾಂತ್ರ ಮೂಲಕ ಬೇರೆ ಬೇರೆಯ ರೀತಿಯ ಸಿದ್ಧಿಗಳನ್ನು, ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಕೂಡ ದೇಹವನ್ನು ಬಿಡುವ ಬಗ್ಗೆ ಕೂಡ ಅವರು ಸಾಕಷ್ಟು ಜನ ಸಾಧನೆ ಮಾಡಿದವರಿದ್ದಾರೆ. ಈಗಲೂ ಕೂಡ ಬಹುಶಃ ಬೈಲ್ಕುಪ್ಪದಲ್ಲಿ ಆ ರೀತಿಯ ಇಬ್ಬರು ದೇಹಗಳು ಇರಬಹುದೇನೋ. ನಾನು 2000 ಒಮ್ಮೆ ಕೇಳಿದಾಗ ಹೇಳಿದರು. ಹೀಗೆ ನಮ್ಮಲ್ಲೂ ಇದ್ದಾರೆ ಯೋಗಿಗಳು, ಸಾಕಷ್ಟು ಜನ ಹಾಗೆ ದೇಹವನ್ನು ತ್ಯಾಗ ಮಾಡಿದವರಿದ್ದಾರೆ. ನಮ್ಮ ರಾಮಾನುಜಾಚಾರ್ಯರ ಬಗ್ಗೆ ಕೂಡ ಹೇಳ್ತಾರೆ, 120 ವರ್ಷಗಳ ಕಾಲ ಪೂರ್ಣ ಒಬ್ಬ ಮನುಷ್ಯನ ನಿಜವಾದ ವಯಸ್ಸಿನ ಸರ್ಕಲ್ ಯಾವುದು ಅಂದರೆ 120 ವರ್ಷಗಳು. ಬದುಕಬೇಕಾದದ್ದು ಎಷ್ಟು ವರ್ಷ ಅಂದರೆ 120 ವರ್ಷಗಳು.
ನಮ್ಮಲ್ಲಿ 60 ಸಂವತ್ಸರಗಳಿದೆ. ಪ್ರತಿ ಸಂವತ್ಸರಕ್ಕೆ ಪ್ರತಿ ವರ್ಷಕ್ಕೆ ಒಂದು ಹೆಸರಿದೆ. ಮನುವಿನ ಹೆಸರು ಅಥವಾ ಆದಿತ್ಯನ ಹೆಸರು ಅಂತ ಕೂಡ ಹೇಳ್ತಾರೆ. ಆ ರೀತಿ 60 ಸಂವತ್ಸರಕ್ಕಿದೆ. ಈಗ ಈ ವರ್ಷದ ಹೆಸರು ಕ್ರೋಧಿನಾಮ ಸಂವತ್ಸರ ಅಂತ. ಹಾಗೆ ಪ್ರತಿ ವರ್ಷಕ್ಕೂ ಒಂದೊಂದು ಹೆಸರಿದೆ ನಮ್ಮಲ್ಲಿ. 60 ವರ್ಷಕ್ಕೆ ಒಂದು ಸೈಕಲ್, ಹಾಗಾಗಿ ಷಷ್ಠಿ ಪೂರ್ತಿ ಅಂತ ಅದನ್ನು ಕರೀತಾರೆ. ಆ ರೀತಿ 2 ಆಗಬೇಕು ಒಬ್ಬ ಮನುಷ್ಯನಿಗೆ ಅಂತ. ಹಾಗೆ ರಾಮಾನುಜಾಚಾರ್ಯರು 120 ವರ್ಷಗಳ ಕಾಲ ದೇಹದಲ್ಲಿದ್ದು ಆ ದೇಹವನ್ನು ಬಿಟ್ಟರು. ಬಿಟ್ಟಂಥ ದೇಹವನ್ನು ಶ್ರೀರಂಗಂನಲ್ಲಿ ಈಗಲೂ ಸುರಕ್ಷೆ ಮಾಡಿಟ್ಟಿದ್ದಾರೆ. ನೀವು ಮಮ್ಮಿನೂ ಹೋಗಿ ನೋಡಬೇಕಾಗಿಲ್ಲ, ಈಗಲೂ ಇದೆ ಅವರದ್ದು ದೇಹ. ಕರ್ಪೂರಗಳಿಂದ, ಗಂಧ, ಕರ್ಪೂರ, ಕುಂಕುಮದಿಂದ ಅದನ್ನು ಪ್ರತಿ ವರ್ಷ ಶುಚಿ ಮಾಡಿ ಈಗಲೂ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಅದಕ್ಕೊಂದು ದೇವಸ್ಥಾನ ಇದೆ, ಮುಂದ್ಗಡೆ ವಿಗ್ರಹ ಇದೆ. ಅದರ ಹಿಂಭಾಗದಲ್ಲಿ ಎಲ್ರಿಗೂ ಕಾಣುವ ಹಾಗೆಯೇ, ಸ್ವಲ್ಪ ಮಂದ ಬೆಳಕಿನಲ್ಲಿರ್ತದೆ, ಎಲ್ರಿಗೂ ಕಾಣುವ ಹಾಗೆಯೇ ರಾಮಾನುಜಾಚಾರ್ಯರ ದೇಹ ಈಗಲೂ ಇದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯ, ಸಾಮಾನ್ಯನಿಗೆ ಕಷ್ಟ, ಯೋಗಿಗಳಿಗೆ ಇಚ್ಛೆ ಬಂದಾಗ, ಇಷ್ಟ ಬಂದಾಗ ಆ ಮಾರ್ಗದಲ್ಲಿ ದೇಹವನ್ನು ತ್ಯಾಗ ಮಾಡಬಹುದು. ನೀವು ಅಷ್ಟೇ ಯಾಕೆ, ಜೈನ ಮುನಿಗಳು ಸಲ್ಲೇಖನ ಹೃದಯದ ಮೂಲಕ ಅನ್ನ ಆಹಾರಗಳನ್ನು ಕ್ರಮೇಣ ಕಡಿಮೆ ಮಾಡ್ತಾ 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 ದೇಹ ತ್ಯಾಗ ಮಾಡ್ತಾರೆ. ಬದುಕಿದ್ದು ಸಾಕು ಅಂತ ಅನಿಸಿದಾಗ. ಹೀಗೆ ಇಚ್ಛಾಮರಣಿ ಆಗಬಹುದಾ? ಖಂಡಿತ ಆಗಬಹುದು. ಆದರೆ ಅದಕ್ಕೊಂದು ಸಾಧನೆ ಇದೆ, ಅದಕ್ಕೊಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ಹೋದರೆ ಖಂಡಿತ ಸಾಧ್ಯ. ಆದರೆ ಸಾವೇ ಇಲ್ಲದ ಹಾಗೆ ಬದುಕಬಹುದಾ? ಅದು ಕಷ್ಟ ಇದೆ. ಕಷ್ಟ. ಸಾವನ್ನ ಮುಂದೂಡಬಹುದು. ಅಂದರೆ ಅದು ಪ್ರಾಣಾಯಾಮದಲ್ಲಿ, ಹಠಯೋಗದಲ್ಲಂತೆ ಅದನ್ನು ಹೇಳ್ತಾರೆ. ಕೆಲವೊಂದು ಪ್ರಕ್ರಿಯೆಗಳಿದೆ. ಶಕ್ತಿ ಕ್ರಿಯಾದಲ್ಲೂ ನಾವು ಅದೊಂದು ಪಾರ್ಟನ್ನು ಒಂದು ಹೇಳ್ತೀವಿ. ಈ ಸಾಧನೆ ಮಾಡಿದರೆ ಅಸಾಧ್ಯತೆ ಇದೆ. ಯಾಕೆಂದರೆ ನಾವು ಹೇಳಿಕೊಡುವ ಆ ಕ್ರಿಯೆ ಒಂದು ಪಾರ್ಟಲ್ಲಿ ಶಂಕರಾಚಾರ್ಯರೇ ಹೇಳ್ತಾರೆ, ಇದನ್ನು ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಸಾವಿನ ಭಯ ಇಲ್ಲ, ಪಡಬೇಕಾಗಿಲ್ಲ. ದಟ್ ಮೀನ್ಸ್ ಇಚ್ಛಾಮರಣಿಗಳಾಗಬಹುದು ಆ ಒಂದು ಪ್ರಕ್ರಿಯೆನ ಅಭ್ಯಾಸ ಮಾಡಿದರೆ. ಹಠಯೋಗದ ಒಂದು ಭಾಗ. ಆ ರೀತಿಯ ತುಂಬ ಭಾಗಗಳಿದೆ ಹಠಯೋಗದಲ್ಲೇ. ಅವರು 300 ವರ್ಷ 400 ವರ್ಷ ಆರಾಮವಾಗಿ ಬದುಕಬಹುದು ಅಂತ. ಬಟ್ ಶಂಕರಾಚಾರ್ಯರು ಅಲ್ಪಾಯುಷಿಗಳಾಗಿದ್ರಲ್ಲ, ಅವರ ಆಸೆ ಇದ್ದದ್ದೇ ಅಷ್ಟು. ನಾ ಅದೇ ಹೇಳಿದ್ದು, ಕೆಲವು ಯೋಗಿಗಳಿಗೆ ತಾವು ಬಂದ ಕೆಲಸದ ಉದ್ದೇಶ ಮುಗಿದ ಮೇಲೆ ದೇಹದಲ್ಲಿ ಯಾಕಿರಬೇಕು? ನನಗೊಂದು ಉದ್ದೇಶ ಇದೆ, ಒಂದು ಆಸೆ ಇದೆ, ಹಾಗಾಗಿ ದೇಹದಲ್ಲಿದ್ದೀನಿ. ಆಸೆ ಇಲ್ಲದೆ ಹೋದರೆ, ತುಂಬ ಜನ ಹೇಳ್ತಾರಲ್ಲ ಆಸೆ ಇಲ್ಲದೆ ಇದ್ದರೆ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಂಕರರಿಗೆ ಅವರದೊಂದು ಕೆಲಸದ ನಿಮಿತ್ತವಾಗಿ ಬಂದಿದ್ದರು. ಆ ನಿಮಿತ್ತತೆ ಏನಿತ್ತು, ಆ ಕೆಲಸ ಪೂರ್ಣಗೊಂಡ ಮೇಲೆ ಅವರೇ ಬೈ ಆಕ್ಸಿಡೆಂಟ್ ತೀರೋ ಹೋಗಲಿಲ್ಲ. ನೀವು ಕೇದಾರನಾಥಕ್ಕೆ ಹೋದರೆ ಅವರ ದೇಹ ಕಣ್ಮರೆ ಆದಂಥ ಜಾಗ ಸಿಗ್ತದೆ. ಸಮಾಧಿ ಜಾಗ ಅಂತ ಹೇಳ್ತಾರೆ. ಆದರೆ ಅದು ಸಮಾಧಿ, ಅವರು ಸತ್ತದ ನಂತರ ಅವ್ರ ಶಿಷ್ಯಂದಿರು ಆ ಸಮಾಧಿ ಮಾಡಿದರು ಅಂತ ಎಲ್ಲೂ ಹೇಳಿಲ್ಲ ಇದುವರೆಗೆ ನಾವು ಕೇಳಿದ ಹಾಗೆ. ಆ ಜಾಗದಿಂದ ಅವರು ಕಣ್ಮರೆ ಆದರು, ಯಾರಿಗೂ ಮತ್ತೆ ಸಿಕ್ಕಿಲ್ಲ, ಅವರ ದೇಹಕ್ಕೂ ಸಿಕ್ಕಿಲ್ಲ ಅನ್ನುವಂಥದ್ದೇ ಇದುವರೆಗಿನ ಮಾತು. ಓಕೆ. ಈಗ ನೀವೊಂದು ಮಾತಲ್ಲಿ ಹೇಳಿದ್ರಿ, ಅಂದರೆ ಅಚಾನಕ್ಕಾಗಿ ಅಥವಾ ಆಕ್ಸಿಡೆಂಟ್ ಆಗಿ ಯಾರೂ ಹೋಗಿಲ್ಲ ಅವರು ಅಂತ ಹೇಳಿದ್ರಿ. ಇಲ್ಲಿ ಇವರು ಏನು ಪ್ರಶ್ನೆ ಕೇಳಿದ್ರೆ ಇವ್ರ ಮನಸ್ಸಲ್ಲಿ ಇರುವಂಥದ್ದು ಅದೇ ಅನಿಸುತ್ತೆ. ಆ ಭಯದಿಂದನೇ ಈ ಪ್ರಶ್ನೆ ಬಂದಿರ್ಬೋದು ಅಂತ ಅನಿಸುತ್ತೆ. ಏಕೆಂದರೆ ಈಗ ತುಂಬ ಜನ ನೋಡ್ತೀವಿ, ಆಕ್ಸಿಡೆಂಟಲ್ಲಿ ತೀರೋ ಹೋಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಕೊಲೆ ಆಗ್ತಾರೆ, ಕೆಲವೊಂದು ಸಲ ದುಷ್ಕೃತ್ಯಗಳಿಗೆ ಬಲಿ ಆಗ್ತಾರೆ. ಅವ್ರು ತಮ್ಮ ಲೈಫ್ ಇನ್ನೂ ಜೀವಿಸ್ಬೇಕು ಅನ್ಕೊಂಡಿರ್ತಾರೆ, ಯಾವುದೋ ಕಾರಣದಿಂದಾಗಿ ಅವ್ರ ಲೈಫು ಹೀಗೆ ಸಡನ್ನಾಗಿ ನಿಂತುಬಿಡುತ್ತೆ. ಸೊ ಇಂಥದನ್ನು ತಪ್ಪಿಸ್ಬೋದಾ ಅನ್ನೋದು ಪ್ರಶ್ನೆ. ಅಲ್ಲ, ಏನಂದರೆ ಇದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗಲ್ಲ. ಈಗ ನಾವು ಹೇಳಿದ ತಕ್ಷಣ ಲೈಫ್ ಚೇಂಜ್ ಮಾಡ್ಕೋಬಹುದು ಅಂದ ತಕ್ಷಣ ಹಾಗಾದರೆ ನನಗೆ ಮಾಡಿ ನೋಡಿ, ಅದು ಆಗಲ್ಲ. ನೀವು ಮಾಡ್ಕೋಬೇಕು ಅದನ್ನು. ಈಗ ನೀವು ಹೇಗಂದ್ರಾಗ ನಾ ಸಾಯಬಾರ್ದು ಅಂತಿದ್ರೆ ಅದಕ್ಕೆ ಆದಂಥ ಸಾಧನಾ ಮಾರ್ಗ ಇದೆ, ಹಠಯೋಗ ಇದೆ, ತಂತ್ರ ಮಾರ್ಗಗಳಿದೆ. ಆ ರೀತಿಯ ಮಾರ್ಗಗಳಲ್ಲಿ ಹೋದಾಗ ಖಂಡಿತವಾಗಿ ಪ್ರತಿಯೊಬ್ಬರು ಇಚ್ಛಾಮರಣೆಗಳಾಗಬಹುದು. ಅಂದರೆ ನಾವು ಸಾಮಾನ್ಯವಾಗಿ ಸಾವು ಅನ್ನೋದು ಎಲ್ರಿಗೂ ಇದ್ದದ್ದೇ. ನಾನು ಒಂದಿನ ಸಾಯಬೇಕು, ಎಲ್ಲರೂ ಒಂದು ದಿನ ಸಾಯಲೇಬೇಕು. ಆದರೆ ಸಾಧನೆ ಮೂಲಕ ತಮ್ಮ ಸಾವನ್ನು ತಾವು ನಿರ್ಧಾರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಆದರೆ ಯಾರೋ ಆಕ್ಸಿಡೆಂಟನ್ನು ನೀವು ನಿಲ್ಲಿಸಿ ಸಾವನ್ನು ಗೆಲ್ಲಬಹುದು ಅಂತ ಹೇಳಿದ್ರಿ, ಆಕ್ಸಿಡೆಂಟನ್ನು ನಿಲ್ಲಿಸಿ ಅದು ಸಾಧ್ಯ ಇಲ್ಲ. ಆದರೆ ಆತ ಏನಾದರೂ ಸಾಧನೆ ಮಾಡಿದರೆ ಅದನ್ನು ಅವನು ತನಗೆ ಬೇಕಾದಂತೆ ರೂಪಾಂತರಿಸ್ಕೊಳ್ಳೋಕೆ ಸಾಧ್ಯತೆ ಇದೆ. ಓಕೆ. ಈಗೇನೋ ಕಾಯಿಲೆ ಬಂತು, ಅವ್ರು ಸಾಯ್ತಾ ಇದ್ದಾರೆ, ಬದುಕಿಸಿ, ಇದು ಸಾಧ್ಯತೆ ಕಷ್ಟ. ಓಕೆ. ಆದರೆ ಸಾಧನೆ ಮಾಡೋನು ತನ್ನ ಜೀವನವನ್ನು ತನಗೆ ಬೇಕಾದಂತೆ ಇಷ್ಟು ಕಾಲ ಇದ್ದು ಇಚ್ಛಾಮರಣಿ ಆಗುವಂಥ ಸಾಧ್ಯತೆ ಇದೆ. ಮತ್ತು ಎಲ್ರಿಗೂ ಸಾಧಕರಿಗೂ ಅಂದರೆ ಅದು ಅಲ್ಲ. ಆ ಮಾರ್ಗದಲ್ಲಿ, ಆ ಮಾರ್ಗದರ್ಶನದಲ್ಲಿ ಅವನ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದು ಇದ್ದರೆ
ಖಂಡಿತವಾಗಿ ಸಾಧ್ಯ ಇದೆ. ನಾನು ಮೊದಲೇ ಉದಾಹರಣೆಗಳನ್ನು ಕೊಟ್ಟೆ 3-4. ಆ ರೀತಿಯಾಗಿ ಇಚ್ಛಾಮರಣೆಗಳಾದಂಥವ್ರು ನಮ್ಮ ಕಣ್ಣು ಮುಂದೆನೇ ಇದ್ದಾರೆ. ವಿವೇಕಾನಂದರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಪ್ರಜಾವಾಣಿಯಲ್ಲಿ ಸುಮಾರು ಒಂದಷ್ಟು ವರ್ಷಗಳ ಹಿಂದೆ. ತುಂಬ ಅದು ತುಂಬ ಕಾಂಟ್ರವರ್ಸಿ ಕೂಡ ಆಗೋಯ್ತು. ಇವರು ವಿವೇಕಾನಂದರು ಬರೀ ನೆಗೆಟಿವ್ ಬರೆದಿದ್ದಾರೆ ಅಂಥೇಳಿ. ಬಟ್ ಅವ್ರು ಇದ್ದದ್ದೇ ಬರೆದಿದ್ರು ಹಾಗೆ ನೆಗೆಟಿವ್. ಬಟ್ ಅದರಲ್ಲಿ ನೆಗೆಟಿವ್ ಇತ್ತು ಅನ್ನೋದು, ಜಾಸ್ತಿ ಪಾಲು ನೆಗೆಟಿವ್ ಇತ್ತು ಅನ್ನೋದು ಕೂಡ ನಿಜ. ಅದರಲ್ಲಿ ಸ್ವತಃ ವಿವೇಕಾನಂದ ತಿಂಡಿಪೋತ ಆಗಿದ್ದರು, ಡಯಾಬಿಟಿಕ್ ಆಗಿದ್ದರು, ಅವ್ರಿಗೆ ರೋಗ ಬಂದು ಅವ್ರು ಸತ್ತೋದ್ರು ಅನ್ನೋ ಥರದ್ದು ಒಂದು ಇತ್ತು. ಸೊ ಅದ್ರ ಬಗ್ಗೆ ಅಂದರೆ ಅವರು ಕೂಡ ಸಾಧಕನೇ, ಆದರೂ ಕೂಡ ಅವ್ರಿಗೆ ಈ ಥರದ್ದು ಆಯ್ತಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಜನಸಾಮಾನ್ಯರ ಮನಸ್ಸಿಗೆ. ನೋಡಿ, 2 ಥರ ಸಾಧಕರು ಇರ್ತಾರೆ. ಒಂದು ತನ್ನ ಆತ್ಮೋದ್ಧಾರ, ತಾನು ಏನು ಸಾಧಿಸಬೇಕು ಅಂತಿದ್ದಾರೆ ಅದರ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡ್ತಾರೆ. ಅವರು ಅವ್ರಿಗೆ ಬೇಕಾದಂತೆ ಅವರ ಸಾವು, ಅವರ ಜೀವನ ರೂಪಾಂತರಿಸ್ಕೊಳ್ತಾರೆ. ಸ್ವಾಮಿ ವಿವೇಕಾನಂದ ಅಂತವ್ರು ಹೇಗೆ ಅಂದರೆ ತಮ್ಮ ದೇಹ, ತಮ್ಮ ಆತ್ಮವನ್ನೇ ಜಗತ್ತಿನ ಕಲ್ಯಾಣಕ್ಕಾಗಿಯೇ, ಇನ್ನೊಬ್ಬರ ಮಾರ್ಗದರ್ಶನಕ್ಕಾಗಿಯೇ ಮೀಸಲಿಡ್ತಾರೆ. ಅವ್ರು ನಿದ್ದೆ ಮಾಡಲ್ಲ, ಅವರು ಸಾಧನೆ ಕಡಿಮೆ ಮಾಡಿದ್ರು ಇನ್ನೊಬ್ಬರ ಸಾಧನೆಗೋಸ್ಕರ, ಮಾರ್ಗದರ್ಶನಕ್ಕೋಸ್ಕರ ಹೆಚ್ಚು ಸಮಯ ಕೊಡ್ತಾರೆ. ಹಾಗಾಗಿ ಅವರ ನಿದ್ದೆ, ಅವರ ಆರೋಗ್ಯ ಅದನ್ನು ಕೇರ್ ಮಾಡದೆ ಇಡೀ ಪ್ರಪಂಚ ಪರ್ಯಟನೆ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಸಾಯಬೇಕು ಅನ್ನುವ ಸಾಧನಾ ಮಾರ್ಗ ಏನಿದೆ ಅದು ಸಾಧ್ಯ ಇಲ್ಲ. ಯಾಕೆ? ಅದು ಸ್ವಾರ್ಥ ಅಂತ ಅವರ ಗುರುಗಳು ಹೇಳಿದರು. ನೀನು ನಿನ್ನ ಸ್ವಾರ್ಥಕ್ಕೆ, ನಿನ್ನ ಸಮಾಧಿಗೆ, ನಿನ್ನ ಆನಂದಕ್ಕಾಗಿ ನೀನು ಹುಟ್ಟಿಲ್ಲ. ನೀನು ಹುಟ್ಟಿರುವಂಥದ್ದು ಜಗತ್ತಿನ ಮಾರ್ಗದರ್ಶನಕ್ಕಾಗಿ, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ಲಿಕ್ಕೋಸ್ಕರವಾಗಿ. ಹಾಗಾಗಿ ಅವರು ದರಿದ್ರ ನಾರಾಯಣೋ ಭವ ಅನ್ನುವ ವಾಕ್ಯ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ವಿವೇಕಾನಂದರು. ಹಾಗಾಗಿ ಅವರು ಯಾವುದೋ ಕಾಯಿಲೆ, ಅವರು ತಿಂದದ್ದು, ಅವರು ಮಲಗಿದ್ದನ್ನು ನಾವು ಕೌಂಟ್ ಮಾಡ್ಕೊಂಡು ಹೋದರೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಅದು ನಮ್ಮ ಸಣ್ಣತನ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ಸಾಧಕರನ್ನು ಒಂದೇ ತಕ್ಕಡಿಗೆ ಹಾಕಬಾರ್ದು. ಈಗ ರಮಣ ಮಹರ್ಷಿ ಬಗ್ಗೆನೂ ಹೇಳ್ತಾರೆ, ಅವರಿಗೆ ಕೈನಲ್ಲಿ ಗೆಡ್ಡೆ ಆಯಿತು, ಆ ಕಾರಣದಿಂದ ಸತ್ರು. ಆದರೆ ಅವರು ಕೈನಲ್ಲಿ ಗೆಡ್ಡೆ ಆಗಿ ಕ್ಯಾನ್ಸರ್ ಗೆಡ್ಡೆ ಕಾರಣದಿಂದ ಸತ್ರು ಅಂತ ಆ ಭಾವ ನೋಡಬೇಡಿ. ಸಾಯಬೇಕಾದ್ರೆ ಅವ್ರು ಯಾವ ಲಕ್ಷಣ ಇತ್ತು ಅವರ ಮುಖದಲ್ಲಿ, ಹೇಗೆ ದೇಹತ್ಯಾಗ ಮಾಡಿದ್ರು, ನರಳತ, ನೋವಿನಿಂದ ಅಲ್ಲ, ಶಾಂತ ಭಾವದಲ್ಲಿ, ಸಮಸ್ತ ಸ್ಥಿತಿಯಲ್ಲಿ, ಆ ದೇಹವನ್ನು ನಂದಲ್ಲ ಅನ್ನೋ ಭಾವಸ್ಥಿತಿಯಲ್ಲಿ ದೇಹ ಬಿಟ್ಟರು. ಅದು ಯೋಗಿಯ ಲಕ್ಷಣ. ಇದನ್ನು ಮೀರದಂಥ ಯೋಗಿಗಳಿರ್ತಾರೆ. ಅವರು ಹೀಗೆ ನನ್ನ ದೇಹ ಇರಬೇಕು, ಹೀಗೆ ನಾನು ದೇಹ ಬಿಡಬೇಕು ಅಂತ ಇರ್ತಾರೆ. ಅವ್ರ ಬಗ್ಗೆಯೂ ಹೇಳಿದ್ವಿ. ಹಾಗಾಗಿ ಎಲ್ಲರನ್ನೂ ಒಂದೇ ತಕ್ಕಡಿಗೆ ಒಬ್ಬರ ಬಗ್ಗೆ ಹೇಳಿದ ತಕ್ಷಣ ಇವರು ಹಾಗೆ ಬದುಕಬೇಕು, ಇವರು ಹಾಗೆ ಇರಬೇಕು, ಯಾಕೆ ಅವ್ರು ಹಾಗಿಲ್ಲ ಅಂತ ನೀವು ಒಂದಕ್ಕೊಂದು ಕಂಪೇರ್ ಮಾಡೋಕ್ಕೆ ಹೋದಾಗ ಅಲ್ಲಿ ನೀವು ಸೋಲ್ತೀರಿ, ಅಲ್ಲಿ ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತೀರಿ ಅಂತ ನಾನು ಹೇಳ್ತೀನಿ. ಓಕೆ, ಬಹುಶಃ ಸಾವಿನ ಬಗ್ಗೆ ಸಾಕನ್ಸುತ್ತೆ. ಇವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು. ವಿಧಿಲಿಖಿತವೇ ಪೂರ್ವ ನಿರ್ಣಯವೇ ಅನ್ನೋ ಮಾತನ್ನು ಅವ್ರು ಕೇಳಿದರು. 2 ಅಲ್ಲ ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಸೊ ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನಂದರೆ, ಅಧ್ಯಾತ್ಮದಲ್ಲಿ ಯಾವುದು ತುಂಬ ಮುಖ್ಯ? ಅನುಗ್ರಹ ಮುಖ್ಯನಾ ಅಥವಾ ಸಾಧನೆ ಮುಖ್ಯನಾ ಅನ್ನೋದು ಒಂದು ಪ್ರಶ್ನೆ. ಏನು ಹೇಳ್ತೀರಿ ಇವು? ಯಾರಿಗೆ ಸಾಧನೆ ಮಾರ್ಗದಲ್ಲಿರ್ತಾರೆ ಅವರಿಗೆ ಅನುಗ್ರಹ ಸಿಗೋದು. ಸುಮ್ಮನೆ ಅನುಗ್ರಹ ಎಲ್ರಿಗೂ ಸಿಗಲ್ಲ. ಓಕೆ. ಹಾಗಾಗಿ ಯಾರು ಸಾಧನೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಮಾತ್ರ ಅನುಗ್ರಹ ಆಗೋದು. ಅನುಗ್ರಹ ಯಾರಿಗಾಗ್ತದೆ ಅವನೇ ಪೂರ್ಣವಾಗಿ ಸಿದ್ಧಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗೋದು. ಏನು ಅನುಗ್ರಹ ಅಂದರೆ? ಆ್ಯಕ್ಚುಲಿ ಅನುಗ್ರಹ ಅಂದರೆ ಗುರುವಿನ ಕೃಪೆ, ಗುರುವಿನ ಅನುಗ್ರಹ. ಸಾಧನ ಮಾರ್ಗದಲ್ಲಿ ಇರ್ತಾನೆ, ಆದರೆ ಗುರುವಿನ ಅನುಗ್ರಹ ಇಲ್ಲದೆ ಇದ್ದಾಗ ಸಾಧನೆಯಲ್ಲಿ ಪೂರ್ಣತ್ವ ಗಳಿಸೋಕ್ಕಾಗಲ್ಲ. ಓಕೆ ಓಕೆ. ಹೇಗೆ ನೀವೇ ಕೇಳಿದ ಹಾಗೆ ಸ್ವಾಮಿ ವಿವೇಕಾನಂದರ ಬಗ್ಗೆನೇ ಎಲ್ಲರೂ ಹೇಳ್ತಾರೆ, ರಾಮಕೃಷ್ಣರ ಪೂರ್ಣಾನುಗ್ರಹ ವಿವೇಕಾನಂದರ ಮೇಲೆ ಇದ್ದ ಕಾರಣಕ್ಕೆ ಅವರು ವಿಶ್ವ ವಿಜೇತ ಆಗ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನೂರಾರು ಜನ ಯಾರ್ಯಾರು ಈ ದೇಶದಲ್ಲಿ ಶಿಷ್ಯಂದಿರು ಅವರ ಗುರುವಿನ ಕೃಪೆಗೆ, ಅನುಗ್ರಹಕ್ಕೆ ಪಾತ್ರರಾದರೋ ಅವರು ಮಾತ್ರ ಪೂರ್ಣವಾದ ಸಾಧನೆಯ ಮಾರ್ಗದಲ್ಲಿ ಪೂರ್ಣತ್ವ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಸಾಧನೆಯಲ್ಲಿ ಇದ್ದು ಸಾಧನೆಯಲ್ಲಿ ಯಾರು ತೊಡಗುತ್ತಾರೋ ಅವರಿಗೆ ಮಾತ್ರ ಅವರ ಗುರುವಿನ ಪೂರ್ಣ ಅನುಗ್ರಹ ಅಥವಾ ದೈವತ್ವದ ಪೂರ್ಣ ಅನುಗ್ರಹ ಸಿಗ್ಲಿಕ್ಕೆ ಸಾಧ್ಯ. ಇನ್ನೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ದೀವಿ. ಅಂದರೆ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಸದ್ಗುರು ಶ್ರೀರಾಮ್ ಅವರು ಆಲ್ರೆಡಿ ಹೇಳಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಇರೋದೇನೆಂದರೆ, ಯಾರ ನೆರವು ಇಲ್ಲದೆ ಆತ್ಮ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವೇ ಅನ್ನೋದು ಪ್ರಶ್ನೆ. ಒಂದೇನು ಅಂದರೆ, ನೀವು ಏನು ಮಾಡದೇ ಇದ್ದರೂ ಯಾವತ್ತೋ ಒಂದು ದಿನ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಹೇಗೆ ಅಂದರೆ, ಈ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಎಕ್ಸಾಮ್ಗಳಲ್ಲಿ ಯಾರು ಫೇಲ್ ಆಗ್ತಾನೇ ಇರ್ತಾರೆ. ಫೇಲ್ ಆಗ್ತಾ ಇರೋರಿಗೆ ಯಾವತ್ತೋ ಕೊನೆಯ 1 ವರ್ಷದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿಬಿಡ್ತಾರೆ ಅಂತ ಒಂದು ಮಾತು ಕೇಳಿದ್ದೀನಿ. ಹಾಗೆ ಪುನರಪಿ ಜನನಂ ಪುನರಪಿ ಮರಣಂ ಆಗಿ ಯಾವತ್ತೋ ಒಂದು ದಿನ ಏನು ಮಾಡಿದ್ರೆ ಇಷ್ಟೇ ಅಪ್ಪ ಇವನು ಅಂತ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಬಹುಶಃ
ಸಮ್ ಟೈಮ್ ಆದದ್ದು ಇದೆ. ಓಕೆ, ಅಂದರೆ ನಿಜವಾದ ಆತ್ಮ ಸಾಕ್ಷಾತ್ಕಾರ ನೂರಾರು ಜನ್ಮಗಳ ನಂತರ ಆಗ್ತದೆ. ಆದರೆ ಯಾರು ಸಾಧನೆ ಮಾಡ್ತಾರೆ, ಸಾಧನಾ ಮಾರ್ಗದಲ್ಲಿ ಇರ್ತಾರೆ, ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಸಾಧನೆ ಮಾಡ್ತಾರೆ, ಅವರಿಗೆ ಬೇಗ ಒಂದು ಜನ್ಮ ಅಲ್ಲದೆ ಹೋಗಬಹುದು, ಆದರೆ 3-4 ಜನ್ಮದಲ್ಲಾದರೂ ಆತ್ಮ ಸಾಕ್ಷಾತ್ಕಾರ ಪೂರ್ಣತ್ವಗೊಳಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಒಬ್ಬ ಮಾರ್ಗದರ್ಶಕ, ಗುರುವಿನ ಅನುಗ್ರಹ ಮಾರ್ಗದರ್ಶನ ಅಧ್ಯಾತ್ಮ ಸಾಧನೆಯಲ್ಲಿ ಅನಿವಾರ್ಯ. ಓಕೆ, ಇಲ್ಲಿಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಗುರು ಅಂದರೆ ಮೊನ್ನೆ ಗುರು ಪೂರ್ಣಿಮಾ ಕಾರ್ಯಕ್ರಮ ಕೂಡ ನಾವು ಮಾಡಿರೋದ್ರಿಂದ ಈಗ ಗುರು ಸಿಗೋದು ಅಂತಿದೆಯಲ್ಲ, ಅದೇ ಒಂದು ಭಾಗ್ಯ, ಅದೊಂದು. ಯಾಕೆಂದರೆ ತುಂಬ ಜನ ಹೇಳ್ತಾರೆ, ನಾನು ತುಂಬ ಜನ ಗುರುಗಳು ನೋಡಿದೆ, ನಂಗೆ ಯಾರು ಸಿಗಲ್ಲ, ಇವ್ರು ಸಿಕ್ಕರು ಅಂತ ಹೇಳ್ತಾರೆ. ಅಂದರೆ ಅದಕ್ಕಿಂತ ಮುಂಚೆ ಎಷ್ಟೋ ಜನ ಗುರುಗಳು ಅವ್ರಿಗೆ ಸಿಕ್ಕಿರ್ತಾರೆ. ಸೊ ಇವರು ನನ್ನ ಗುರು ಅಂತ ನನಗನ್ನಿಸ್ಬೇಕಾದ್ರೆ ಏನೋ ಅದು ಒಂದು ಆತ್ಮ ಸಾಕ್ಷಾತ್ಕಾರನೇ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮಗೆ ಎಲ್ಲರೂ ನೋಡಿದಾಗ ಗುರುಗಳು ಅಂತ ಏನು ಅನಿಸಲ್ಲ, ಗೌರವ ಭಾವನೆ ಬರೋದು ಬೇರೆ. ಗುರು ಅನ್ನೋ ಥರದ್ದು ಅಥವಾ ಗುರು ಅಂತ ಅನಿಸಿ ಸರೆಂಡರ್ ಆಗೋದಿಲ್ಲ. ನೀವು ಹೇಳಿದ್ದೆಲ್ಲವೂ ಸರಿ, ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಆ ಮನಸ್ಥಿತಿ ಬರೋದು ಭಾಳ ಕಷ್ಟ. ಸೊ ಅದು ಹೇಗೆ ಸಾಧ್ಯ ಆಗುತ್ತೆ? ಅಲ್ಲ, ಏನಂದರೆ ಗುರು ಅಂದ ತಕ್ಷಣ ತುಂಬ ಎಕ್ಸ್ಪೆಕ್ಟೇಷನ್, ದೊಡ್ಡ ಪಟ್ಟಿ ಇರ್ತವೆ. ಇವರು ಪವಾಡ ಮಾಡಬೇಕು, ಇವರಿಗೆ ಈ ಥರದ್ದೇನೋ ಶಕ್ತಿ ಇರಬೇಕು, ಇವರು ಹಾಗೆ ಮಾತಾಡಬೇಕು, ಹೀಗೆ ಕುತ್ಕೋಬೇಕು, ಇವರೇ ಫಸ್ಟೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಗುರು ಅಂದರೆ ಹೀಗಿರಬೇಕು ಅಂತ. ಆ ಥರದ ಲಕ್ಷಣಗಳನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಸಿಗಲ್ಲ ಗುರುಗಳು. ನೀವೇ ಮೊದಲೇ ನಿಶ್ಚಯ ಪೂರ್ವಗ್ರಹ ಪೀಡಿತರು ಅಂತಾರಲ್ಲ, ಹಾಗೆ ಪೂರ್ವಗ್ರಹ ಪೀಡಿತರಾಗಿ ಗುರುಗಳನ್ನು ಹುಡುಕ್ತಾ ಇದ್ದೀರಿ. ಇವರು ಕೋಪ ಮಾಡಿಕೊಂಡ್ರು, ಹಾಗಾಗಿ ಇವರು ಗುರು ಅಲ್ಲ. ಇವರು ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದಾರೆ, ಹಾಗಾಗಿ ಗುರು ಅಲ್ಲ. ಹೀಗೆಲ್ಲ ನೀವೇ ಒಂದು ಪಟ್ಟಿ ಮಾಡಿಕೊಂಡಾಗ ಗುರು ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಒಂದು ಶುದ್ಧವಾದ ಮನಸ್ಸಿನಲ್ಲಿ ಗುರುವನ್ನು ಹುಡುಕಕ್ಕೆ ಶುರು ಮಾಡಿದರೆ ನಿಮ್ಮದೇ ಆದಂಥ ಬಟ್ಟೆ ಹಾಕಬಾರ್ದು, ನಿಮ್ಮದೇ ಆದಂಥ ಕನ್ನಡಕ ಹಾಕಬಾರ್ದು, ನಿಮ್ಮದೇ ಆದಂಥ ಏನೋ ದೊಡ್ಡ ಅವರು ಪವಾಡ ಪುರುಷರಾಗಿರಬೇಕು ಅಂತ ಭಾವಿಸಬಾರ್ದು. ನೋಡಿ, ರಮಣ ಮಹರ್ಷಿ ಏನು ಹೇಳ್ತಾರೆ, ಯಾರು ಪವಾಡಗಳನ್ನೇ ಮಾಡ್ತಾರೋ ಅಲ್ಲಿಂದ ಕೇರ್ಫುಲ್ ಆಗಿರಿ ಅಂತ ರಮಣರು ಹೇಳ್ತಾರೆ. ಅದೇ ಒಂದು ದೊಡ್ಡ ಕರ್ಮ, ಆ ಚಕ್ರದಲ್ಲಿ ಸಿಗಾಕೊಳ್ತೀರಿ. ನಿಜವಾದ ಗುರು ಅದಲ್ಲ. ನಿಜವಾದ ಗುರು ಯಾರು? ಈ ಎಲ್ಲ ಬಂಧನಗಳಿಂದ, ಸಿಂಪಲಾಗಿ ಹೇಳೋದಿದ್ರೆ ಎಲ್ಲ ಥರದ ಭಯಗಳಿಂದ ಮುಕ್ತಗೊಳಿಸೋನು ಯಾರೋ ಅವನು ಗುರು. ಹೀಗಿರೋದಕ್ಕೆ ಭಯ, ಹೀಗೆ ಮಾಡಬೇಡ ಅಂತ ಹೆದರಿಸಿ ಯಾರು ಇಡ್ತಾರೋ ಅವರಿಂದ ದೂರ ಇರು. ಪವಾಡಗಳ ಯಾರು ಮಾಡ್ತಾರೋ ಅವರಿಂದ ದೂರ ಇರು. ಇದೆಲ್ಲದರಿಂದ ಮುಕ್ತಗೊಳಿಸ್ತಾನಲ್ಲ ಅವನು ನಿಜವಾದ ಸದ್ಗುರು. ಆ ಬಂಧನಗಳಿಂದ ಯಾರು ಬಿಡಿಸ್ತಾನೋ ಅವನು ನಿಜವಾದ ಸದ್ಗುರು. ಅವ್ರ ಹತ್ರಕ್ಕೆ ಶರಣ ಆಗಬೇಕಾದ್ರೆ ಪರೀಕ್ಷೆ ಮಾಡಿ, ನಿಜಕ್ಕೂ ಅವನು ಸದ್ಗುರು ಅಂದ್ರೇನು? ಸತ್ ಅಂದರೆ ಸತ್ಯ. ಯಾರು ಸತ್ಯವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೋ, ಸಾಕ್ಷಾತ್ಕಾರ ಮಾಡಿಕೊಂಡು ಅದನ್ನು ಇನ್ನೊಬ್ಬರಿಗೆ ಹೇಳುವಷ್ಟು ಅವನಲ್ಲಿ ಆ ಒಂದು ಕೆಪಾಸಿಟಿ ಇದೆಯೋ ಅವನು ನಿಜವಾದ ಸದ್ಗುರು. ಅದು ಆಡು ಭಾಷೆನಲ್ಲಿ ಸದ್ಗುರು ಆಗಿದೆ. ಆ ರೀತಿಯ ಸದ್ಗುರುವಿಗೆ ಶರಣಾಗು. ಇನ್ನೊಬ್ಬರು ಸದ್ಗುರು ಅಂದ ತಕ್ಷಣ ಇನ್ಯಾವುದೋ ಪಟ್ಟಿಗೂ ಹಾಕಬೇಡಿ, ಅದನ್ನು ಇನ್ಯಾರೋ ಒಬ್ಬರನ್ನೇ ಇಟ್ಕೋಬೇಡಿ. ಸಾವಿರಾರು ಜನ ಸದ್ಗುರುಗಳು ಈ ದೇಶದಲ್ಲಿ ಇದ್ದಾರೆ, ಹಿಂದೆ ಇದ್ದರು, ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ. ಆ ರೀತಿಯ ಒಬ್ಬ ಗುರುವಿಗೆ ಶರಣಾಗಿ. ನೀವೇ ಒಂದು ಕನ್ನಡಕ ಹಾಕ್ಕೊಂಡು ಹೀಗಿದ್ರೆ ಮಾತ್ರ ಇವನು ಗುರು, ಹೀಗಿಲ್ಲದೆ ಇದ್ದರೆ ಅವನು ಗುರು ಅಲ್ಲ ಅಂತ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನೀವು ದತ್ತಾತ್ರೇಯ, ಗುರುವಿನ ಗುರು ದತ್ತಾತ್ರೇಯ ಅಂತ ಹೇಳ್ತಾರೆ. ಈ ಅವಧೂತ ಪರಂಪರೆ ಇದನ್ನೆಲ್ಲ ನೋಡಿಬಿಟ್ರೆ ನಿಜವಾಗಿಯೂ ಅವಧೂತರು ಹೇಗಿರ್ತಾರೆ ಅಂತ ನೋಡಿದ್ರೆ ಪ್ರಪಂಚ ಅವರನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಯಾಕೆ, ದತ್ತಾತ್ರೇಯರೇ ಕೆಲವು ಪರಿಸ್ಥಿತಿಗಳಲ್ಲಿ ಅವರು ಯಾವ ಸ್ಥಿತಿಯಲ್ಲಿದ್ದರು, ಹೇಗೆಲ್ಲ ಅವರ ಅಭ್ಯಾಸಗಳಿತ್ತು, ಅದನ್ನು ಲೌಕಿಕ ಜನ ನೋಡಿದ್ರೆ ದತ್ತಾತ್ರೇಯನ ಪೂಜೆನೇ ಮಾಡೋ ಹಾಗಿಲ್ಲ. ಹಾಗೆ ನೋಡಿದ್ರೆ ಅಂದರೆ ನಿಮ್ಮದೇ ಕರ್ನಾಟಕದಲ್ಲಿ ದತ್ತಾತ್ರೇಯ ಅಂದರೆ ಹೀಗೆ ಮಾತ್ರ ಇದ್ದಾರೆ, 3 ತಲೆ ಇದೆ, ಕಚ್ಚೆ ಪಂಟೆ ಹಾಕ್ಕೊಂಡಿದ್ದಾರೆ, ನಾಯಿಗಳಿದೆ, ಇವರು ಮಾತ್ರ ಆಗಿದ್ರೆ ಮಾತ್ರ ದತ್ತಾತ್ರೇಯ ಅಂತ ನೀವು ಭಾವಿಸ್ಬಿಟ್ಟಿದ್ರೆ ಮತ್ತೆ ನೀವು ನಿಜವಾದ ದತ್ತಾತ್ರೇಯರನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಗುರುವಿಗೂ ನೀವೇ ಬಣ್ಣ ಕಟ್ಕೋಬೇಡಿ, ನೀವು ಮುಕ್ತರಾಗಿ ಮತ್ತು ಪರೀಕ್ಷೆ ಮಾಡಿ. ಪರೀಕ್ಷೆಯಲ್ಲಿ ಗೆದ್ದರೆ ಅವರನ್ನು ಗುರು ಅಂತ ಸ್ವೀಕಾರ ಮಾಡಿ. ನಿಮ್ಮ ಗುರುಗಳು ಯಾರು ಸದ್ಗುರು? ನಾನು ಹಿಂದೆನೇ ಹೇಳಿದ್ದೆ, ನಾನು ಆತ್ಮ ಗುರುವಾಗಿ ನಾನು ತುಂಬ ಅಲ್ದಿದ್ದೀನಿ. ಹಿಮಾಲಯದಲ್ಲೂ ಕೂಡ ನಾನು ಗುರು ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ದಿದ್ದೀನಿ. ಆದರೆ ಯಾಕೋ ನಮಗೆ ದೈಹಿಕವಾಗಿ ಯಾರೂ ಸರಿಯಾಗಿ ನನಗೆ ಅದೇ ನೀವು ಹೇಳಿದ್ರಲ್ಲ ಸರಿ ಹೋಗಲಿಲ್ಲ. ಅಂದರೆ ಆ ರೀತಿಯ ಸಾಧನೆಗೆ ನನಗೆ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಶಂಕರಾಚಾರ್ಯರನ್ನೇ ಆತ್ಮಗುರು ಅಂತ ಭಾವಿಸಿದ್ದೆ. ಅಂದರೆ ಮತ್ತು ಚಿಕ್ಕಂದಿನಿಂದ ಸ್ವಲ್ಪ ಅವರ ಬೇರೆ ಬೇರೆಯ ಕೃತಿಗಳನ್ನು ಒಂಚೂರು ತಿಳಿದ ಪರಿಣಾಮವಾಗಿ ಮೊದಲಿಂದ ಇತ್ತು. ಆದರೆ ಒಮ್ಮೆ ಅನ್ನಿಸ್ತು ಇವರನ್ನು ಗುರುವಾಗಿ ಸ್ವೀಕಾರ ಮಾಡಿದ್ರೆ ನನ್ನ ಸಾಧನೆ ಇನ್ನೂ ಚೆನ್ನಾಗಾಗ್ತದೆ ಅಂತ. ಪುಣ್ಯವಶಾತ್ ಅವರನ್ನು ಆತ್ಮಗುರು ಅಂತ ಸ್ವೀಕಾರ ಮಾಡಿದ ಮೇಲೆ ನನ್ನ ಸಾಧನೆಯಲ್ಲೂ ನನಗೆ ಒಂದು ತೃಪ್ತಿ ಆಗೋ ಹಾಗೆ ಸಿಕ್ಕಿದೆ.
ಸೊ ಹಾಗೆ ಗುರುವಿನ ಸಹಾಯ ಇಲ್ಲದೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಕೂಡ ನಮ್ಮ ಸದ್ಗುರು ಅವರು ಹೇಳಿದರು. ಸದ್ಗುರು ಅವರು ಈಗ ಲಾಸ್ಟ್ ಪ್ರಶ್ನೆ, ಈಗ ನಿಮ್ಮ ವಿಡಿಯೋಗಳು ನೋಡಿದವರು ಓಕೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಬಟ್ ನಿಮ್ಮ ಅನುಗ್ರಹ ಪಡಿಬೇಕು ಅಥವಾ ಏನು ಹೇಳಿ ನಿಮ್ಮ ಶಿಷ್ಯರಾಗಬೇಕು ಅಂತಿರ್ಬೋದು, ದೀಕ್ಷೆ ಪಡಿಬೇಕು ಅಂತಿರ್ಬೋದು, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಜೊತೆಗೆ ಬರಬೇಕಾ, ಹೇಗೆ, ವಾಟ್ ಇಸ್ ದ ಪ್ರೊಸೀಜರ್? ನೋಡಿ, ನಾವು ಸುಮಾರು 15 ವರ್ಷಗಳಿಂದ ಬೇರೆಯವ್ರಿಗೂ ನನಗೇನು ಅನ್ನಿಸ್ತೋ, ನನಗೇನು ಸಿಕ್ಕುತ್ತೋ ಅದು ಇನ್ನೂ ಸಾಕಷ್ಟು ಜನಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಶಿಬಿರಗಳ ಮೂಲಕ ನನಗೆ ತಿಳಿದ ಜ್ಞಾನವನ್ನು ಹಂಚೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಕ್ರಿಯಾತ್ಮಕ ಯೋಗ ಶಿಬಿರ ಇರ್ಬೋದು, ಸಂಮೋಹನ ತಂತ್ರ ಇರ್ಬೋದು, ಮನೋಶಕ್ತಿ ಇರ್ಬೋದು, ಶಕ್ತಿ ಕ್ರಿಯೆ ಇರ್ಬೋದು. ಹೀಗೆ ಒಂದು 7-8 ರೀತಿಯ ಶಿಬಿರಗಳನ್ನು ನಾವು ಉಪಾಸನದ ಮೂಲಕ ಮಾಡ್ತಾ ಇದ್ದೀವಿ. ಅದನ್ನು ಆನ್ಲೈನಲ್ಲೂ ಮಾಡ್ತಾ ಇದ್ದೀವಿ, ಸಾಕಷ್ಟು ಜನಕ್ಕೆ ರೀಚ್ ಆಗೋ ಕಾರಣಕ್ಕೋಸ್ಕರ. ಆಫ್ಲೈನ್ನಲ್ಲೂ ಕೂಡ ಅಭ್ಯಾಸ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾರಿಗೆ ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ, ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ, ಅದರಲ್ಲಿ ಪಾಲ್ಗೊಳ್ತಾ ಹೋದರೆ ಮುಂದಿನ ದಿನದಲ್ಲಿ ದೀಕ್ಷೆ ಮತ್ತು ಇನ್ನೂ ಬೇರೆಯ ಸಾಧನಾ ಮಾರ್ಗಕ್ಕೆ ಅವರನ್ನು ಕರ್ಕೊಂಡು ಹೋಗಬಹುದು. ಒಟ್ಟು ನಮ್ಮ ಶಿಬಿರಗಳು ಪ್ರತಿಯೊಬ್ಬರಿಗೂ 14 ವರ್ಷ ಮೇಲ್ಪಟ್ಟ, ನಮ್ಮ ಮಾತು ನಾವು ಹೇಳಿಕೊಡೋದು ಅರ್ಥ ಆಗೋ ದೃಷ್ಟಿಯಿಂದ 14 ವರ್ಷ ಮೇಲ್ಪಟ್ಟ ಯಾರು ಬೇಕಾದರೂ ನಮ್ಮ ಶಿಬಿರಗಳಲ್ಲಿ ಭಾಗವಹಿಸ್ಬೋದು. ಆ ಮೂಲಕ ನಮ್ಮ ಸಂಪರ್ಕಕ್ಕೆ ಬರ್ಬೋದು. ಸೊ ಆಫ್ಲೈನ್ ಶಿಬಿರಕ್ಕೂ ಬರ್ಬೋದಾ? ಖಂಡಿತ, ನೇರವಾಗಿ ಈಗ ಏನು ಆಫ್ಲೈನ್ ಶಿಬಿರಗಳಾಗ್ತದೆ, ಕೆಲವೊಂದು ಶಿಬಿರಕ್ಕೆ ಆನ್ಲೈನಲ್ಲಿ ಅಟೆಂಡ್ ಮಾಡಿ ಆಫ್ಲೈನ್ಗೆ ಬರಬೇಕಾಗ್ತದೆ. ಇನ್ನು ಕೆಲವು ಶಿಬಿರಗಳಿಗೆ ನೇರವಾಗಿ ನಮ್ಮ ಗ್ರೂಪ್ಗಳಲ್ಲಿ ಅದನ್ನು ಪಬ್ಲಿಷ್ ಮಾಡ್ತಾನೆ ಇರ್ತಾರೆ, ನೇರವಾಗಿ ಅವರು ಆ ಶಿಬಿರಗಳಲ್ಲಿ ಭಾಗವಹಿಸಬಹುದು. ಸೊ ಅದು ನಿಮ್ಮ ಮಾಹಿತಿಗಾಗಿ ಗುರುಗಳ ಸಂಪರ್ಕಕ್ಕೆ ಬರಲು ಮತ್ತು ಆ ಶಿಬಿರಗಳಲ್ಲಿ ಭಾಗವಹಿಸಲು ಏನು ಮಾಡಬೇಕು ಅನ್ನೋದನ್ನು ಗುರುಗಳು ಹೇಳಿದರು. ಮತ್ತು ಅದರ ನಂಬರ್ಗಳನ್ನ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲೂ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀವಿ. ಅದನ್ನು ನೀವು ಅದನ್ನು ಉಪಯೋಗ ಮಾಡಿಕೊಂಡು ಅವರ ಸಂಪರ್ಕವನ್ನು ಪಡೀರಿ. ಮತ್ತು ಈ ಎಲ್ಲ ವಿದ್ಯೆಗಳೇನೇ ನಮ್ಮ ಅನರ್ಘ್ಯ ರತ್ನಗಳು, ಇವೆಲ್ಲ ಒಂಥರ ಮುಚ್ಚಿ ಹೋದ ಅನರ್ಘ್ಯ ರತ್ನಗಳು, ಮಣ್ಣಲ್ಲಿ ಮುಚ್ಚಿ ಇದ್ದಂಥವು, ನಮ್ಮದೇ ದೇಶದ್ದು, ನಮ್ಮದೇ ಪರಂಪರೆ ಅದು. ಬಟ್ ಬೇರೆ ಬೇರೆ ಕಾರಣಗಳಿಂದ ನಮ್ಗೆ ಸಿಕ್ಕಿರಲಿಲ್ಲ. ನಾವು ಸೈನ್ಸು ಮತ್ತು ಅಧ್ಯಾತ್ಮವನ್ನು ತುಂಬ ಬೇರೆ ಬೇರೆ ಮಾಡಿ, ಯಾರು ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್ ಅಂತ ಅಂತೀವಿ, ಅವ್ರು ಇದನ್ನೆಲ್ಲ ನೋಡಬಾರ್ದು ಅನ್ನೋ ಥರದ್ದು ನಮ್ಗೆ ಬೆಳೆಸ್ಬಿಟ್ಟಿದ್ದಾರೆ. ಅದು ಹಾಗಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೈನ್ಸು ಮತ್ತು ಅಧ್ಯಾತ್ಮದ ಮೂಲ ಗುರಿ ಒಂದೇ, ಮತ್ತು ಅವೆರಡೂ ಕೂಡ ಸಮೀಕರಣಗೊಳ್ಳಕ್ಕೆ, ಅವೆರಡು ಜೊತೆಯಾಗಿ ಸಾಗೋಕ್ಕೆ ಸಾಧ್ಯ ಅಲ್ಲ. ಭಾರತದಲ್ಲಂತೂ ಅಧ್ಯಾತ್ಮ ಮತ್ತು ವಿಜ್ಞಾನ ಬೇರೆ ಬೇರೆ ಅಲ್ಲವೇ ಅಲ್ಲ. ಅಧ್ಯಾತ್ಮದಲ್ಲಿ ಇದ್ದವರೇ ವಿಜ್ಞಾನದಲ್ಲೂ ಬಹಳ ಉನ್ನತ ಸಾಧನೆ, ಸುಶ್ರುತ ಇರ್ಬೋದು, ಚರಕ ಇರ್ಬೋದು, ಬಸುರ್ಬುದ, ಭಾಸ್ಕರಾಚಾರ್ಯ, ವರಾಹ ಮಿಹಿರ, ಇವರೆಲ್ಲ ದೊಡ್ಡ ಸೈಂಟಿಸ್ಟ್ಗಳು. ಆದರೆ ಅವರು ಅಧ್ಯಾತ್ಮದಿಂದ ದೂರ ಆಗಿ ಆ ಸಾಧನೆಯನ್ನು ಮಾಡಲಿಲ್ಲ. ಅಧ್ಯಾತ್ಮದಲ್ಲಿ ಇದ್ದ ಕಾರಣದಿಂದಲೇ ಅವರು ಸೈನ್ಸಲ್ಲಿ ಕೂಡ ಖಗೋಳ ವಿಜ್ಞಾನ ಇರ್ಬೋದು, ಶಸ್ತ್ರಚಿಕಿತ್ಸೆ ಇರ್ಬೋದು, ಚರಕ, ಇವೆಲ್ಲ ಏನೇನಿದೆ, ಸುಶ್ರುತ, ಇವರ ಸೈನ್ಸ್ ಏನಿದೆ, ಇದು ಅಧ್ಯಾತ್ಮದ ಕಾರಣದಿಂದಲೇ, ಈ ವೇದದ ಕಾರಣದಿಂದಲೇ ಅವರೆಲ್ಲರೂ ಅಷ್ಟು ದೊಡ್ಡ ಸಾಧನೆ ಮಾಡಿದರು. ಹಾಗಾಗಿ ಭಿನ್ನ ಅಂತ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಅದು ಮಾಡಿರೋದ್ರಿಂದನೇ ನಾವು ಇಲ್ಲಿವರೆಗೂ ಅದರಿಂದ ದೂರ ಇದ್ದೀವಿ. ಸೊ ಅದು ಒಂದೇ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಸೈನ್ಸ್ ಸ್ಟಡಿ ಮಾಡ್ತಾನೆ ನಾವು ಪ್ರಾಣಾಯಾಮನ ಮಾಡ್ಬೋದು, ಅಧ್ಯಾತ್ಮ ಸಾಧನೆ ಕೂಡ ಮಾಡ್ಬೋದು. ಅಂದರೆ ಸೈನ್ಸ್ ಸ್ಟಡಿ ಮಾಡ್ತಾನೆ ನಾವು ಇದನ್ನು ಮಾಡ್ಬೋದು. ಎರಡೂ ಬೇರೆ ಬೇರೆ ಅಲ್ಲ ಅನ್ನೋದನ್ನು ನಮ್ಮ ಮನಸ್ಸಿಗೆ ಅದು ಬರಬೇಕಾಗಿದೆ, ಮನದಟ್ಟಾಗಬೇಕಾಗಿದೆ. ಯಾಕೆಂದರೆ ಅದು ಚಿಕ್ಕಂದಿಲ್ಲಿದ್ದಾಗ ಬಂದಿಲ್ಲ. ಯಾಕೆ ನಮ್ಮ ಎಜುಕೇಷನ್ ಸಿಸ್ಟಮ್ ಹಾಗಿತ್ತು. ಮತ್ತು ಈ ಯಾವ ವಿಚಾರಗಳನ್ನ ಕೂಡ ನಾವು, ಫಾರ್ ಎಕ್ಸಾಂಪಲ್, ಈಗ ಯೋಗದ ಬಗ್ಗೆ ನಮ್ಮ ಸ್ಕೂಲಲ್ಲಿ ಇಲ್ಲವೇ ಇಲ್ಲ, ಪ್ರಾಣಾಯಾಮದ ಬಗ್ಗೆ ಇಲ್ಲವೇ ಇಲ್ಲ ನಮ್ಮ ಸ್ಕೂಲ್ಗಳಲ್ಲಿ. ನಾವು ಓದ್ತಿರ್ಬೇಕಂದ್ರೆ ಇರಲೇ ಇಲ್ಲ. ಬಟ್ ಬೇರೆ ಬೇರೆ ಸಂಪರ್ಕಗಳಿಂದ ಒಂದು ಸ್ವಲ್ಪ ಸಿಕ್ತು. ಆಮೇಲೆ ತುಂಬ ನನಗೆ ದೊಡ್ಡವನಾದ್ಮೇಲೆ ನನಗೆ ಪ್ರಾಣಾಯಾಮ ಪರಿಚಯ ಆಗಿದ್ದು. ಚಿಕ್ಕಂದಲ್ಲಿ ಪರಿಚಯ ಆಗಿದ್ರೆ ಇನ್ನೂ ಸ್ವಲ್ಪ ಲೈಫನ್ನು ಚೆನ್ನಾಗಿ ಮಾಡ್ಕೋಬೋದಾಗಿತ್ತ, ಆರೋಗ್ಯ ಚೆನ್ನಾಗಿ ಇಟ್ಕೋಬೋದಾಗಿತ್ತ ಅನ್ನೋ ಒಂದು ಭಾವನೆ. ಸೊ ನಾವು ಕಳ್ಕೊಂಡ್ರೆ ನೀವು ಕಳ್ಕೊಳ್ಬೇಕಂತೇನಿಲ್ಲ ಅನ್ನೋ ದೃಷ್ಟಿಯಿಂದ ಇದರ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಕೊನೆಯದಾಗಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಬೇರೆ ದೇಶದ ಸಂಸ್ಕೃತಿಗಳು ಅವೆಲ್ಲವೂ ಕೂಡ ಹೇಗಿತ್ತೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದ ಪರಂಪರೆಯಲ್ಲಿ ಪ್ರತಿ ಕಾರ್ಯವು ನಮ್ಮ ಮನಸ್ಸಿನ ಉನ್ನತಿಗೆ, ನಮ್ಮ ಜೀವನದ ಉನ್ನತಿಗೆ, ಆಧ್ಯಾತ್ಮಿಕ ಉನ್ನತಿಗಾಗಿಯೇ ಪ್ರತಿ ಕಾರ್ಯಕ್ರಮಗಳು ಇರುವಂಥದ್ದು. ನೀವು ಹಬ್ಬ ಹರಿದಿನಗಳಿಂದ ಹಿಡಿದು ಸಾಧನೆಯ ಮಾರ್ಗದ ಪ್ರತಿಯೊಂದು ಕೂಡ ಜೀವನವನ್ನು ಎಲ್ಲ ರೀತಿಯಲ್ಲೂ ಉನ್ನತಿಯಾಗಿ ಕಟ್ಕೋ ಅನ್ನೋ ಕಾರಣದಿಂದನೇ ಇತ್ತು. ಹಾಗಾಗಿ ವಿಜ್ಞಾನ ಬೇರೆ, ಅಧ್ಯಾತ್ಮ ಬೇರೆ ಅಂತ ಏನನ್ನೂ ನೋಡದೆ ನಾವು ಸರಿಯಾಗಿ ಜೊತೆಗೆ ಕರ್ಕೊಂಡು ಹೋದ್ವು. ನಾವು ಮಾಡೋ ಊಟದಿಂದ ಹಿಡಿದು ಬದುಕೋ ರೀತಿ ಎಲ್ಲವೂ ಕೂಡ ಸಮೀಕರಣಗೊಂಡಿತ್ತು. ಅದು ನೀವು ಹೇಳೋ ಹಾಗೆ
ಏನು ದುರಾದೃಷ್ಟವಶಾತ್ ಶಿಕ್ಷಣದ ಕಾರಣದಿಂದಾಗಿ ಅದನ್ನು ಮೂಢನಂಬಿಕೆ ಅನ್ನೋ ಪಟ್ಟಿಗಳನ್ನು ಹಾಕಿ ಎಷ್ಟೋ ವಿಷಯಗಳನ್ನು ನಮ್ಮಿಂದ ದೂರ ಮಾಡಿಬಿಟ್ರು. ಆದರೆ ಇವತ್ತು ಅದನ್ನು ಮತ್ತೆ ಎಲ್ಲರೂ ಕಲಿಯುವ ಮತ್ತು ಎಲ್ಲರಿಗೂ ಮುಕ್ತವಾದ ಅವಕಾಶ ಸಿಗ್ತಾ ಇದೆ. ಅದರ ಉಪಯೋಗವನ್ನು, ಸದುಪಯೋಗವನ್ನು ಪ್ರತಿಯೊಬ್ಬರು ಪಡಿಬೇಕು ಅನ್ನೋದು ನಮ್ಮ ಅಪೇಕ್ಷೆ ಕೂಡ. ಭಾಳ ಒಳ್ಳೆ ಮಾತನ್ನು ಹೇಳಿದರೆ. ಅದ್ರ ಜೊತೆಗೆ ಇನ್ನೂ ಒಂದು ಏನಂದರೆ, ಇನ್ನೂ ಒಂದು ದುರಂತ ಏನಂದರೆ, ಇವನ್ನೆಲ್ಲವೂ ಕೂಡ ಒಂದು ಧರ್ಮಕ್ಕೆ ತೆಳಕ್ಕೆ ಹಾಕಿ ನೋಡೋದು ಕೂಡ ತಪ್ಪೆ. ಇದು ಕೇವಲ ಹಿಂದೂ ಧರ್ಮೀಯರು ಮಾಡಬೇಕು, ಸನಾತನ ಧರ್ಮ ಪಾಲನೆ ಮಾಡೋರು ಮಾಡಬೇಕು ಅನ್ನೋದು ಕೂಡ ಸರಿ ನಾನು ಅಂತ ಇರೋದು. ಖಂಡಿತ ಅಲ್ಲ. ನೋಡಿ, ನಮ್ಮಲ್ಲಿ ನಾವು ಹಿಂದೆಲ್ಲ ಕೇಳಿದ್ವು, ನಮ್ಮ ತಕ್ಷಶಿಲಾ ಇರ್ಬೋದು, ನಳಂದ ಇರ್ಬೋದು, ವಿಕ್ರಮಶಿಲಾ ಇರ್ಬೋದು, ಬೇರೆ ಬೇರೆಯ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ ಏನಿತ್ತು, ಆ ಯೂನಿವರ್ಸಿಟಿಗಳಲ್ಲಿ ಪ್ರಪಂಚದ ಎಲ್ಲ ಮತೀಯರು, ಮತದವರು ಬಂದು ಅಭ್ಯಾಸ ಮಾಡ್ತಾ ಇದ್ರು ಅನ್ನುವಂಥದ್ದಿದೆ. ಅದಕ್ಕೆ ದಾಖಲೆಗಳೇ ಇದೆ. ಹಾಗಾಗಿ ನೀವು ಯಾವುದೋ ಭಾರತದಲ್ಲಿರುವಂಥ ಹಿಂದೂಗಳು ಮಾತ್ರ ಅದನ್ನು ಅಭ್ಯಾಸ ಮಾಡಬೇಕು ಹಾಗಿಲ್ಲ. ಹಿಂದೂಗಳು ಎಷ್ಟು ಮುಕ್ತ ಮನಸ್ಸಿನವರು ಅಂದರೆ, ನೀವು ಯಾರು ಯಾವುದೇ ಮತದವರಾಗಿರ್ರಿ, ಜ್ಞಾನಕ್ಕಾಗಿ ಬಂದರೆ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ಮುಕ್ತ ಮನಸ್ಸಿನಿಂದ ಬರಬೇಕು ಮತ್ತು ಅದನ್ನು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಬೇಕು. ನಮ್ಮ ಹಿಂದಿನ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಅದು ನೋಡಿದ್ದೀವಿ, ಅದ್ರ ಬಗ್ಗೆ ದಾಖಲೆಗಳು ಇವೆ. ಹಾಗಾಗಿ ನೀವು ಯಾರು ಮುಜುಗರ ಇಲ್ಲದೆ ಇದನ್ನು ಅಭ್ಯಾಸದಲ್ಲಿ ತೊಡಗಿಸ್ಕೋಬೋದು. ಸೊ ಅಷ್ಟನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಎಲ್ಲರ ಪರವಾಗಿ, ಗೌರಿ ಶಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಸದ್ಗುರು ಶ್ರೀರಾಮ್ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ತುಂಬ ಧನ್ಯವಾದ ನಿಮಗೆ. ಈ ಒಂದು ಸುಜ್ಞಾನವನ್ನು ನೀವು ಪಸರಿಸ್ತಾ ಇದ್ದೀರಾ, ಅದು ಹಾಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಧನ್ಯವಾದ. ನಿಮ್ಮ ಮೂಲಕ ನಮ್ಮ ಜ್ಞಾನವನ್ನು, ನಮಗೆ ತಿಳಿದಷ್ಟದ್ದನ್ನು ಹೇಳುವಂಥ ಅವಕಾಶ ಸಿಕ್ಕಿದೆ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಾನಸ ಸರೋವರ ಕಾರ್ಯಕ್ರಮದ ಮತ್ತೊಂದು ಕಂತು. ಸದ್ಗುರು ಶ್ರೀರಾಮ್ ಅವರು ನಮ್ಮ ರೆಗ್ಯುಲರ್ ಗೆಸ್ಟ್ ಅಂತ ಹೇಳ್ಬೋದು. ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ವಿ. ಆ ಎಲ್ಲ ವಿಡಿಯೋಗಳನ್ನ ನಾವು ಒಂದೆಡೆ ಸೇರಿಸಿ ಒಂದು ಪ್ಲೇ ಲಿಸ್ಟ್ ಮಾಡಿ ಅದನ್ನು ಕಮ್ಯುನಿಟಿ ಪೇಜಲ್ಲಿ ನಾನು ಹಾಕೋಕ್ಕೆ ನಮ್ಮ ಪುನೀತ್ ಅವ್ರಿಗೆ ಹೇಳ್ತೀನಿ. ಅವರು ಅದನ್ನು ಮಾಡ್ತಾರೆ. ಮತ್ತು ಈ ಸಲದ 3 ಏನಿದೆ ಇದನ್ನು ಕೂಡ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕ್ತಾರೆ. ಸೊ ದಯವಿಟ್ಟು ಅದನ್ನೆಲ್ಲವನ್ನು ಕೂಡ ನೋಡಿ. ಏಕೆಂದರೆ ನನಗನ್ಸುತ್ತೆ, ನಮಗೆ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ ಈ ವಿಚಾರದಲ್ಲಿ ಒಂದೇ ಸಲಕ್ಕೆ ಅದು ಮನಸ್ಸಿಗೆ ಹೋಗಲ್ಲ, ಒಳಗಡೆ ಅರ್ಥ ಆಯಿತು ಅನಿಸುತ್ತೆ. ಬಟ್ ಅದು ನಮ್ಗೆ ಒಳಗಡೆ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ನಾವು ಒಂದಷ್ಟು ಸಲ ಅದನ್ನು ನೋಡಬೇಕು, ಒಂದಷ್ಟು ಅದನ್ನು ಅರ್ಥ ಮಾಡ್ಕೋಬೇಕು, ಒಂದಷ್ಟು ಪರಾಮರ್ಶಿಸಬೇಕು. ಅವಾಗ ಮಾತ್ರ ಅದು ಒಳಗಡೆ ಸಿಂಕ್ ಆಗೋಕ್ಕೆ ಸಾಧ್ಯ. ಸೊ ಹೀಗಾಗಿ ಅದನ್ನು ಹಳೆ ವಿಡಿಯೋಗಳನ್ನೂ ಕೂಡ ನೋಡಿ, ಹೊಸ ವಿಡಿಯೋಗಳನ್ನೂ ನೋಡಿ, ಮತ್ತು ನಿಮ್ಮ ಜೀವನದ ಉನ್ನತಿಗೆ ನಿಮಗೆ ಏನು ಮಾಡ್ಬೇಕು ಅನಿಸುತ್ತೋ ಅದನ್ನು ಮಾಡಿ, ಒಳ್ಳೆಯ ಕೆಲಸಗಳನ್ನ ಮಾಡಿ, ಮತ್ತು ಸದ್ಗುರು ಶ್ರೀರಾಮ್ ಅವರ ತಂಡದ ಸಹಾಯವನ್ನು ಪಡ್ಕೊಂಡು ಅವರ ಸಂಪರ್ಕಕ್ಕೆ ಬಂದು ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕಿ ಸ್ಟುಡಿಯೋ, ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.